ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಯಯತಿ ಅಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಪರಿಶಂಖಬರಾಭಯಾನಿ ದುರ್ಭಿಃ ದಧಾನಂ ಮದಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಚಿತ್ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹೃತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಂ ಆನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸ್ಥಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟಗುಣಾಕರಾನ್ ವಿಶ್ವಸ್ಥಸುಜನಾರಾಧ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾಪ್ರವಾಹವತ್. ಶ್ರೀಗುರುಭ್ಯೋ ನಮಃ. ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನಾ ಅಂಗವಾಗಿ ಸಕಲ ವಿಶ್ವದಲ್ಲೂ ವ್ಯಾಸರಾಜರ ಈ ಒಂದು ವಿಶಿಷ್ಟವಾದ ಚಿಂತನೆಯನ್ನು ಪ್ರಚುರಪಡಿಸಬೇಕು ಎಂದು ಆ ಒಂದು ಘನ ಉದ್ದೇಶದಿಂದ ಪ್ರಾರಂಭಿಸಿರ್ತಕ್ಕಂತಹ ಒಂದು ಸಂಸ್ಥೆ. ನಾವು ಶ್ರೀನಿವಾಸರಾವ್ರವರು ಅದನ್ನು ಬಹಳ ವಿಶೇಷವಾದ ರೀತಿಯಿಂದ ಆ ಸಂಸ್ಥೆಯ ಮೂಲಕವಾಗಿ ಪ್ರತಿ ಒಂದು ವ್ಯಾಸರಾಜರ ಆರಾಧನೆಯ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಒಂದು ವಿಶಿಷ್ಟ ಸನ್ನಿವೇಶ ಸಂದರ್ಭಗಳಲ್ಲೂ ಕೂಡ ಬೇರೆ ಬೇರೆ ಪ್ರವಚನ ಮಾಲಿಕೆಯನ್ನು ಏರ್ಪಡಿಸ್ತಾ ಇರ್ತಾರೆ. ಅದರಂತೆ ಈ ಬಾರಿ ವ್ಯಾಸರಾಜರ ಆರಾಧನೆ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಚಿಂತನೆ. ವ್ಯಾಸರಾಜ ಗುರುಸಾರ್ವಭೌಮರು ತಮ್ಮ ವ್ಯಾಸತ್ರಯಗಳಲ್ಲಿ ವಿಷ್ಣು ಸರ್ವೋತ್ತಮತ್ವದ ಚಿಂತನೆಯನ್ನು ಹೇಗೆ ಮಾಡಿದ್ದಾರೆ ಅಂತ. ಬಹಳ ಪ್ರಸಿದ್ಧವಾದ ಒಂದು ನವರತ್ನ ಮಾಲಿಕಾ ಸ್ತೋತ್ರ ನಾವು ವ್ಯಾಸರಾಜ ಗುರುಸಾರ್ವಭೌಮರು ಮಾಡಿದ್ದು ಅಂತಲೇ ಚಿಂತನೆ ಮಾಡ್ತೇವೆ. ಹೀಗಿದೆ ಅದು. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದಃ ಭಿನ್ನಾ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ ಮುಕ್ತಿಃ ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಹಿ ಅಕ್ಷಾದಿತ್ರತಯಂ ಪ್ರಮಾಣಂ ಅಖಿಲಾಂ ನಾಯೈಕ ವಿದ್ಯೋ ಹರಿಃ ಅಂತ ನವರತ್ನ ಮಾಲಿಕಾ ಸ್ತೋತ್ರ ಅಂತ ಹೆಸರು. ಅಂದರೆ ಮಧ್ವಮತದಲ್ಲಿ ಬರುವ 9 ತತ್ವಗಳನ್ನು ರತ್ನಗಳು ಎಂದು ಚಿಂತನೆ ಮಾಡಿ ಆ ರತ್ನದ ಮಾಲೆಯನ್ನು ಭಗವಂತನಿಗೆ ತೊಡಿಸಿದ್ದಾರೆ ಯಾರು? ವ್ಯಾಸರಾಜರು ಅಂತ. ಅಂದರೆ ಒಂದು ಈ ಶ್ಲೋಕದಲ್ಲಿ ಇಡೀ ಮಧ್ವಮತದಲ್ಲಿ ಬರುವ ಮುಖ್ಯವಾದ ಪ್ರಮೇಯಗಳನ್ನು 9 ಎಂದು ಗುರುತಿಸಿ ಅದು ಯಾವ ಪ್ರಮೇಯಗಳು ಎನ್ನುವುದನ್ನು ತಿಳಿಸಿ ಸಕಲ ಮಧ್ವ ಸಿದ್ಧಾಂತದ ಸಾರವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ವ್ಯಾಸರಾಜರು ಸಾರ್ವಭೌಮರು. ಅದಕ್ಕೆ ಆ 9 ತತ್ವಗಳು ಪ್ರಮೇಯಗಳಿಂದ ಅದನ್ನೇ ಒಂದು ರತ್ನಗಳು ಅಂತ ಚಿಂತನೆ ಮಾಡಿ 9 ರತ್ನಗಳ ಮೂಲಕವಾಗಿ ಮಾಡಿದ ಒಂದು ಸುಂದರವಾದ ರತ್ನದ ಮಾಲೆ. ಆ ರತ್ನ ಮಾಲಿಕೆಯನ್ನ ತಮ್ಮ ವಿಶಿಷ್ಟವಾದ ಆರಾಧ್ಯ ಮೂರ್ತಿ ಗೋಪಾಲಕೃಷ್ಣನಿಗೆ ಅವರು ಸಮರ್ಪಣೆ ಮಾಡಿದ್ದಾರೆ ಅಂತ ಒಂದು ಚಿಂತನೆ. ಅದರಲ್ಲಿ ಶ್ರೀಮನ್ಮಧ್ವಮತೆ, ಈ ಮಧ್ವಂಶದಲ್ಲಿ ಶ್ರೀಮನ್ಮಧ್ವಂಶದಲ್ಲಿ ಹರಿಹಿ ಪರತರಃ, ಭಗವಂತ ಶ್ರೀಹರಿ ನಾರಾಯಣ ಇದ್ದಲ್ಲ, ಅವನೇ ಸರ್ವೋತ್ತಮ. ಆಮೇಲೆ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್, ಅವನು ನಿರ್ಮಾಣ ಮಾಡಿದ ಸೃಷ್ಟಿ ಮಾಡಿದ ಈ ಜಗತ್ತು ಸತ್ಯವೇ ಆಗಿದೆ.
ಆಮೇಲಿಂದ ಶ್ರೀಮನ್ಮಧ್ವಮತೆ ಹರಿಪ್ರತರಃ ಸತ್ಯಂ ಜಗತ್ ತತ್ವತೋ ಭೇದ, ಭೇದ ವಿಶೇಷವಾಗಿ ಪಂಚಭೇದಗಳು ಅದೆಲ್ಲವೂ ಸತ್ಯವೇ ಆಗಿದೆ. ಭೇದ ಇದ್ದು ವ್ಯಾವಹಾರಿಕ ಹೀಗೆಲ್ಲ ಏನನ್ನು ಬೇರೆ ಬೇರೆ ಮತಗಳಲ್ಲಿ ಹೇಳ್ತಾರೆ, ಅದು ಯಾವುದೂ ಸರಿಯಲ್ಲ. ಪಾರಮಾರ್ಥಿಕವಾದ ಭೇದ ಪಂಚಭೇದಗಳು ಇವೆ. ತತ್ವತೋ ಭೇದ ಭಿನ್ನಾ ಜೀವಗಣಾ ಹರೇರನುಚರಾ, ಎಲ್ಲ ಜೀವಿಗಳು ಕೂಡ ದೇವರಿಗಿಂತ ಬೇರೆನೇ ಆಗಿದ್ದಾರೆ. ತತ್ವತೋ ಭೇದ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂ ಗತಾ, ಆ ಭಗವಂತನಿಗಿಂತ ಭಿನ್ನರೇ ಆಗಿದ್ದಾರೆ ಎಲ್ಲ ಜೀವಿಗಳು. ಯಾಕಂದರೆ ಪಂಚಭೇದಗಳು ಅಂತ ಚಿಂತನೆ ಮಾಡಿದಾಗ ದೇವರಿಗೂ ಜೀವಿಗಳಿಗೂ ಭೇದ, ದೇವರಿಗೂ ಜಡ ಪದಾರ್ಥಕ್ಕೂ ಭೇದ, ಅದೇ ರೀತಿಯಾಗಿ ಜಡ ಜಡ ಪದಾರ್ಥಗಳಿಗೂ ಭೇದ, ಜೀವ ಜೀವಿಗಳಲ್ಲಿ ಭೇದ, ಜೀವ ಜಡಕ್ಕೆ ಭೇದ. ಹೀಗೆ ಪಂಚಭೇದಗಳ ಚಿಂತನೆ ಬಂದಾಗ ದೇವರೇ ಜೀವರಾಗೋದಿಲ್ಲ, ದೇವರಿಗಿಂತ ಬೇರೆಯಾಗಿ ಜೀವಿಗಳಿದ್ದಾರೆ. ಆ ಜೀವಿಗಳೆಲ್ಲರೂ ಕೂಡ ಭಗವಂತನಿಗಿಂತ ಬೇರೆಯಾಗಿ ನೀಚೋಚ್ಚ ಭಾವಂಗತಾ ಹರೇಹ ಅನುಚರಾಹ, ಎಲ್ಲರೂ ಭಗವಂತನ ಅನುಚರರೇ ಆಗಿದ್ದಾರೆ, ಸೇವಕರೇ ಆಗಿದ್ದಾರೆ, ಪ್ರತಿಬಿಂಬರೇ ಆಗಿದ್ದಾರೆ. ಅದಾದ ಮೇಲಿಂದ ನೀಚೋಚ್ಚ ಭಾವಂಗತಾ, ಅದರಲ್ಲೂ ಕೂಡ ತಾರತಮ್ಯ ಇದ್ದೇ ಇದೆ. ಜೀವಿಗಳಲ್ಲಿ ಬಹಳ ದೊಡ್ಡ ಎತ್ತರದ ಸ್ಥಾನದಲ್ಲಿ ಬರ್ತಕ್ಕಂಥವರು ಅಂದರೆ ಯಾರು? ಮುಕ್ತಿಯ ಒಂದು ಚಿಂತನೆಯನ್ನು ಇಟ್ಟುಕೊಂಡಾಗ ಲಕ್ಷ್ಮೀದೇವಿ ಬರ್ತಾಳೆ. ಅದಾದ ಮೇಲೆ ಇಲ್ಲಿ ನಾವು ನೋಡಿದಾಗ ಸಂಸಾರದಲ್ಲಿ ಇರತಕ್ಕಂಥವರು ಅಂತ ಬಂದಾಗ ಬ್ರಹ್ಮದೇವರು ಮತ್ತು ಅವರ ಸಮಾನ ಕಾಲ ಅವರ ಸಮಕಕ್ಷಾಪನರಾಗಿರ್ತಕ್ಕಂತಹ ವಾಯುದೇವರು ಅಥವಾ ಪ್ರಾಣದೇವರು. ಹೀಗೆ ಅಲ್ಲಿಂದ ಪ್ರಾರಂಭವಾಗಿ ಕೆಳಗಡೆ 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 ಬರ್ತಾರೆ ಎಲ್ಲರೂ ಕೂಡ. ಜೀವಿಗಳಲ್ಲಿ ಉತ್ತಮರು ಜೀವೋತ್ತಮ ಅಂತ ಬಂದಾಗ ಪ್ರಾಣದೇವರು ಬ್ರಹ್ಮದೇವರು, ಅದಾದ್ಮೇಲೆ ಅವರ ಪತ್ನಿಯರು ಗರುಡಶೇಷರುದ್ರರು, ಅವರ ಪತ್ನಿಯರು, ಹೀಗೆ ತಾರತಮ್ಯ ಕಕ್ಷೆಯಲ್ಲಿ ಬರುತ್ತೆ. ತಾರತಮ್ಯ ಕಕ್ಷೆ ಅಂತಾನೆ 32 ಕಕ್ಷೆಗಳನ್ನು ಹೇಳ್ತಾರೆ. ಅದರಿಂದ ಈ ರೀತಿಯಾಗಿ ಎಲ್ಲ ಜೀವಿಗಳೂ ಒಂದೇ ಯೋಗ್ಯತೆಯವರಲ್ಲ, ಬೇರೆ ಬೇರೆ ಯೋಗ್ಯತೆಯನ್ನು ಹೊಂದಿದ್ದಾರೆ ಅಂತ ಹೇಳಿ ಜೀವಗಣಾ ಹರೇರನುಚರಾ ನಿಚೋಚ್ಚ ಭಾವಂ ಗತಾ ಮುಕ್ತಿ ನೈಜ ಸುಖಾನುಭೂತಿ. ಮೋಕ್ಷ ಅಂದರೆ ನಮ್ಮ ಸ್ವರೂಪದ ಆನಂದವನ್ನ ನಾವು ಅನುಭವಿಸುವುದು. ನೈಜ ಸುಖಾನುಭೂತಿ, ಪ್ರತಿಯೊಬ್ಬ ಸಾತ್ವಿಕ ಜೀವಿಯೂ ಕೂಡ ಜ್ಞಾನ ಮತ್ತು ಆನಂದದಿಂದ ತುಂಬಿಕೊಂಡಿದ್ದಾನೆ. ಅಪ್ರಾಕೃತ ಜ್ಞಾನಾನಂದಮಯ ರೂಪಿ ಯಾರು? ಸಾತ್ವಿಕ ಜೀವಿಗಳು. ಅಂತಹ ಜೀವಿಯಲ್ಲಿ ಆ ಆನಂದ ಜ್ಞಾನವೇನಿದೆ ಅಪ್ರಾಕೃತವಾದ್ದು, ಸಂಸಾರದಲ್ಲಿದ್ದಾಗ ಅದು ಪ್ರಕಟಗೊಳ್ಳೋದಿಲ್ಲ. ಲಿಂಗದೇಹದ ಆವರಣ ದಕ್ಕಿದೆ, ಲಿಂಗದೇಹದ ಆವರಣ ಹೋಗಿ ತಾನೇ ತಾನಾಗಿ ಮುಕ್ತಿಯಲ್ಲಿ ರಾಡಿಸುವಾಗ ವಿರಾಡಿಸುವಾಗ ಆ ಜೀವನದಲ್ಲಿದ್ದ ಆ ಆನಂದದ ಅಭಿವ್ಯಕ್ತಿ ಆಗುತ್ತೆ. ಆ ಆನಂದವನ್ನು ಜೀವ ಅನುಭವಿಸ್ತಾನೆ, ಅದೇ ಮೋಕ್ಷ. ಮುಕ್ತಿ ನೈಜ ಸುಖಾನುಭೂತಿ ಅಮಲಾಭಕ್ತಿಶ್ಚ ತತ್ಸಾಧನಂ. ಅಂತಹ ಒಂದು ಮುಕ್ತಿಯನ್ನು ಪಡೆಯಬೇಕು ಅಂದರೆ ನಿರ್ಮಲವಾಗಿರ್ತಕ್ಕಂತಹ ಭಕ್ತಿ ಬೇಕು. ಅಮಲಾಭಕ್ತಿಶ್ಚ ತತ್ಸಾಧನಂ ಹಿ ಅಕ್ಷಾದಿ ತೃತೀಯಂ ಪ್ರಮಾಣಂ. ಇದೆಲ್ಲವನ್ನು ಕೂಡ ಸಾಧನೆ ಮಾಡೋದಕ್ಕೋಸ್ಕರವಾಗಿ 3 ಪ್ರಮಾಣಗಳು. ಅಕ್ಷಾದಿ ತೃತೀಯಂ, ಅಕ್ಷವೇ ಮೊದಲಾದ 3 ಅಂದರೆ ಒಂದು ಪ್ರತ್ಯಕ್ಷ, ಇನ್ನೊಂದು ಅನುಮಾನ, ಇನ್ನೊಂದು ಆಗಮ ಅಥವಾ ವೇದ. 3 ಪ್ರಮಾಣಗಳು. ಅಖಿಲಾಂನಾಯೈಕ ವೇದ್ಯೋಹರಿಹಿ, ಸಮಸ್ತ ವೇದಗಳಿಂದಲೂ ಕೂಡ ಮುಖ್ಯವಾಗಿ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಶ್ರೀಹರಿನಾರಾಯಣ ಅಂತ ಹೇಳಿ 9 ಪ್ರಮೇಯಗಳು. ಅದರಲ್ಲಿ ವಿಶೇಷವಾಗಿ ನನಗೆ ಇವತ್ತು ಕೊಟ್ಟಿರ್ತಕ್ಕಂಥ ವಿಷಯ ಹರಿಹಿ ಪರತರಹ ಅಂತ ಏನು ಬರುತ್ತೆ, ಶ್ರೀಹರಿ ಸರ್ವೋತ್ತಮ ಎಂಬತಕ್ಕಂಥ ವಿಚಾರ ಏನಿದೆ ಅದನ್ನು ವ್ಯಾಸತ್ರಯಗಳಲ್ಲಿ ಹೇಗೆ ನಿರೂಪಣೆ ಮಾಡಿದ್ದಾರೆ ಅಂತ ವಿಚಾರ. ಇದನ್ನ ಶ್ರೀಹರಿ ಪರಿತರಹ ಅಂತ ತೆಗೆದುಕೊಂಡು ಅದನ್ನೇ ಒಂದು ಚಾಪ್ಟರ್ ಆಗಿ ಇಟ್ಟುಕೊಂಡು ವ್ಯಾಸತ್ರಯದಲ್ಲಿ ಸಮರ್ಥನೆ ಮಾಡಿದ್ದಾರೆ ಅಂದರೆ ಅದು ಸಿಗೋದಿಲ್ಲ. ಮತ್ತೆ ಹೇಗೆ ನಾವು ಚಿಂತನೆ ಮಾಡಬೇಕು ಅಂದರೆ, ಅವರು ಬೇರೆ ಬೇರೆ ಕಡೆಯಲ್ಲಿ ಹರಿಸರ್ವೋತ್ತಮತ್ವದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅದನ್ನು ಆಧರಿಸಿಕೊಂಡು ಈ ಒಂದು ಪ್ರವಚನ ಹೊರಟಿದೆ. ಒಂದೇ ಕಡೆಯಲ್ಲಿ ವ್ಯಾಸರಾಜ ಗುರುಸಾರ್ವಭೌಮರು ಯಾವುದೋ ಒಂದು ತಮ್ಮ 3 ಗ್ರಂಥಗಳಲ್ಲಿ, ತರ್ಕತಾಂಡವದಲ್ಲಿ, ಅದೇ ರೀತಿಯಾಗಿ ನ್ಯಾಯಾಮೃತದಲ್ಲಿ
ಅಥವಾ ತಾತ್ಪರ್ಯ ಚಂದ್ರಿಕಾದಲ್ಲಿ ಒಂದು ಚಾಪ್ಟರ್ ಇಟ್ಕೊಂಡ್ಬಿಟ್ಟು ಹರಿಪರ್ತರಹ ಅಂತ ಅವರು ನಿರೂಪಣೆ ಮಾಡಿಲ್ಲ. ಆದರೆ ಒಟ್ಟು ಅವರ ಗ್ರಂಥಗಳನ್ನು, ವಿಶೇಷವಾಗಿ ವ್ಯಾಸತ್ರಗಳನ್ನು ನೋಡಿದಾಗ ಶ್ರೀಹರಿಯ ಸರ್ವೋತ್ತಮತ್ವದ ಚಿಂತನೆಗೆ ವಿಶೇಷವಾದ ಒಂದು ಒತ್ತನ್ನು ಅವರು ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಿಂದ ಒತ್ತು ಕೊಟ್ಟಿದ್ದಾರೆ. ಸಮಗ್ರ ವ್ಯಾಸತ್ರಯದ ಆ ಒಂದು ಮುಖ್ಯವಾದ ಸಂದೇಶ ಶ್ರೀಹರಿ ಸರ್ವೋತ್ತಮತ್ವದ ಸಂದೇಶವೇ ಮುಖ್ಯವಾದ್ದು. ಯಾಕೆಂದರೆ ವ್ಯಾಸರಾಜ ಗುರುಸಾರ್ವಭೌಮರು ಮಧ್ವಾಚಾರ್ಯ ಪರಂಪರೆಯಲ್ಲಿ ಬಂದವರು. ಮಧ್ವಾಚಾರ್ಯರು ತಮ್ಮ ಎಲ್ಲ ಶಿಷ್ಯರಿಗೂ ಕೊಟ್ಟ ಸಂದೇಶ ಅಂದರೆ ಅದು ವಿಶೇಷವಾಗಿ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದೆಯ. ವಿಷ್ಣುವಿನ ಸರ್ವೋತ್ತಮತ್ವವನ್ನೇ ಯಾವಾಗಲೂ ಕೂಡ ಪ್ರತಿಪಾದನೆ ಮಾಡಬೇಕಾದ್ದು ತಮ್ಮ ಶಿಷ್ಯರ ಕರ್ತವ್ಯ ಅಂತ ಅವರು ವಿಶೇಷವಾಗಿ ಆದೇಶ ಕೊಟ್ಟಿದ್ದಾರೆ. ಅದರಿಂದಾಗಿ ವ್ಯಾಸರಾಜ ಕುಮಾರಸ್ವಾಮಿಗಳು ಏನೇ ಗ್ರಂಥವನ್ನು ಬರೆದರೂ ಕೂಡ ಅದರ ಮುಖ್ಯವಾದ ಉದ್ದೇಶ ವಿಷ್ಣು ಸರ್ವೋತ್ತಮತ್ವದ ಪ್ರತಿಪಾದನೆಯೇ ಆಗಿರುತ್ತೆ. ಅದರಿಂದ ಅದನ್ನು ಆಧರಿಸಿಕೊಂಡು ಯಾವ ರೀತಿ ವಿಷ್ಣು ಸರ್ವೋತ್ತಮತ್ವದ ಚಿಂತನೆ ಬಂದಿದೆ ಅನ್ನೋದನ್ನು ನಾವು ನೋಡೋಣ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಮಾಡಬೇಕಾದ್ದೇನು ಅಂದರೆ, ಇಡೀ ಗ್ರಂಥಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮತ ಇರ್ಬೋದು, ತರ್ಕತಾಂಡ ಇರ್ಬೋದು, ತಾತ್ಪರ್ಯ ಚಂದ್ರಿಕಾ ಇರ್ಬೋದು, ಅಲ್ಲಿ ಮಂಗಲಾಚರಣೆಯಲ್ಲಿ ಸಾಮಾನ್ಯವಾಗಿ ಆಯಾಯ ಗ್ರಂಥದ ಮುಖ್ಯವಾದ ಒಂದು ವಿಚಾರವನ್ನು ತಿಳಿಸಿಕೊಟ್ಟಿರ್ತಾರೆ. ಅದನ್ನು ತೆಗೆದುಕೊಂಡು ಹರಿಸರ್ವೋತ್ತಮತ್ವ ಅಥವಾ ವಿಷ್ಣು ಸರ್ವೋತ್ತಮತ್ವ ಹೇಗೆ ಬಂದಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲು ನಾವು ನ್ಯಾಯಾಮೃತಕ್ಕೆ ಹೋದಾಗ ಅಲ್ಲಿ ಬರುವ ಮಂಗಲಾಚರಣೆ ಏನು ಅಂತ ನೋಡೋಣ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮ ಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವ ಶಬ್ದಾಭಿಧೇಯಂ ನವ ಜಲಧರಕಾಯಂ ನೋಮಿ ಲಕ್ಷ್ಮೀ ಸಹಾಯಂ. ಲಕ್ಷ್ಮೀ ಸಹಾಯ, ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನಾರಾಯಣ, ಅವನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಅವನು ಎಂಥವನು? ನವಜಲಧರ ಕಾಯಂ, ಅವನ ಶರೀರದ ಒಂದು ಪರಿಕಲ್ಪನೆ ಬರಲಿ ಅಂತ ಈ ಒಂದು ವಿಶೇಷಣ ಕೊಡ್ತಾರೆ. ಅಂದರೆ ಆ ಭಗವಂತನ ಶರೀರ ಅಪ್ರಾಕೃತ ಜ್ಞಾನಾನಂದಮಯವಾದ ಶರೀರ ಅಂತ ನಾವು ಕರೀತೇವೆ. ಆದರೆ ಅದು ನೋಡಲಿಕ್ಕೆ ಹೇಗಿರುತ್ತೆ ಅಂದರೆ ನವಜಲಧರ ಕಾಯಂ, ಹೊಸದಾದ ಒಂದು ಜಲಧರ, ನೀರು ತುಂಬಿದ ಮೋಡ, ಹೊಸದಾದ ನೀರು ತುಂಬಿದ ಮೋಡ ಅದರಂತೆ. ಅಂದರೆ ನೀಲಮೇಘಶ್ಯಾಮ ಅಂತಲೇ ದೇವರನ್ನು ಕರೆಯೋದು. ಹಾಗೆ ನೀಲಮೇಘಶ್ಯಾಮನಾಗಿದ್ದಾನೆ ಯಾರು? ಆ ಲಕ್ಷ್ಮೀ ಸಹಾಯ. ವಿಶೇಷವಾಗಿ ಇಲ್ಲಿ ಲಕ್ಷ್ಮೀನಾರಾಯಣ ಅದು ಚಿಂತನೆ. ಗೋಪಾಲಕೃಷ್ಣ ಅವನು ಬೇರೆ ಇಲ್ಲ, ಗೋಪಾಲಕೃಷ್ಣ ಬೇರೆಲ್ಲ, ಅವನ ಚಿಂತನೆ. ಅವನಿಗೆ ವಿಶೇಷಣಗಳನ್ನು ಕೊಡ್ತಾರೆ. ನಿಖಿಲ ಗುಣ ನಿಕಾಯಂ, ಅವನಲ್ಲಿ ಎಲ್ಲ ವಿಧವಾದ ಗುಣಗಳು ಒತ್ತೊತ್ತಾಗಿ ತುಂಬಿಕೊಂಡಿದೆ. ನಿಖಿಲ ಗುಣ ನಿಕಾಯಂ, ಅವನಲ್ಲಿ ಎಲ್ಲ ಗುಣಗಳು, ಆ ಗುಣ ಈ ಗುಣ ಅಂತಿಲ್ಲ, ಸಕಲ ಸದ್ಗುಣಗಳ ನಿವಾಸ ಸ್ಥಾನವನು, ಸಕಲ ಸದ್ಗುಣಗಳ ನಿವಾಸ ಸ್ಥಾನವನು ಅಂತ ಕೇಳಿ ನಿಖಿಲ ಗುಣ ನಿಕಾಯಂ ಅಂತ ಹೇಳ್ತಾರೆ. ಅದಾದ ಮೇಲೆ ನಿತ್ಯ ನಿರ್ಧೂತ ಹೇಯಂ, ಬರೀ ಸದ್ಗುಣಗಳು ಎಲ್ಲ ಗುಣಗಳು ತುಂಬಿರೋದೇ ಅವನ ವಿಶೇಷತೆಯಲ್ಲ. ನಿತ್ಯ ನಿರ್ಧೂತ ಹೇಯಂ, ಯಾವುದೇ ವಿಧವಾದ ಹೇಯ ಅಂದರೆ ದೋಷಗಳು ಅದು ಎಂದೆಂದೂ ಅವನಲ್ಲಿ ಬರಲ್ಲ. ಹೀಗೆ ಸಕಲ ಸದ್ಗುಣ ಪರಿಪೂರ್ಣ ಅಷ್ಟೇ ಅಲ್ಲ, ಸಕಲ ದೋಷಗಳಿಂದ ವಿದೂರನಾಗಿದ್ದಾನೆ. ಅವನನ್ನ ಹೇಗೆ ಹೊಂದೋದು? ಶುಭತಮ ಮತಿಮೇಯಂ, ಅತ್ಯಂತ ನಿರ್ಮಲವಾದ ಬುದ್ಧಿಯಿಂದ ಅವನನ್ನು ನಾವು ತಿಳ್ಕೊಳ್ಬೋದು. ಅವನನ್ನು ತಿಳ್ಕೋಬೇಕು ಅಂದರೆ ಅತ್ಯಂತ ನಿರ್ಮಲವಾಗಿರ್ತಕ್ಕಂಥ ಬುದ್ಧಿ ಅದು ಬೇಕು. ನಿಖಿಲ ಶುಭತಮ ಮತಿಮೇಯಂ, ಶುಭತಮವಾದ ಮತಿ ಏನಿದೆ ಅದರಿಂದ ಅವನನ್ನು ನಾವು ತಿಳ್ಕೋಬಹುದು. ಅದಾದ ಮೇಲೆ ಶುದ್ಧ ಸೌಖ್ಯಾಪ್ತ್ಯುಪಾಯಂ, ವಿಶೇಷವಾಗಿ ಅವನನ್ನು ತಿಳಿದುಕೊಂಡಾಗ ನಮಗೆ ಸಿಗ್ತಕ್ಕಂಥದ್ದೇನು? ಶುದ್ಧ ಸೌಖ್ಯ ಅಂದರೆ ವಿಶೇಷವಾಗಿರ್ತಕ್ಕಂಥ ಸುಖ, ಮುಕ್ತಿಯ ಸುಖ. ಅದಕ್ಕೆ ಅವನು ಉಪಾಯ, ವಿಶೇಷವಾದ ಮುಕ್ತಿ ಸುಖಕ್ಕೆ ಅವನು ಉಪಾಯ. ಸಕಲ ನಿಗಮಗೇಯಂ, ಎಲ್ಲ ವಿಧವಾಗಿರ್ತಕ್ಕಂಥ ವೇದಗಳು ಕೂಡ ಅವನ ಗುಣಗಾನ ಮಾಡ್ತಾ ಇವೆ. ಅದಾದ ಮೇಲೆ ಹೇಳೋದು ಸರ್ವ ಶಬ್ದಾಭಿಧೇಯಂ, ಬರೀ ವೇದದ ಶಬ್ದಗಳು ಅಂತಲ್ಲ, ಲೌಕಿಕ ವೈದಿಕ ಎಲ್ಲ ಶಬ್ದಗಳು, ಆಚಾರ್ಯರು ಕಡೆಗೆ ಹೇಳೋದು ಧ್ವನಿಗಳೂ ಕೂಡ, ಎಲ್ಲವೂ ಕೂಡ
ಆ ಭಗವಂತನ ಹೆಸರಾಗಿದೆ, ಭಗವಂತನ ಗುಣಗಾನವನ್ನೇ ಅವು ಮಾಡ್ತಾ ಇವೆ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ನ್ಯಾಯಾಮೃತದ ಮಂಗಳ ಶ್ಲೋಕ. ಅದಾದ ಮೇಲೆ ನಾವು ಪುನಃ ತರ್ಕತಾಂಡವಕ್ಕೆ ಹೋದರೆ ಅಲ್ಲಿಯ ಮಂಗಳ ಶ್ಲೋಕ ಏನು ಅಂತ ನೋಡೋಣ. ತರ್ಕತಾಂಡವದ ಮಂಗಳ ಶ್ಲೋಕದಲ್ಲಿ ಹೀಗೆ ಬರುತ್ತೆ: ವಿಶ್ವೋತ್ಪತ್ತಿ ಅನಂತ ಕಲ್ಯಾಣ ಗುಣೈಕರಾಶಿಂ ಅಶೇಷ ದೋಷೋಜ್ಜಿತಂ ಅಪ್ರಮೇಯಂ ಮುಮುಕ್ಷುಭಿಃ ಸೇವ್ಯಂ ಅನಂತ ಸೌಖ್ಯಪ್ರದಂ ರಮೇಶಂ ಪ್ರಣಮಾಮಿ ನಿತ್ಯಂ. ರಮೇಶ ಲಕ್ಷ್ಮೀಪತಿ ನಾರಾಯಣ, ಅವನನ್ನು ನಿತ್ಯವೂ ನಮಸ್ಕಾರ ಮಾಡ್ತೇನೆ. ಅವನು ಎಂಥವನು? ಅನಂತ ಕಲ್ಯಾಣ ಗುಣೈಕ ರಾಶಿಂ, ಲೆಕ್ಕವಿಲ್ಲದಷ್ಟು ಮಂಗಳಕರವಾದ ಗುಣಗಳ ರಾಶಿಯೇ ಅವನಾಗಿದ್ದಾನೆ. ಅಶೇಷ ದೋಷೋಜ್ಜಿತಂ, ಎಲ್ಲ ವಿಧವಾಗಿರ್ತಕ್ಕಂಥ ದೋಷಗಳಿಂದ ಅವನು ದೂರನಾಗಿದ್ದಾನೆ. ಅಪ್ರಮೇಯಂ, ಅವನನ್ನು ಪೂರ್ಣವಾಗಿ ತಿಳಿದುಕೊಂಡವರು ಯಾರೂ ಕೂಡ ಇಲ್ಲ. ಮುಮುಕ್ಷುಭಿ ಸೇವ್ಯಂ, ಎಲ್ಲ ಮುಕ್ತಿಯೋಗ್ಯರೂ ಕೂಡ ಅವನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಅನಂತ ಸೌಖ್ಯಪ್ರದಂ, ಆ ರೀತಿ ಆರಾಧನೆ ಮಾಡಿದಾಗ ಎಲ್ಲ ಇಲ್ಲದ ಸುಖವನ್ನ, ಅನಂತವಾದ ಸೌಖ್ಯವನ್ನ, ಮುಕ್ತಿಯ ಸುಖವನ್ನ ಅವನು ಕೊಡ್ತಾನೆ. ಅಂತಹ ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿ ತರ್ಕತಾಂಡವದ ಒಂದು ಪದ್ಯದಲ್ಲಿ, ಮೊದಲ ಪದ್ಯದಲ್ಲಿ ಮಂಗಳಾಚನ ಪದ್ಯದಲ್ಲಿ ಬರೋ ವಿಚಾರ. ಚಂದ್ರಿಕಾಕ್ಕೆ ಹೋದರೆ ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತ ಮುಕ್ತಿ ಜಾಯಿನೇ ಶೇಷಶಾಯಿನೇ. ಯಾವುದೇ ವಿಧವಾದ ದೋಷದ ಗಂಧವೂ ಇಲ್ಲ, ಲೇಷವೂ ಇಲ್ಲ. ಅಂತಹ ದೇವರು ಕಲ್ಯಾಣ ಗುಣಸಿಂಧವೇ, ಮಂಗಳಕರವಾಗಿರ್ತಕ್ಕಂಥ ಗುಣಗಳ ಮೂಲಕವಾಗಿ ಸಮುದ್ರದಂತೆ ಇದ್ದಾನೆ. ಅಂತಹ ದೇವರು ಅವನು ಭಕ್ತ ಮುಕ್ತಿ ಜಾಯಿನೇ, ಎಲ್ಲ ಭಕ್ತರಿಗೂ ಮುಕ್ತಿಯನ್ನ ಕೊಡ್ತಾನೆ. ಅಂತಹ ಶೇಷನಲ್ಲಿ ಪೌಡಿಸಿರ್ತಕ್ಕಂತಹ ನಾರಾಯಣನಿಗೆ ನಮಸ್ಕಾರ ಅಂತ ಹೀಗೆ 3 ಮಂಗಲಾಚರಣೆಗಳನ್ನು ನಾವು ನೋಡಿದ್ವಿ. ಇದರಲ್ಲಿ ಕಾಮನ್ ಆಗಿರೋದು ಏನಪ್ಪ? ದೇವರು ಶ್ರೀಹರಿ ನಾರಾಯಣ ಸರ್ವಗುಣ ಪರಿಪೂರ್ಣ, ಸರ್ವದೋಷ ವಿದೂರ. ಅದಾದ ಮೇಲಿಂದ ವಿಶೇಷವಾಗಿ ಭಕ್ತಿಯಿಂದ ಭಗವಂತನನ್ನ ಆರಾಧನೆ ಮಾಡಿದಾಗ ಮೋಕ್ಷವನ್ನ ಕರುಣಿಸ್ತಾನೆ. ಭಕ್ತಿಯಿಂದ ದೇವರನ್ನ ಆರಾಧನೆ ಮಾಡಿದಾಗ ಮೋಕ್ಷವನ್ನ ಕರುಣಿಸ್ತಾನೆ. ಅದಾದ ಮೇಲಿಂದ ಸಕಲ ವೇದಗಳು ಅವನ ಗುಣಗಾನವನ್ನ ಮಾಡುತ್ತೆ, ಸಕಲ ವೇದಗಳು ಅವನ ಗುಣಗಾನ ಮಾಡುತ್ತೆ ಅಂತ ಸಾಮಾನ್ಯವಾಗಿ ನೀವು ಎಲ್ಲ ಮಂಗಲಾಚರಣೆಯಲ್ಲೂ ಬಂದಿರತಕ್ಕಂಥ ವಿಚಾರ ಇಷ್ಟು. ಇದರ ಆಧಾರದಲ್ಲಿ ನಾವೀಗ ಸರ್ವೋತ್ತಮತ್ವದ ಚಿಂತನೆಯನ್ನ ಮಾಡೋಣ. ಮುಖ್ಯವಾಗಿ ದೇವರು ಶ್ರೀಹರಿ ನಾರಾಯಣ ಸರ್ವೋತ್ತಮ ಅಂತ ಅನ್ಸ್ಲಿಕ್ಕೆ ಏನು ಕಾರಣ ಅಂದ್ರೆ, ಕಲ್ಯಾಣ ಗುಣ ಸಿಂಧು ಅಂತ ಒಂದು ಕಡೆ ಹೇಳಿದ್ದು. ಅಂದ್ರೆ ಮಂಗಳಕರವಾಗಿರ್ತಕ್ಕಂಥ ಗುಣಗಳೇ ಹೇಗಿದೆ? ಸಿಂಧು, ಅವುಗಳಿಂದ ಸಮುದ್ರದಂತೆ ಇದ್ದಾನೆ. ದೇವರ ಗುಣಗಳು ಎಷ್ಟಪ್ಪ ಇದೆ ಅಂದ್ರೆ, ಸಮುದ್ರವನ್ನ ಯಾವ ರೀತಿ ಅಳೆಯಲಿಕ್ಕೆ ಸಾಧ್ಯವಿಲ್ಲವೋ ದೇವರ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲ, ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಗುಣಗಳೋ ಗುಣಗಳು, ಗುಣಗಳೋ ಗುಣಗಳು. ಅವುಗಳೆಲ್ಲ ಮಂಗಳಕರವಾದ ಗುಣಗಳು, ಮಂಗಳಕರವಾಗಿರ್ತಕ್ಕಂಥ ಗುಣಗಳು ಅಂತ ಹೇಳ್ತಾ ಬರ್ತಾರೆ. ಹೀಗಾಗಿ ದೇವರು ಸರ್ವೋತ್ತಮ ಅಂತ ಅನಿಸ್ಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಸರ್ವಗುಣ ಪರಿಪೂರ್ಣತೆ. ದೇವರು ಸರ್ವೋತ್ತಮ ಯಾಕಪ್ಪ ಅಂದ್ರೆ ಅವನು ಸರ್ವಗುಣ ಪರಿಪೂರ್ಣನಾದ್ರಿಂದ. ಆ ಗುಣಗಳೆಲ್ಲವೂ ಕೂಡ ಕಲ್ಯಾಣ ಗುಣಗಳು, ನಮ್ಮ ಲೋಕದ ಗುಣಗಳಂತೆ ಅಲ್ಲ. ಲೋಕದ ಗುಣಗಳೆಲ್ಲವೂ ಕೂಡ ಏನಾಗಿರುತ್ತೆ? ಅದು ಪ್ರಾಕೃತವಾದ ಗುಣಗಳು. ಪ್ರಾಕೃತವಾದ ಗುಣಗಳಲ್ಲಿ ಯಾವತ್ತೂ ಕೂಡ ಪ್ರಕೃತಿಯ ದೋಷಗಳೆಲ್ಲ ಅಂಟಿಕೊಂಡಿರುತ್ತೆ. ಆದರೆ ದೇವರ ಗುಣಗಳು ಹಾಗಲ್ಲ. ದೇವರ ಗುಣಗಳು ಯಾವತ್ತೂ ಕೂಡ ಅಪ್ರಾಕೃತ ಜ್ಞಾನಾನಂದ ಮೊದಲಾದ ಗುಣಗಳು. ಅವನಿಗೆ ಎಲ್ಲ ಗುಣಗಳೂ ಇವೆ. ಆ ಎಲ್ಲ ಗುಣಗಳು ಕೂಡ ಅಪ್ರಾಕೃತವಾಗಿದೆ. ಪ್ರಾಕೃತದ ದೋಷಗಳು ಗುಣಗಳಿಲ್ಲ. ಪ್ರಾಕೃತ ದೋಷಗಳು ಅಂದ್ರೆ ಏನು? ಪ್ರಾಕೃತದ ದೋಷಗಳು ಗುಣಗಳಲ್ಲಿ ಬರೋದು ಅಂದ್ರೆ ಏನು? ಬಹಳ ಮುಖ್ಯವಾಗಿ ಪ್ರಾಕೃತದ ದೋಷಗಳು ಅಂತ ಹೇಳಿದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಇದು 3 ಪ್ರಕೃತಿಯ ಗುಣಗಳು. ಅದರ ಸಂಬಂಧದಿಂದಾಗಿ ಸಂಸಾರದಲ್ಲಿರ್ತಕ್ಕಂಥ ನಮ್ಮಲ್ಲಿ ಗುಣಗಳು ಬರುತ್ತೆ.
ನಾವೆಲ್ಲ ಇವತ್ತು ಸಂಸಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಗುಣಗಳನ್ನು ಏನು ಕಾಣ್ತೇವೆ, ಅದು ಒಳ್ಳೆಯ ಸದ್ಗುಣಗಳು ಇದೆ ಅಂದರೆ ಅದು ಮೂಲತಃ ಪ್ರಕೃತಿಯ ಸತ್ವಗುಣದಿಂದ ಬಂದ ಸದ್ಗುಣಗಳು, ಅಥವಾ ಕೆಟ್ಟ ಗುಣಗಳು ತುಂಬಿಕೊಂಡಿದೆ ಅಂತ ಬಂದರೆ ಮೂಲತಃ ಪ್ರಕೃತಿಯಲ್ಲಿ ಬಂದಾದ ಆ ತಮೋಗುಣ ಏನಿದೆ ಅದರಿಂದ ಬಂದ ಅವಗುಣಗಳು. ಎರಡರ ಮಿಶ್ರಣ ಇದೆ ಅಂತ ಇದ್ದರೆ ಅದು ರಜೋಗುಣದಿಂದ ಬಂದದ್ದು. ಹೀಗಾಗಿ ಪ್ರಾಕೃತವಾದ ಗುಣಗಳು ಯಾವತ್ತೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣ, ಆಯ್ತಾ. ಅದು ಜಡ ಪ್ರಕೃತಿಯಲ್ಲಿ ಒಳಗಡೆ ಸೇರಿಕೊಂಡಿರ್ತಕ್ಕಂಥ ಗುಣಗಳು. ಅದರ ಒಂದು ವಿಶೇಷತೆ ಏನು ಅಂದರೆ ಸಂಸಾರದಲ್ಲಿ ಕಟ್ಟಿ ಹಾಕುವ ಗುಣಗಳು. ಆ ಸತ್ವಗುಣ, ರಜೋಗುಣ, ತಮೋಗುಣ ಇದೆಯಲ್ಲ, ಸಂಸಾರದಲ್ಲಿ ನಮ್ಮನ್ನು ಕಟ್ಟಾಕತ್ತೆ. ದೇವರ ಗುಣಗಳು ಅಂಥದ್ದಲ್ಲ. ಕಲ್ಯಾಣ ಗುಣಸಿಂಧವೇ ಅಂತ ಕಲ್ಯಾಣ ಪದವನ್ನ ಏನು ಹಾಕಿದ್ದಾರೆ ಅದರ ಅಭಿಪ್ರಾಯ, ದೇವರಿಗೆ ಇರತಕ್ಕಂಥ ಗುಣಗಳು ಮಂಗಳಕರವಾದ ಗುಣಗಳಪ್ಪ. ಅದು ಸಂಸಾರದಲ್ಲಿ ಎಂದೂ ಕಟ್ಟಾಕೋದಿಲ್ಲ, ಸಂಸಾರದಲ್ಲೆಂದೂ ಕಟ್ಟಾಕೋದಿಲ್ಲ. ಇಂತಹ ಮಂಗಳಕರವಾದ ಗುಣಗಳು ದೇವರಿಗಿದೆ. ಅದು ಎಷ್ಟಿದೆ ಅಂದರೆ ಇಲ್ಲಪ್ಪ, ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಕಲ್ಯಾಣ ಗುಣ ಸಿಂಧವೇ ಎಂದು, ಕಲ್ಯಾಣ ಗುಣಗಳಿಂದ ಸಮುದ್ರದಂತೆ ಇದ್ದಾನೆ ಅಂತ ಹೇಳ್ತಾ ಬಂದರು. ಯಾಕೆ ಸಮುದ್ರ, ಅದರ ನೀರು, ಅದನ್ನು ಯಾವ ರೀತಿ ನಾವು ಏನು ಮಾಡಲಿಕ್ಕಾಗಲ್ಲ, ಲೆಕ್ಕ ಹಾಕಲಿಕ್ಕೇ ಸಾಧ್ಯವಿಲ್ಲವೋ ಹಾಗೆ ಇದು ಕೂಡ. ಅದನ್ನೇ ನ್ಯಾಯಾಮೃತದಲ್ಲಿ ಹೇಳೋ ಸಂದರ್ಭದಲ್ಲಿ ನಿಖಿಲ ಗುಣನಿಕಾಯಂ ಅಂದು. ನಿಖಿಲ ಗುಣ ನಿಕಾಯಂ, ಎಲ್ಲ ವಿಧವಾಗಿರ್ತಕ್ಕಂತಹ ಗುಣಗಳ ಗುಂಪೇ ದೇವರಾಗಿದ್ದಾನೆ. ಎಲ್ಲ ವಿಧವಾಗಿರ್ತಕ್ಕಂಥ ಗುಣಗಳ ಗುಂಪು, ಎಲ್ಲ ವಿಧವಾಗಿರ್ತಕ್ಕಂತಹ ಗುಣಗಳ ನಿವಾಸ ದೇವರಾಗಿದ್ದಾನೆ, ಎಲ್ಲ ವಿಧವಾಗಿರ್ತಕ್ಕಂಥ ಗುಣಗಳ ನಿವಾಸ ದೇವರಾಗಿದ್ದಾನೆ ಅಂತ ಹೀಗೆ ಒಂದು ವಿಶಿಷ್ಟವಾದ ಚಿಂತನೆಯನ್ನ ಮಾಡ್ತಾ ಇದ್ದಾನೆ. ಅಲ್ಲಿ ಗುಣಗಳ ಪರಿಪೂರ್ಣತೆ ಏನಿದೆ ನೀವು ಎಲ್ಲ ಕಡೆಯಲ್ಲೂ ನೋಡಿದ್ರು. ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣ ಸಿಂಧವೇ, ಅನಂತ ಕಲ್ಯಾಣ ಗುಣೈಕರಾಶಿಂ. ತರ್ಕತಾಂಡವದಲ್ಲೂ ಅದೇ ಬರುತ್ತೆ ನೋಡಿ, ಅನಂತ ಕಲ್ಯಾಣ ಗುಣೈಕರಾಶಿಂ. ಅನಂತ, ಲೆಕ್ಕವಿಲ್ಲದಷ್ಟು ಕಲ್ಯಾಣ ಮಂಗಳಕರವಾದ ಗುಣಗಳೇ ಏಕರಾಶಿಂ, ಮುಖ್ಯವಾದ ರಾಶಿ ದೇವರು ಅಂತ. ಇದು ಒಂದು ವಿಚಾರ. ಏನಂತ ಹೇಳಿದ್ರೆ, ದೇವರು ಸರ್ವೋತ್ತಮ ಅಂತ ಆಗಲಿಕ್ಕೆ ಮುಖ್ಯವಾದ ಕಾರಣ ಸರ್ವಗುಣ ಪರಿಪೂರ್ಣತೆ, ಸಕಲ ಸದ್ಗುಣಗಳಿಂದ ತುಂಬಿಕೊಂಡಿದ್ದಾನೆ. ಆ ಗುಣಗಳು ಅನಂತವಾಗಿದೆ, ಇದು ಮುಖ್ಯವಾದ ಕಾರಣ. ಅದನ್ನೇ ಮೂರೂ ಮಂಗಲಾಚರಣೆಯಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ದೇವರು ಗುಣಗಳಿಗೆ ಆಶ್ರಯನೋ ಅಥವಾ ಗುಣಗಳೇ ದೇವರು ಅಂತ ವಿಚಾರ. ನಾವು ಮಂಗಳಾಚರಣೆಯಲ್ಲಿ ನೋಡಿದಾಗ ಹೇಗೆ ಕಾಣಿಸ್ತು ಅಂದರೆ, ಅನಂತ ಕಲ್ಯಾಣ ಗುಣೈಕ ರಾಶಿಂ ಅಂತ ಬಂದಾಗ ದೇವರನ್ನ ಏನು ಕರೆದ್ರು, ಎಲ್ಲ ಸದ್ಗುಣಗಳ ರಾಶಿಯೇ ದೇವರು ಅಂತ, ಎಲ್ಲ ಸದ್ಗುಣಗಳ ರಾಶಿಯೇ ದೇವರು ಅಂತ. ಆಮೇಲೆ ಮತ್ತೊಂದು ಕಡೆಯಲ್ಲಿ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಕಲ್ಯಾಣಕರವಾದ ಗುಣಗಳಿಂದ ಸಿಂಧುವಿನಂತೆ ಅಂತ, ಅಲ್ಲಿ ರಾಶಿ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಆದರೆ ನ್ಯಾಯಾಮೃತದ ಒಂದು ಮಂಗಳಾಚರಣೆಯನ್ನು ನೋಡೋ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾರೆ, ನಿಖಿಲ ಗುಣ ನಿಕಾಯಂ, ಎಲ್ಲ ವಿಧವಾಗಿರ್ತಕ್ಕಂತಹ ಗುಣಗಳಿಗೆ ಅವನು ಏನಾಗಿದ್ದಾನೆ, ವಾಸಸ್ಥಾನವಾಗಿದ್ದಾನೆ ಅಂತ ಹೇಳೋದು. ಇದು ಮೇಲ್ನೋಟಕ್ಕೆ ವಿರುದ್ಧ. ಗುಣಗಳಿಗೆ ವಾಸಸ್ಥಾನವಾಗಿದ್ದಾನೆ ಅಂತ ಒಂದು ರೀತಿ ಹೇಳೋದು, ಗುಣಗಳೇ ಅವನು, ಗುಣಗಳ ರಾಶಿಯೇ ಅವನು ಅಂತ ಹೇಳೋದು ಒಂದು ರೀತಿ ವಿರುದ್ಧ. ಗುಣಗಳಿಗೆ ವಾಸಸ್ಥಾನವಾಗಿದ್ದಾನೆ ಅಂತ ಬಂದಾಗ ಯಾವುದು ವಾಸಸ್ಥಾನವೋ ಅದು ಯಾವುದರಲ್ಲಿ ಆ ಗುಣಗಳು ತುಂಬಿದೆಯೋ, ಗುಣಗಳ ವಾಸಸ್ಥಾನ ಇಂಥವನು, ಅಥವಾ ಗುಣಗಳು ಬೇರೆ, ಆ ಗುಣಗಳ ವಾಸಸ್ಥಾನ ಬೇರೆ ಅನ್ನೋ ರೀತಿ ಅರ್ಥ ಬರುತ್ತೆ. ಆದರೆ ಕಲ್ಯಾಣ ಗುಣೈಕ ರಾಶಿಂ ಅಂತ ಬಂದರೆ ಗುಣಗಳೇ ದೇವರು, ಗುಣಗಳ ರಾಶಿಯೇ ದೇವರು ಅಂತ ಬರುತ್ತೆ. ನಿಜವಾಗಿ ಏನಿದು ಅಂದರೆ ಎರಡೂ ಸರಿನೇ. ದೇವರು ಕಲ್ಯಾಣ ಗುಣಗಳ ರಾಶಿನೇ ಹೌದು, ಖಂಡಿತವಾಗಿಯೂ ಸಕಲ ಸದ್ಗುಣಗಳ ರಾಶಿ ದೇವರು. ಮತ್ತೆ ಸಕಲ ಸದ್ಗುಣಗಳ ರಾಶಿ ದೇವರಾಗೋದಾಗಿದ್ದರೆ ನಿಖಿಲ ಗುಣ
ನಿಕಾಯಂ ಎಲ್ಲ ಗುಣಗಳ ಆವಾಸ ಸ್ಥಾನ ಅಂತ ಹೇಳೋದು ಹೇಗೆ? ಆವಾಸ ಸ್ಥಾನ ಆಗ್ಬೇಕಾದ್ರೆ ಗುಣಗಳು ಮತ್ತು ದೇವರು ಬೇರೆ ಆಗಿರ್ಬೇಕಲ್ಲ ಅಂದ್ರೆ ಇಲ್ಲ. ಆ ರೀತಿಯಾದ ಪ್ರಯೋಗ ಬಂದಾಗ ಅದನ್ನ ಸವಿಶೇಷಾಭೇದ ಅಂತ ಆಚಾರ್ಯರು ಚಿಂತನೆ ಮಾಡಿ ಪ್ರಯೋಗವನ್ನು ಕೊಡಿಸ್ತಾರೆ. ಅಂದ್ರೆ ಇಷ್ಟೇನೆ. ಈಗ ಏನಾಗಿದೆ, ದೇವರು ಬೇರೆಯಲ್ಲ, ಅವನ ಸದ್ಗುಣಗಳು ಬೇರೆಯಲ್ಲ. ದೇವರು ಅಂದ್ರೆ ಸದ್ಗುಣಗಳು, ಸದ್ಗುಣಗಳಂದ್ರೆ ದೇವರು. ಎಲ್ಲ ಗುಣಗಳ ಏಕರಾಶಿ ಯಾರು? ದೇವರು. ಆಯ್ತಾ? ಹೀಗಿರಬೇಕಾಗಿದ್ರೆ ದೇವರು ಮತ್ತು ಗುಣಗಳಿಗೆ ಅಭೇದವೇ ಇರೋದು, ಭೇದವಿಲ್ಲ. ಹೀಗಾಗಿ ಏನಾಯ್ತು ಅಂತ ಹೇಳಿದ್ರೆ, ಈ ಪ್ರಾಕೃತವಾದ ಗುಣಗಳಿದೆಯಲ್ಲ, ಆ ಪ್ರಾಕೃತವಾದ ಗುಣಗಳು ಬೇರೆ, ಅದನ್ನ ಪಡೆದ ಜೀವಿ ವ್ಯಕ್ತಿಗಳು ಬೇರೆ. ಈಗ ನಮ್ಮಲ್ಲಿ ಸಂಸಾರದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ನಮಗೆಲ್ಲ ಪ್ರಾಕೃತವಾದ ಗುಣಗಳ ಮೂಲಕವಾಗಿ ಧೈರ್ಯ, ಶೌರ್ಯ, ಪಾಂಡಿತ್ಯ, ಅದು ಇದು ಎಲ್ಲ ಬರುತ್ತೆ. ಎಲ್ಲ ಪ್ರಾಕೃತವಾಗಿರ್ತಕ್ಕಂಥದ್ದು ಇದು. ಅದು ಬೇರೆ. ನಮ್ಮ ಜೀವ ಸ್ವರೂಪ ಅದು ಬೇರೆನೆ. ಹೀಗಾಗಿ ನಮಗಿಂತ ಬೇರೆಯಾದ ಈ ಗುಣಗಳೆಲ್ಲ ಇದೆಯಲ್ಲ, ಅದು ಬರುತ್ತೆ ಹೋಗುತ್ತೆ. ಒಂದೊಂದು ಜಾಸ್ತಿ ಬರ್ಬೋದು, ಇನ್ನೊಂದು ಕಡಿಮೆ ಆಗ್ಬೋದು, ಏನೇನು ಆಯ್ತಾ. ಆದರೆ ದೇವರಿಗೆ ಹಾಗಲ್ಲ. ದೇವರಿಂದ ಆ ಗುಣಗಳು ಬೇರೆಯಲ್ಲಾದ್ರಿಂದಾಗಿ, ದೇವರ ಸ್ವರೂಪವೇ ಆಗಿದ್ದರಿಂದಾಗಿ ದೇವರನ್ನ ಬಿಟ್ಟು ಆ ಗುಣಗಳು ಎಂದೂ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ಏನ್ ಮಾಡಿದ್ರು, ದೇವರಿಗೂ ಮತ್ತು ಗುಣಗಳಿಗೂ ಅಭೇದವನ್ನ ಚಿಂತನೆ ಮಾಡಿದ್ರು. ದೇವರಿಗೂ ಗುಣಗಳು ಬೇರೆ ಬೇರೆ ಆದಂದ್ರೆ, ನಮ್ಮಂತೆ ಸಂಸಾರಿ ಜೀವಿಗಳಲ್ಲಿ ಯಾವ ರೀತಿ ಜೀವಿ ಬೇರೆ, ಆ ಜೀವಿ ಪಡೆದಿರ್ತಕ್ಕಂತಹ ಗುಣಗಳು ಬೇರೆ ಆದ್ರಿಂದಾಗಿ ಏನಾಗತ್ತೆ, ಆ ಗುಣಗಳು ಬಂದು ಹೋಗತ್ತೆ, ಅನಿತ್ಯ, ನಶ್ವರ ಅಂತ ಆಗ್ಬಿಟ್ರೆ, ಆಗ ದೇವರಿಗೂ ಹಾಗೆ ಆ ಗುಣಗಳು ಬಂದು ಹೋಗುತ್ತೆ, ನಶ್ವರ ಅಂತ ಹೇಳಿದ್ರೆ ಯಾವತ್ತೂ ಆ ಗುಣಗಳನ್ನ ದೇವರು ಹೊಂದಿರೋದಿಲ್ಲ ಅಂತ ಆಗ್ಬಿಡುತ್ತೆ. ಆಗ ಜೀವಿಗಳಿಗೂ ದೇವರಿಗೂ ವ್ಯತ್ಯಾಸವೇ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ದೇವರು ಅಂತ ಬಂದಾಗ ಅಪ್ರಾಕೃತ ಜ್ಞಾನಾನಂದಾದಿ ಸದ್ಗುಣಗಳೇ ದೇವರು, ಸದ್ಗುಣಗಳ ರಾಶಿಯೇ ದೇವರು ಅಂತಲೇ ಹೇಳೋದು. ದೇವರು ಬೇರೆಯಲ್ಲ, ಅದೇ ರೀತಿಯಾಗಿ ಅವನ ಗುಣಗಳು ಬೇರೆಯಲ್ಲ. ಮತ್ತೆ ಗುಣಗಳ ನಿವಾಸ ಸ್ಥಾನ, ಗುಣಗಳ ಆಲಯ, ಗುಣಗಳ ನಿವಾಸ ಭೂಮಿ, ಹೀಗೆಲ್ಲ ಭೇದದ ವ್ಯವಹಾರ ನಾವು ಮಾಡ್ತೀವಲ್ಲ, ಇದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳೋದು ಸವಿಶೇಷಾಭೇದ. ಅಂದ್ರೆ ದೇವರಿಗೂ ಮತ್ತು ಅವನ ಗುಣಗಳಿಗೂ ವಿಶೇಷ ಸಹಿತವಾದ ಒಂದು ಅಭೇದ, ಕೇವಲ ಅಭೇದ ಅಲ್ಲ, ಆ ಅಭೇದಕ್ಕೆ ಜೊತೆಗೆ ವಿಶೇಷ ಸೇರ್ಕೊಂಡಿರುತ್ತೆ. ಈ ವಿಶೇಷ ಎಂಬತಕ್ಕಂತಹ ಒಂದು ವಿಚಾರವನ್ನ ಮಧ್ವಾಚಾರ್ಯರು ವಿಶೇಷವಾಗಿ ಬ್ರಹ್ಮತರ್ಕದ ಆಧಾರದಲ್ಲಿ ಸಮರ್ಥನೆ ಮಾಡ್ತಾರೆ. ಅದನ್ನು ಬಹಳ ಬಹಳ ವಿಶೇಷವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ವ್ಯಾಸತ್ರಯದಲ್ಲಿ ಅದರ ಸಮರ್ಥನೆಯನ್ನ, ಅದರ ವಿಶೇಷತೆಯನ್ನ ಕೊಂಡಾಡಿದ್ದನ್ನು ನಾವು ನೋಡ್ತೇವೆ. ಈ ವಿಶೇಷ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ದೇವರಿಗೂ ಅವನ ಗುಣಗಳಿಗೂ ವಿಶೇಷ ಸಹಿತವಾದ ಅಭೇದ ಇರೋದ್ರಿಂದ ಆ ವಿಶೇಷ ಏನು ಮಾಡುತ್ತೆ, ಅಭೇದೇಪಿ ಭೇದ ಕಾರ್ಯಕಾರಿ ವಿಶೇಷ ಅಂತ ಕರೀತಾರೆ. ಅಂದ್ರೆ ಅಭೇದ ಇದ್ದಾಗಲೂ ಭೇದದ ಕೆಲಸವನ್ನ ಯಾವುದು ಮಾಡುತ್ತೋ ಅದು ವಿಶೇಷ. ದೇವರಿಗೂ ಮತ್ತು ಅವನ ಗುಣಗಳಿಗೂ ಅಭೇದವೇ ಇರೋದು, ಆದರೂ ಕೂಡ ಭೇದದ ಕೆಲಸ. ಏನು ಭೇದದ ಕೆಲಸ ಅಂದ್ರೆ ಭೇದದ ವ್ಯವಹಾರ. ಯಾವ ರೀತಿ ಭೇದ ವ್ಯವಹಾರ? ದೇವರಲ್ಲಿ ಸಕಲ ಸದ್ಗುಣಗಳು ಇವೆ, ದೇವರು ಸದ್ಗುಣಗಳಿಗೆ ಆಶ್ರಯ, ಆಯ್ತಾ, ದೇವರು ಸದ್ಗುಣಗಳಿಗೆ ನಿವಾಸ ಭೂಮಿ, ಇದೆಲ್ಲ ಭೇದದ ವ್ಯವಹಾರ. ನಮಗೇನು ಅನಿಸುತ್ತೆ, ದೇವರು ಬೇರೆ, ಅದೇ ರೀತಿಯಾಗಿ ಅವನ ಗುಣಗಳು ಬೇರೆ ಅಂತ ಹೇಳಿ ಭೇದದ ವ್ಯವಹಾರ ಕಾಣುತ್ತೆ. ಆದರೆ ಈ ಭೇದದ ವ್ಯವಹಾರ ಬಂದಿರೋದು ಯಾವುದರಿಂದ? ವಿಶೇಷ ಅಂತಕ್ಕಂಥದ್ದು ಇರೋದರಿಂದ ಆ ವಿಶೇಷ ಭೇದ ವ್ಯವಹಾರವನ್ನು ಮಾಡುತ್ತೆ. ಹೀಗಾಗಿ ದೇವರನ್ನ ಸಕಲ ಸದ್ಗುಣಗಳ ನಿವಾಸ ಭೂಮಿ ಅಂತ ಕರೆದರೂ ಸರಿ, ಸಕಲ ಸದ್ಗುಣಗಳೇ ದೇವರು ಅಂತ ಕರೆದರೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿ, ಹೀಗೆ ದೇವರ ಬಗ್ಗೆ ವೇದೋಪನಿಷತ್ಗಳ ಸಂದರ್ಭದಲ್ಲಿ ಎರಡೂ ರೀತಿ ಪ್ರಯೋಗ ಇದೆ. ದೇವರನ್ನು ಸಕಲ ಸದ್ಗುಣಗಳ ಆಶ್ರಯಸ್ಥಾನ ಅಂತ ಕರೆಯೋದ್ರ ಜೊತೆಗೆ ಸಕಲ ಸದ್ಗುಣಗಳೇ ದೇವರು ಅಂತ ಕರೀತಕ್ಕಂತಹ ವಾಡಿಕೆಯನ್ನು ಕೂಡ ನಾವು ನೋಡ್ತೇವೆ. ಅದನ್ನೇ ವಿಶೇಷವಾಗಿ ತಮ್ಮ ತಲೆಯಲ್ಲಿ ಇಟ್ಟುಕೊಂಡು ವ್ಯಾಸರಾಜ ಗುರುಸಾರ್ವಮರು ಎರಡೂ ರೀತಿಯಾದ ವಿಚಾರವನ್ನ ಈ ಮಂಗಳಾಚರಣೆ ಹೇಳಿದ್ದಾರೆ. ಆ ಮೂಲಕವಾಗಿ ದೇವರ ಒಂದು ವಿಶೇಷತೆ, ಸಕಲ ಸದ್ಗುಣಗಳೇ ದೇವರು ಅಂತ ಹೇಳ್ತಾ, ಆ ಸದ್ಗುಣಗಳ ರೂಪಿಯಾಗಿರ್ತಕ್ಕಂಥ ಹರಿನಾರಾಯಣ ಏನಿದ್ದಾನೆ ಅವನು ಸರ್ವೋತ್ತಮ. ಯಾಕೆ ಅವನು ಸರ್ವರಲ್ಲಿ ಉತ್ತಮ ಅಂದ್ರೆ, ಬೇರೆ ಯಾವ ವ್ಯಕ್ತಿಯಲ್ಲೂ ಕೂಡ ಏನಪ್ಪ ಬರೋದಿಲ್ಲ,
ಸಕಲ ಸದ್ಗುಣಗಳು ಬರೋ ವಿಚಾರವೇ ಇಲ್ಲ. ಸಕಲ ಸದ್ಗುಣಗಳು ಬರೋ ವಿಚಾರ ಇಲ್ಲ. ಅವರಲ್ಲಿ ಇವರಲ್ಲಿ ಗುಣಗಳು ಇದ್ದರೂ ಸಂಸಾರಿ ಜೀವಿಗಳಲ್ಲಿ ಗುಣಗಳಿರುತ್ತೆ, ಇಲ್ಲ ಅಂತಲ್ಲ. ಆ ಎಲ್ಲ ಗುಣಗಳು ಪ್ರಾಕೃತವಾದ ಗುಣಗಳೇ, ಹೇಯವಾದ ಗುಣಗಳೇ. ಅಹೇಯವಾದ ಅಪ್ರಾಕೃತವಾದ ಗುಣಗಳು, ಅದು ಲೆಕ್ಕವಿಲ್ಲದಷ್ಟು ಗುಣಗಳು, ಅನಂತ ಗುಣಗಳು. ಒಂದೊಂದು ಗುಣವೂ ಅನಂತವಾದ್ದು ಮತ್ತು ಒಂದೊಂದು ಗುಣವೂ ಪರಿಪೂರ್ಣವಾದ್ದು. ಹೀಗೆ ಪರಿಪೂರ್ಣವಾದ ಅನಂತವಾದ ಸದ್ಗುಣಗಳ ರಾಶಿ ದೇವರು. ಆದ್ದರಿಂದಲೇ ಹರಿಹಿ ಪರತರಹ. ಇದು ಬೇರೆ ಯಾರ್ಯಾರೂ ಹೀಗಾಗಲಿಕ್ಕೆ ಸಾಧ್ಯವಿಲ್ಲ, ಯಾರಲ್ಲೂ ಹೀಗೆ ಬರೋ ವಿಚಾರವಿಲ್ಲ. ಆಗಲೇ ಹೇಳಿದೆ, ವಿಶೇಷವಾಗಿ ಸಂಸಾರದಲ್ಲಿರ್ತಕ್ಕಂಥ ಜೀವನನ್ನೇ ಇದು ಬರೋ ವಿಚಾರವಿಲ್ಲ. ಯಾಕೆ ಅವರಲ್ಲಿರ್ತಕ್ಕಂಥದ್ದೆಲ್ಲ ಪ್ರಾಕೃತವಾದ ಗುಣಗಳು. ಹಾಗಲಪ್ಪ, ಮೋಕ್ಷಕ್ಕೆ ಹೋದ ಮೇಲೆ ಯಾವ ಯಾವ ಜೀವಿಗಳಿರ್ತಾರೋ ಆ ಜೀವಿಗಳಲ್ಲಿ ಬೇಕಾದಷ್ಟು ಸದ್ಗುಣಗಳು ತುಂಬಿಕೊಂಡಿದೆ ಅಂದರೆ ಅಲ್ಲೂ ಇಲ್ಲ. ಮುಕ್ತಿಯನ್ನ ಪಡೆದಿರ್ತಕ್ಕಂಥ ಯಾವ ಜೀವವರ್ಗದವರನ್ನು ತೆಗೆದುಕೊಂಡ್ರು ದೇವರಂತೆ ಅವರಲ್ಲಿ ಅಪ್ರಾಕೃತ ಗುಣಗಳು ದೇವರಂತೆ ಇಲ್ಲವೇ ಇಲ್ಲ. ದೇವರಲ್ಲಿ ಪರಿಪೂರ್ಣವಾದ ಅನಂತವಾದ ಸದ್ಗುಣಗಳು ಯಾವ ರೀತಿ ಕಂಡುಬರುತ್ತೋ ಆ ರೀತಿಯಾಗಿ ಮುಕ್ತರಾದ ಜೀವಿಗಳಲ್ಲೂ ಕೂಡ ಜ್ಞಾನಾನಂದಾದಿ ಸದ್ಗುಣಗಳು ಇದೆ ಮುಕ್ತಿಯಲ್ಲಿ. ಆದರೆ ಅದೆಲ್ಲವೂ ಕೂಡ ಲಿಮಿಟೆಡ್, ಅಂದರೆ ಲೆಕ್ಕಕ್ಕೆ ಸಿಗತಕ್ಕಂಥದ್ದು. ಎಲ್ಲರೂ ಒಂದು ಸದ್ಗುಣಗಳನ್ನು ತೆಗೆದುಕೊಂಡಾಗಲೂ ಒಂದು ಲೆಕ್ಕಾಚಾರ ಇದ್ದೇ ಇದೆ, ಲೆಕ್ಕಾಚಾರ ಇದ್ದೇ ಇದೆ. ಅಷ್ಟೇ ಅಲ್ಲ, ಒಂದೊಂದು ಗುಣವನ್ನು ತೆಗೆದುಕೊಂಡಾಗಲೂ ಕೂಡ ದೇವರಲ್ಲಿ ಅದು ಅನಂತ, ದೇವರಲ್ಲಿ ಅದು ಅನಂತ. ಆದರೆ ಮುಖ್ಯ ಜೀವಿಗಳಲ್ಲಿ ಎಲ್ಲ ಸದ್ಗುಣಗಳು ಇಲ್ಲ ಅಂತ ಒಂದು ವಿಚಾರ. ಒಂದೊಂದು ಗುಣವನ್ನು ತೆಗೆದುಕೊಂಡಾಗಲೂ ದೇವರಂತೆ ಅದು ಅನಂತವಲ್ಲ, ದೇವರಂತೆ ಅದು ಅನಂತವಲ್ಲ. ಯಾಕೆ ನೋಡಿ, ಈಗ ದೇವರು ಅಂತ ನಾವು ಚಿಂತನೆ ಮಾಡಿದಾಗ ಅವನು ನಿತ್ಯಮುಕ್ತ, ಸಂಸಾರಕ್ಕೆ ಬಂದು ಮೋಕ್ಷವನ್ನು ಪಡೆದದ್ದಲ್ಲ, ನಿತ್ಯಮುಕ್ತ. ನಿತ್ಯಮುಕ್ತನಾದ ಆ ದೇವರಲ್ಲಿ ನಿತ್ಯವಾಗಿ ಅಪ್ರಾಕೃತ ಸಕಲ ಸದ್ಗುಣಗಳು ತುಂಬಿಕೊಂಡಿದೆ. ಆದರೆ ಜೀವಿಗಳು ಸಾಧನೆಯನ್ನ ಮಾಡಿ ಮೋಕ್ಷಕ್ಕೆ ಹೋಗಬೇಕು. ಮೋಕ್ಷಕ್ಕೆ ಹೋದ ಮೇಲೂ ಅವರಲ್ಲಿ ಬರುವ ಗುಣಗಳು ಬಹಳ ಬಹಳ ಕಡಿಮೆ ಗುಣಗಳೇ. ಅಪ್ರಾಕೃತ ಗುಣಗಳು ಇರಬಹುದು, ಅಪ್ರಾಕೃತ ಜ್ಞಾನ ಆನಂದ ಸದ್ಗುಣಗಳು ಮೋಕ್ಷದಲ್ಲಿ ಜೀವಿಗಳು ಇರಬಹುದು. ಆದರೆ ಅದು ಲೆಕ್ಕಕ್ಕೆ ಸಿಗದಷ್ಟು ಅಂತ ಅಲ್ಲ, ಅದೆಲ್ಲವೂ ಲೆಕ್ಕಕ್ಕೆ ಸಿಕ್ಕೇ ಸಿಗತ್ತೆ, ಲೆಕ್ಕಕ್ಕೆ ಸಿಕ್ಕೇ ಸಿಗತ್ತೆ. ಅಷ್ಟೇ ಅಲ್ಲ, ಒಂದೊಂದು ಗುಣವನ್ನು ತೆಗೆದುಕೊಂಡಾಗಲೂ ಇತಿಮಿತಿ ಇದೆ, ಇತಿಮಿತಿ ಇದೆ. ದೇವರ ಗುಣಗಳು ಹಾಗಲ್ಲ, ಇತಿಮಿತಿ ಇಲ್ಲದಷ್ಟು ಅಂತ. ಈಗ ಜ್ಞಾನ ಆನಂದ ಸಾಮಾನ್ಯವಾಗಿ ಎಲ್ಲ ಜೀವಿಗಳಲ್ಲೂ, ಮುಕ್ತರಾದ ಜೀವಿಗಳಲ್ಲೂ ಜ್ಞಾನ ಆನಂದವಿದೆ, ದೇವರಲ್ಲೂ ಜ್ಞಾನ ಆನಂದವಿದೆ. ಏನು ವ್ಯತ್ಯಾಸ ಅಂದರೆ ದೇವರ ಜ್ಞಾನ ಅನಂತವಾದದ್ದು, ದೇವರ ಆನಂದ ಅನಂತವಾದದ್ದು. ಆದರೆ ಜೀವಿಗಳ ಜ್ಞಾನ, ಜೀವಿಗಳ ಆನಂದ ಮುಕ್ತಿಯಲ್ಲಿ ಯಾರಿದ್ದಾರೆ ಅದೆಲ್ಲದಕ್ಕೂ ಒಂದು ಏನಿದೆ, ಒಂದು ಇತಿಮಿತಿ ಇದೆ, ಒಂದು ಇತಿಮಿತಿ ಇದೆ. ವಿಶೇಷವಾಗಿ ಆನಂದದ ಚಿಂತನೆಯನ್ನ ತೈತ್ರಿಯೋಪನಿಷತ್ತು ಹೇಳೋ ಸಂದರ್ಭದಲ್ಲಿ ಆನಂದ ತಾರತಮ್ಯವನ್ನೇ ಹೇಳ್ತಾ ಬರ್ತಾರೆ. ಶತಮಾನಂದ ಶತಮಾನಂದ ಅಂತ ಮನುಷ್ಯೋತ್ತಮರಿಂದ ಪ್ರಾರಂಭ ಮಾಡ್ತಾರೆ. ಮನುಷ್ಯೋತ್ತಮರ ಹದವನ್ನ ಒಂದು ಲೆಕ್ಕಾಚಾರ ಇಟ್ಕೊಂಡ್ರೆ ಅದಕ್ಕೆ 100 ಪಟ್ಟು ಅಂತ, ಬರೀ 100 ಪಟ್ಟಲ್ಲ, 100 ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದು ಯಾರು? ಮನುಷ್ಯರ ಆನಂದಕ್ಕಿಂತ ಅವರ ಮೇಲೆ ಬರ್ತಕ್ಕಂಥ ಗಂಧರ್ವರು, ಮನುಷ್ಯ ಗಂಧರ್ವರು, ಹೀಗೆ ಬೇರೆ 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 ಹೇಳ್ತಾ ಬಂದು ಕಡೆಗೆ ಏನು ಮಾಡ್ತಾರೆ, ಬ್ರಹ್ಮದೇವರ ಆನಂದಕ್ಕೆ ಲೆಕ್ಕಾಚಾರ ಮಾಡಿ ಮುಗಿಸ್ಬಿಡ್ತಾರೆ. ಬ್ರಹ್ಮದೇವರ ಆನಂದ ಇದೆಲ್ಲಕ್ಕಿಂತಲೂ 100 ಪಟ್ಟು ದೊಡ್ಡದು, 100 ಪಟ್ಟು ದೊಡ್ಡದು ಅಂತ ಹೇಳಿ ತಾರತಮ್ಯದಲ್ಲಿ ಹೇಳ್ತಾ ಹೇಳ್ತಾ ಬಂದು ಬ್ರಹ್ಮದೇವರ ಆನಂದ ಆದ್ಮೇಲೆ ಲಕ್ಷ್ಮೀದೇವಿ ಆನಂದ, ಅದೂ ಅಷ್ಟೇ ಬ್ರಹ್ಮದೇವರಿಗಿಂತ 100 ಪಟ್ಟು. ಲಕ್ಷ್ಮೀದೇವಿಯ ಆನಂದ ಆದ್ಮೇಲೆ ಬರ್ತಕ್ಕಂಥ ಭಗವಂತನ ಆನಂದವನ್ನ ಎಷ್ಟು ಪಟ್ಟು ಹೆಚ್ಚು ಅಂದ್ರೆ ಇಲ್ಲಪ್ಪ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡದು, ಅಷ್ಟು ದೊಡ್ಡದು, ಅಷ್ಟು ದೊಡ್ಡದು, ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ಆನಂದ ದೇವರದು. ಅದಕ್ಕೆ ಲೆಕ್ಕಾಚಾರಕ್ಕೆ ಸಿಗೋದೇ ಇಲ್ಲ ಅಂತ ಹೇಳಿ ಏನು ಹೇಳ್ತಾರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ದೇವರ ಆನಂದ ಎಷ್ಟು ಅಂತ ಹೇಳಿ ಮಾತಿನಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಮನಸ್ಸಿನಿಂದ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದ್ಬಿಟ್ಟು. ನಮ್ಮ ಮಾತಿನಲ್ಲಿ ವೇದದ ಮಾತುಗಳು ಕೂಡ ದೇವರ ಆನಂದವನ್ನ ಪೂರ್ಣವಾಗಿ ತಿಳಿಸಲಿಕ್ಕಾಗೋದಿಲ್ಲ. ಅಷ್ಟು ವಿಸ್ತಾರವಾದ, ಅಷ್ಟು ಬೃಹತ್ತಾಗಿರ್ತಕ್ಕಂಥ ಆನಂದ ದೇವರದು ಅಂತ ಇದು ತೈತ್ರಿಯೋಪನಿಷತ್ನಲ್ಲಿ ಬರ್ತಕ್ಕಂಥ ಮಾತು. ಆದರೆ ಬೇರೆ ಮುಕ್ತ ಜೀವಿಗಳ ಆನಂದಕ್ಕೆ ಲೆಕ್ಕಾಚಾರ ಕೊಟ್ಬಿಡ್ತಾರೆ.
ಆನಂದ ತಾರತಮ್ಯ ನಮ್ಮನ್ನು ತೆಗೆದುಕೊಂಡಾಗ ಬೇರೆ ಜೀವಿಗಳ ಲೆಕ್ಕಾಚಾರ ಕೊಟ್ಬಿಡ್ತಾರೆ. ಮನುಷ್ಯೋತ್ತಮನಿಂದ ಪ್ರಾರಂಭಿಸಿಕೊಂಡು ಬ್ರಹ್ಮದೇವರವರಿಗೆ ಅಂತ ಆಯ್ತು. ನಿತ್ಯ ಮುಕ್ತರಾದ ಲಕ್ಷ್ಮೀ ದೇವರನ್ನು ತೆಗೆದುಕೊಂಡಾಗಲೂ ಕೂಡ ಅದಕ್ಕೂ ಲೆಕ್ಕಾಚಾರದಲ್ಲಿ ಹೇಳಿಬಿಡ್ತಾರೆ. ಆದರೆ ಅದರ ಮೇಲೆ ಬರ್ತಕ್ಕಂಥ ಭಗವಂತನ ಆನಂದ ಇದೆಯಲ್ಲ, ಅದು ಲೆಕ್ಕಾಚಾರಕ್ಕೆ ಸಿಗದೇ ಇರತಕ್ಕಂಥದ್ದು. ಅದು ಅನಂತ ಅನಂತ, ಅದಕ್ಕೊಂದು ಕೊನೆ ಅಂತಲೇ ಇಲ್ಲ, ಕೊನೆ ಅಂತಲೇ ಇಲ್ಲ. ನೋಡಿ, ಹೀಗೆ ಒಂದೊಂದು ಗುಣವನ್ನು ತೆಗೆದುಕೊಂಡಾಗಲೂ ದೇವರಲ್ಲಿ ಅನಂತ. ಮತ್ತೆ ಎಷ್ಟು ಗುಣಗಳಪ್ಪ ಇದೆ. ಜ್ಞಾನ ಅಂತ ಒಂದು ಗುಣ, ಆನಂದ ಅಂತ ಒಂದು ಗುಣ, ಶೌರ್ಯ ಅಂತ ಇನ್ನೊಂದು, ಧೈರ್ಯ ಅಂತ ಇನ್ನೊಂದು, ಬುದ್ಧಿವಂತಿಕೆ ಅಂತ ಇನ್ನೊಂದು, ಹೀಗೆ ಗುಣಗಳನ್ನೆಲ್ಲ ಪಟ್ಟಿ ಮಾಡ್ತಾ ಹೋಗ್ಬೋದು. ಎಷ್ಟು ಪಟ್ಟಿ ಮಾಡಿದ್ರು ಆ ಪಟ್ಟಿ ಮುಗಿಯೋದಿಲ್ಲ, ಆ ಪಟ್ಟಿ ಮುಗಿಯೋದಿಲ್ಲ. ದೇವರ ಗುಣಗಳ ಪಟ್ಟಿ ಮುಗಿಯೋದಿಲ್ಲ. ಉಳಿದ ಎಲ್ಲ ದೇವಾನುದೇವತೆಗಳು ಸಂಸಾರದಲ್ಲಿದ್ದಾಗಂತೂ ಬಿಟ್ಬಿಡೋಣ, ಮೋಕ್ಷಕ್ಕೆ ಹೋದಾಗಲೂ ಕೂಡ ಅವರ ಒಂದು ಗುಣಗಳ ಪಟ್ಟಿಗೆ ಒಂದು ಮಿತಿ ಇದೆ, ಇಷ್ಟು ಅಂತ ಹೇಳಿ ಲೆಕ್ಕಾಚಾರವಿದೆ. ಆದರೆ ದೇವರಿಗೆ ಆ ಒಂದು ಜ್ಞಾನಾನಂದಾದಿ ಸದ್ಗುಣಗಳ ಪಟ್ಟಿ ಇದೆಯಲ್ಲ, ಅದು ಮುಗಿಯೋದೇ ಇಲ್ಲ. ಹೀಗೆ ದೇವರ ಆನಂದ, ದೇವರ ಜ್ಞಾನ, ಹೀಗೆ ಒಂದೊಂದನ್ನು ತೆಗೆದುಕೊಂಡಾಗಲೂ ಅದು ಅನಂತ. ಮತ್ತೆ ಗುಣಗಳ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಎಷ್ಟು ಗುಣಗಳು ಅಂತ ಹೇಳಿದ್ರೆ ಅದು ಲೆಕ್ಕವಿಲ್ಲದಷ್ಟು ಅಂತ ಹೇಳಿ, ಹೀಗೆ ಈ ರೀತಿಯಾದ ಅನಂತವಾದ ಅಪ್ರಾಕೃತವಾದ ಜ್ಞಾನಾನಂದಾದಿ ಸಕಲ ಸದ್ಗುಣಗಳ ನೆಲೆ ದೇವರು, ಸಕಲ ಸದ್ಗುಣಗಳ ರೂಪನೇ ದೇವರು. ಅದೇ ಬಹಳ ಮುಖ್ಯವಾಗಿ ದೇವರ ಸರ್ವೋತ್ತಮತ್ವಕ್ಕೆ ಕಾರಣ, ದೇವರ ಸರ್ವೋತ್ತಮತ್ವಕ್ಕೆ ಕಾರಣ ಅಂತ ಹೇಳ್ತಾ ಬರ್ತಾರೆ. ಏನು ಸ್ವಾರಸ್ಯ ಅಂದರೆ, ನಿತ್ಯಮುಕ್ತಳಾದವಳು ಲಕ್ಷ್ಮೀದೇವಿ. ನಿತ್ಯಮುಕ್ತಳಾದ ಲಕ್ಷ್ಮೀದೇವಿಯಲ್ಲಿ ನಮ್ಮೆಲ್ಲ ಸಾಮಾನ್ಯ ಜೀವಿಗಳಿಗಿಂತ ಮೇಲೆ ಬರ್ತಕ್ಕಂಥ ಬ್ರಹ್ಮವಾಯುಗಳಿಗಿಂತಲೂ ಹೆಚ್ಚಿನ ಸದ್ಗುಣಗಳು ಆಕೆಯಲ್ಲೂ ಇವೆ, ಹೆಚ್ಚಿನ ಸದ್ಗುಣಗಳು ಆಕೆಯೂ ಇದೆ. ಆದರೂ ದೇವರಷ್ಟು ಗುಣಗಳು ಲಕ್ಷ್ಮೀದೇವಿಯಲ್ಲೂ ಇಲ್ಲ. ದೇವರಿಗೂ ಮತ್ತು ಲಕ್ಷ್ಮೀದೇವಿಗೂ ಒಂದು ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ, ದೇಶ ಮತ್ತು ಕಾಲದಲ್ಲಿ ಸಮಾನವಾದ ವ್ಯಾಪ್ತಿಯನ್ನ ಅಂಗೀಕಾರ ಮಾಡ್ತಾರೆ. ವೇದಾಂತದಲ್ಲಿ ಎಷ್ಟು ದೇಶಗಳಲ್ಲಿ ದೇವರಿದ್ದಾನೋ, ಎಷ್ಟು ಕಾಲಗಳಲ್ಲಿ ದೇವರಿದ್ದಾನೋ, ಅಷ್ಟೂ ದೇಶ ಕಾಲಗಳಲ್ಲಿ ಲಕ್ಷ್ಮೀ ದೇವಿಯೂ ಇದ್ದಾಳೆ. ದೇವರಿರುವ ಎಲ್ಲ ದೇಶದಲ್ಲೂ ಲಕ್ಷ್ಮೀ ದೇವಿ ಇರ್ತಾಳೆ, ದೇವರಿರುವ ಎಲ್ಲ ಕಾಲದಲ್ಲೂ ಲಕ್ಷ್ಮೀ ದೇವಿ ಇರ್ತಾಳೆ. ಹೀಗಾಗಿ ದೇಶ ಕಾಲದಿಂದ ಸಮಾನವಾದ ವ್ಯಾಪ್ತಿಯನ್ನ ಲಕ್ಷ್ಮೀ ಮತ್ತು ನಾರಾಯಣರಿಗೆ ಒಪ್ಪುತ್ತಾರೆ. ಆದರೆ ಗುಣಗಳಿಂದ ಮಾತ್ರ ದೇವರಿಗೂ ಮತ್ತು ಲಕ್ಷ್ಮೀ ದೇವಿಗೂ ಅಜಗಜಾಂತರ. ದೇವರು ಎಷ್ಟು ಅನಂತ ಸದ್ಗುಣಗಳನ್ನ ಪಡೆದಿದ್ದಾನೋ ಆ ಅನಂತ ಸದ್ಗುಣಗಳನ್ನ ಲಕ್ಷ್ಮೀದೇವಿ ಪಡೆದಿಲ್ಲ. ಬ್ರಹ್ಮದೇವರಿಗಿಂತೂ ಹೆಚ್ಚಿನ ಸದ್ಗುಣಗಳನ್ನು ಆಕೆ ಪಡೆದಿರಬಹುದು, ಇಲ್ಲ ಪಡೆದಿದ್ದಾಳೆ ಖಂಡಿತವಾಗಿಯೂ ಕೂಡ, ಆದರೆ ದೇವರಷ್ಟಿಲ್ಲ. ಹೀಗೆ ಗುಣವ್ಯಾಪ್ತಿಯ ವಿಚಾರದಲ್ಲಿ ದೇವರ ಸಾಮ್ಯವನ್ನ ಲಕ್ಷ್ಮೀದೇವಿ ಹೊಂದಿಲ್ಲ. ಹೀಗೆ ಲಕ್ಷ್ಮೀದೇವಿ ಅಂತ ಲಕ್ಷ್ಮೀದೇವಿಗೆ ದೇವರ ಗುಣವ್ಯಾಪ್ತಿ ಬಂದಿಲ್ಲ ಅಂದಮೇಲೆ ಇನ್ಯಾರಿಗೆ ಬರ್ಲಿಕ್ಕೆ ಸಾಧ್ಯ? ಅಂತಹ ಲಕ್ಷ್ಮೀದೇವಿಯ ಗಂಡ ಹರಿಹಿ, ಅವನು ಈ ರೀತಿಯಾಗಿ ಇಂತಹ ಒಂದು ಗುಣವ್ಯಾಪ್ತಿ ಬೇರೆ ಯಾರಿಗೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ದೇವರು ಹರಿಹಿ ಪರತರಹ, ದೇವರು ಸರ್ವೋತ್ತಮನಾಗಿದ್ದಾನೆ ಅಂತ ವಿಚಾರ. ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ಹೇಳಬೇಕು. ದೇವರು ಸರ್ವಗುಣ ಪರಿಪೂರ್ಣ ಅಂತ ನಾವೇನು ಚಿಂತನೆ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟ ಮಂಗಳಾಚರಣೆ ಶ್ಲೋಕದಲ್ಲಿ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ದೇವರನ್ನ ಸಕಲ ಶಬ್ದಗಳು ಹಾಡಿ ಹೊಗಳತ್ತೆ ಅಂತ ಹೇಳೋದ್ರ ಜೊತೆಗೆ ಎಲ್ಲ ವೇದದ ಮಾತುಗಳು ಕೂಡ ದೇವರ ಗುಣಗಾನ ಮಾಡುತ್ತೆ ಅಂತ ಹೇಳೋದು. ನೋಡಿ, ಸಕಲ ನಿಗಮಗೇಯಂ ಸರ್ವ ಶಬ್ದಾಭಿಧೇಯಂ ಅಂತ ನ್ಯಾಯಾಮೃತದಲ್ಲಿ ಬರ್ತಕ್ಕಂಥದ್ದು. ಸಕಲ ನಿಗಮ, ಎಲ್ಲ ವೇದಗಳು ಕೂಡ ದೇವರ ಗುಣಗಾನ ಮಾಡ್ತಾ ಇದೆ. ಸರ್ವ ಶಬ್ದಾಭಿಧೇಯಂ, ಎಲ್ಲ ಶಬ್ದಗಳು ಕೂಡ ದೇವರ ಹೆಸರೇ ಅಂತ. ಈ ಎರಡಕ್ಕೂ, ಈ ಸಕಲ ಶಬ್ದ ವಾಚ್ಯತ್ವ ಮತ್ತು ಗುಣಪರಿಪೂರ್ಣತ್ವ, ಅದೆರಡಕ್ಕೂ ಒಂದು ಸಂಬಂಧ ಇದೆ. ಅದಕ್ಕೋಸ್ಕರವಾಗಿ ದೇವರ ಸರ್ವೋತ್ತಮತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ಸರ್ವಗುಣ ಪರಿಪೂರ್ಣತ್ವವನ್ನು ನಾವು ಹೇಳಿದ್ವಿ, ಆಯ್ತಾ. ಜೊತೆಗೆ ದೇವರ ಒಂದು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಕಲ ಶಬ್ದಾಭಿಧೇಯತ್ವ, ಸಕಲ ನಿಗಮಾಭಿಧೇಯತ್ವ, ಎಲ್ಲ ವೇದವಾಕ್ಯಗಳು ದೇವರ ಗುಣಗಾನ ಮಾಡುತ್ತೆ, ಎಲ್ಲ ಶಬ್ದಗಳೂ ದೇವರ ಗುಣಗಾನ ಮಾಡುತ್ತೆ ಅಂತ. ಅಂದರೆ
ಈ ರೀತಿಯಾಗಿ ಸಕಲ ಶಬ್ದಾಭಿಧೇಯತ್ವ ಮತ್ತು ಸಕಲ ನಿಗಮಗೇಯತ್ವ ಏನಿದೆ ಅದು ಬೇರೆ ಯಾರಲ್ಲೂ ಇಲ್ಲ. ಸಕಲ ವೇದಗಳು ಮುಖ್ಯವಾಗಿ ಹಾಡಿ ಹೊಗಳೋದು ದೇವರನ್ನ ಮಾತ್ರ, ಬೇರೆ ಯಾರನ್ನಲ್ಲ. ಸಕಲ ಶಬ್ದಗಳು ಬರೀ ವೈದಿಕ ಶಬ್ದ ಅಂತ ತಿಳ್ಕೊಬೇಡಿ. ವೈದಿಕ ಲೌಕಿಕ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತಲೇ ಪ್ರಾತಃ ಸಂಕಲ್ಪ ಗದ್ಯ ಪ್ರಾರಂಭ ಆಗೋದು. ಆ ಎಲ್ಲ ಶಬ್ದಗಳೂ ದೇವರನ್ನ ಹೇಳುತ್ತೆ, ಎಲ್ಲ ಶಬ್ದಗಳು ದೇವರ ಹೆಸರು ಅಂತ ಇದನ್ನು ವಿಶೇಷವಾಗಿ ಹೇಳಿ ಈ ಮೂಲಕವಾಗಿಯೂ ಕೂಡ ದೇವರ ಸರ್ವೋತ್ತಮತ್ವವನ್ನು ನಾವು ಚಿಂತೆ ಮಾಡಬಹುದು. ದೇವರೊಬ್ಬನೇ ಸರ್ವೋತ್ತಮ ಯಾಕೆ ಅಂದರೆ ದೇವರು ಬಿಟ್ಟು ಬೇರೆ ಯಾರೂ ಅಲ್ಲ. ಯಾಕೆ ಅಂದರೆ ದೇವರೊಬ್ಬನಲ್ಲೇ ವಿಶೇಷವಾಗಿ ಸಕಲ ಶಬ್ದಾಭಿಧೇಯತ್ವ ಸಕಲ ನಿಗಮಗೇಯತ್ವ ಇರ್ತಕ್ಕಂಥದ್ದು. ಇದು ಆಗಲೇ ಹೇಳಿದೆ, ಈ ಸಕಲ ಶಬ್ದಾಭಿಧೇಯತ್ವಕ್ಕೂ ಗುಣ ಪರಿಪೂರ್ಣತ್ವಕ್ಕೂ ಒಂದು ಲಿಂಕ್ ಇದೆ, ಸಂಬಂಧವಿದೆ. ಏನು ಸ್ವಾರಸ್ಯ ಅಂದರೆ ಈ ಶಬ್ದಗಳೆಲ್ಲವೂ ದೇವರನ್ನ ಹೇಳುತ್ತೆ ಅಂತ ವಿಚಾರ ಬರುತ್ತಲ್ಲ, ವೇದದ ಶಬ್ದಗಳು ಎಲ್ಲ ಶಬ್ದಗಳು ದೇವರನ್ನು ಹೇಳುತ್ತೆ ಅಂತ ವಿಚಾರ ಬಂದಾಗ ನೀವು ಅದ್ವೈತ ಸಿದ್ಧಾಂತಕ್ಕೆ ಹೋದರೆ ಅವರ ಪ್ರಕಾರ ಯಾವ ಶಬ್ದವೂ ದೇವರನ್ನು ಹೇಳಲ್ಲ ಅಂತಾರೋ. ಯಾವ ಶಬ್ದವೂ ಆಯ್ತಾ ಲೌಕಿಕವಾದ ಈ ಒಂದು ವೃತ್ತಿಯನ್ನು ತೆಗೆದುಕೊಂಡಾಗ ಶಬ್ದ ವೃತ್ತಿಯಿಂದ ಹೇಳೋದಿಲ್ಲ, ಲಕ್ಷಣಾವೃತ್ತಿ ಅಂತ ಒಂದು ಪಾರಿಭಾಷಿಕ ಪದವನ್ನು ಬಳಸಿ ಡೈರೆಕ್ಟ್ ಆಗಿ ದೇವರನ್ನ ಯಾವ ಶಬ್ದಗಳು ಹೇಳಲ್ಲ, ಇಂಡೈರೆಕ್ಟ್ ಆಗಿ ಹೇಳುತ್ತೆ ಅನ್ನೋ ರೀತಿಯಲ್ಲಿ ಶಬ್ದಾಭಿಧೇಯತ್ವವನ್ನ ಅವರು ಹೇಳೋದು. ಯಾವ ಶಬ್ದವೂ ದೇವರನ್ನು ಹೇಳೋದೇ ಇಲ್ಲ ಅಂತಾನೆ, ಯಾವ ಶಬ್ದವೂ ದೇವರನ್ನ ಹೇಳೋದಿಲ್ಲ ಅಂತಾನೆ ಒಂದು ರೀತಿ ಸಿದ್ಧಾಂತ, ಅದ್ವೈತ ಸಿದ್ಧಾಂತ. ಅದರ ವಿಚಾರ ನಾವು ವಿಮರ್ಶೆ ಅದನ್ನು ಮಾಡೋದು ಆಮೇಲೆ ನೋಡೋಣ, ಅದು ಬೇಡ ನಮಗೆ. ಸದ್ಯಕ್ಕೆ ಅದ್ವೈತ ಸಿದ್ಧಾಂತ ಅಷ್ಟು. ಮತ್ತೆ ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಬಂದಾಗ ಅವರು ಎಲ್ಲ ಶಬ್ದಗಳೂ ದೇವರನ್ನ ಹೇಳುತ್ತೆ ಅಂತ ಹೇಳ್ತಾರೆ, ಎಲ್ಲ ಶಬ್ದಗಳು ದೇವರನ್ನ ಹೇಳುತ್ತೆ. ಆದರೆ ಎಲ್ಲ ಶಬ್ದಗಳು ದೇವರನ್ನು ಹೇಳುತ್ತೆ ಅಂದರೆ ಹೇಗೆ ಅಂತ ಅದಕ್ಕೆ ಅವರು ಉದಾಹರಣೆ ಕೊಡೋದು ಹೀಗೆ. ಏನಂದ್ರೆ ಈಗ ನಾವೆಲ್ಲ ಜೀವಿಗಳು ಒಂದೊಂದು ದೇಹದಲ್ಲಿ ಇರ್ತೀವಿ. ಆ ದೇಹಕ್ಕೆ ಬಂದಾಗ ನಮಗೆ ಒಂದೊಂದು ಹೆಸರು, ನಮಗೆ ಒಂದೊಂದು ಹೆಸರು. ನಾನು ಈ ದೇಹದಲ್ಲಿ ಬಂದಾಗ ನನ್ನ ಹೆಸರು ಗುರುಪ್ರಸಾದ ಅಂತ ಹೇಳಿದ್ರೆ ನಿಜವಾಗಿ ದೇಹಕ್ಕೆ ಹೆಸರ ಅಂದರೆ ಇಲ್ಲ, ಸದ್ಯಕ್ಕೆ ದೇಹದಲ್ಲಿ ಇರ್ತಕ್ಕಂಥ ಒಬ್ಬ ಜೀವಾತ್ಮ ಏನಿದ್ದಾನೆ ಅವನಿಗೇನೆ ಆ ಹೆಸರು ಬರ್ತಕ್ಕಂಥದ್ದು, ಅವನಿಗೆ ಆ ಹೆಸರು ಬರ್ತಕ್ಕಂಥದ್ದು. ಹಾಗೆ ಹೆಸರು ಯಾವತ್ತೂ ಕೂಡ ಯಾರಿಗೆ ಅಂದರೆ ಮೇಲು ನೋಟಕ್ಕೆ ಆ ಶರೀರಕ್ಕೋ ಅಧಿಷ್ಠಾನಕ್ಕೋ ಕರಿತೀವಿ, ಆದರೆ ಮುಖ್ಯವಾಗಿ ಆ ಶರೀರ ಅಧಿಷ್ಠಾನಕ್ಕಲ್ಲ, ಒಳಗಡೆ ಇರ್ತಕ್ಕಂಥ ಜೀವಿಗೆ, ಒಳಗಡೆ ಇರ್ತಕ್ಕಂಥ ಜೀವಿಗೆ. ಇದು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು. ಹಾಗೆ ದೇವರು ಎಲ್ಲ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ, ಎಲ್ಲ ಶಬ್ದಗಳು ದೇವರ ನಾಮ ಅಂತ ಚಿಂತನೆ ಮಾಡಿದಾಗ ಏನು ಅಭಿಪ್ರಾಯ ಅಂದರೆ ಎಲ್ಲದರ ಒಳಗಡೆ ಇರುವ ದೇವರಿಗೆ ನಾಮ ಅದು ಅಂತ. ಎಲ್ಲದರ ಒಳಗಡೆ ಇರುವ ದೇವರು, ದೇವರು ಸರ್ವವ್ಯಾಪ್ತ, ಸರ್ವವ್ಯಾಪ್ತನಾದ ದೇವರನ್ನ ಯಾವ ಶಬ್ದದಿಂದ ಕಲಿತೀವಿ ಅಂದರೆ ಸರ್ವ ಶಬ್ದದಿಂದಲೂ ಕಲಿತೀವಿ. ಅಂದರೆ ಭೂಮಿಯಲ್ಲಿ ದೇವರಿದ್ದಾನೆ, ಭೂಮಿಯಲ್ಲಿ ದೇವರು ವ್ಯಾಪ್ತ, ಆ ದೇವರನ್ನು ಹೇಗೆ ಕರಿತೀವಿ ಅಂದರೆ ಭೂಮಿ ಅಂತಲೇ ಕರಿತೀವಿ. ಜಲದಲ್ಲಿ ದೇವರು ವ್ಯಾಪ್ತ, ಆ ದೇವರನ್ನು ಹೇಗೆ ಕರಿತೀವಿ ಅಂದರೆ ಜಲ ಅಂತಲೇ ಕರಿತೀವಿ. ಅಂದರೆ ಈ ಎಲ್ಲ ಶಬ್ದಗಳು ಕೂಡ ಒಳಗಡೆ ಇರುವ ದೇವರನ್ನ ಹೇಳುತ್ತೆ. ದೇವರು ಎಲ್ಲ ಕಡೆ ಇರೋದ್ರಿಂದ ಅಂದರೆ ಒಳಗಡೆ ಇರ್ತಕ್ಕಂಥ ಜೀವನನ್ನ ಆ ಶರೀರದ ಶಬ್ದದ ಮೂಲಕವಾಗಿ ಕರೆಯೋ ಹಾಗೆ ಜಲದ ಒಳಗಡೆ ಇರ್ತಕ್ಕಂಥ ದೇವರನ್ನ ಜಲ ಅಂತ ಕರೆಯೋದು, ಭೂಮಿಯ ಒಳಗಡೆ ಇರ್ತಕ್ಕಂಥ ದೇವರನ್ನ ಭೂಮಿ ಅಂತ ಕರೆಯೋದು. ಹೀಗೆ ಒಂದು ಎಲ್ಲ ಶಬ್ದಗಳು ಈ ರೀತಿಯಾಗಿ ದೇವರನ್ನ ಹೇಳುತ್ತೆ ಅಂದರೆ ಎಲ್ಲ ಶಬ್ದಗಳು ಆಯಾಯ ಅಧಿಷ್ಠಾನ, ಭೂಮಿ ಇರ್ಬೋದು, ನೀರಿರ್ಬೋದು, ಬೆಂಕಿ ಇರ್ಬೋದು, ಗಾಳಿ ಇರ್ಬೋದು, ಆಕಾಶ ಇರ್ಬೋದು, ಅವನಿರ್ಬೋದು, ಇವನಿರ್ಬೋದು, ಅದು ಇರ್ಬೋದು, ಇದು ಇರ್ಬೋದು, ಇದೆಲ್ಲದರ ಒಳಗಡೆ ಯಾವ ದೇವರಿದ್ದಾನೆ ಆ ದೇವರನ್ನ ಆಯಾಯ ಶಬ್ದಗಳು ಹೇಳುತ್ತೆ. ಏನು ಗೊತ್ತಾಗಾಯ್ತು ಅಂತ ಹೇಳಿದ್ರೆ ಸಕಲ ಶಬ್ದಾಭಿಧೇಯನಾದ ದೇವರು, ಸಕಲ ಶಬ್ದವಾಚ್ಯನಾದ ದೇವರು ಸಕಲ ವ್ಯಾಪ್ತ ಅನ್ನೋ ವಿಚಾರ ಗೊತ್ತಾಗ. ದೇವರು ಎಲ್ಲ ಕಡೆಯಲ್ಲೂ ಇರೋದರಿಂದ ಯಾವ ಯಾವ ಅಧಿಷ್ಠಾನ ಆಶ್ರಯಸ್ಥಾನದಲ್ಲಿ ದೇವರಿದ್ದಾನೋ ಅವನನ್ನ ಆಯಾಯ ಶಬ್ದದಿಂದ ಕರಿತೀವಿ, ಅಷ್ಟೇ ವಿಚಾರ. ಹೀಗೆ ಭೂಮಿಯ ಒಳಗಡೆ ಇರುವ ದೇವರನ್ನ ಭೂಮಿ, ನೀರಿನ ಒಳಗಡೆ ಇರುವ ದೇವರನ್ನ ನೀರು, ಬ್ರಹ್ಮಾಂಡದಲ್ಲಿರುವ ದೇವರನ್ನ ಬ್ರಹ್ಮಾಂಡ, ಪಿಂಡಾಂಡದಲ್ಲಿರುವ ದೇವರನ್ನ ಪಿಂಡಾಂಡ. ಹೀಗೆ ಹೀಗೆ ನಾವು ಚಿಂತನೆ ಮಾಡ್ತಾ ಬಂದಾಗ ಎಲ್ಲ ಶಬ್ದಗಳು ತನ್ನ ಒಳಗಡೆ ಇರುವ ದೇವರನ್ನ ಹೇಳುತ್ತೆ, ತನ್ನ ಒಳಗಡೆ ಇರ್ತಕ್ಕಂಥ ದೇವರನ್ನ ಹೇಳುತ್ತೆ ಅಂತ ಬಂದಾಗ ಸಕಲ ಶಬ್ದವಾಚ್ಯ ದೇವರು ಅಂದರೆ ಸಕಲ ವಸ್ತುಗಳಲ್ಲಿ ದೇವರಿದ್ದಾನೆ, ಸಕಲ ವ್ಯಕ್ತಿಗಳಲ್ಲಿ ದೇವರಿದ್ದಾನೆ, ಒಟ್ಟಿನಲ್ಲಿ ದೇವರು ಸರ್ವವ್ಯಾಪ್ತ.
ಇಲ್ಲಿಗೆ ಬಂದು ನಿಂತ್ಬಿಡತ್ತೆ. ಇದು ರಾಮಾನುಜರ ಒಂದು ಚಿಂತನೆ. ಆದರೆ ಮಧ್ವಾಚಾರ್ಯ ಚಿಂತನೆಯಲ್ಲಿ ಬಹಳ ವಿಶೇಷತೆ. ಅವ್ರೇನು ಹೇಳ್ತಾರೆ ಅಂದರೆ, ಸಕಲ ಶಬ್ದ ವಾಚ್ಯತ್ವ ಹೇಳ್ತಾ ಇದ್ದೀವಿ ಅಂದರೆ ಅದರಿಂದ ಗೊತ್ತಾಗೋದೇನು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಸಕಲ ಶಬ್ದ ವಾಚ್ಯತ್ವ ಇರೋದರಿಂದಾಗಿ ಸಕಲ ಗುಣ ಪರಿಪೂರ್ಣತ್ವ ಗೊತ್ತಾಗತ್ತೆ ಅಂದ್ರೆ ಮಧ್ವಾಚಾರ್ಯ. ದೇವರು ಸರ್ವಗುಣ ಪರಿಪೂರ್ಣ ಅಂತ ನಾವು ಸಿದ್ಧ ಮಾಡೋದು ಹೇಗೆ ಅಂದರೆ ಸರ್ವಶಬ್ದ ವಾಚ್ಯನಾದ ಕಾರಣದಿಂದ. ಅದನ್ನೇ ವಿಶೇಷವಾಗಿ ಬ್ರಹ್ಮಸೂತ್ರದಲ್ಲಿ ನಮಗೆ ವೇದವ್ಯಾಸ ತಿಳಿಸ್ಕೊಟ್ರು. ಅದರ ಅಭಿಪ್ರಾಯವನ್ನು ಭಾಷ್ಯದಲ್ಲಿ ಆಚಾರ್ಯರು ತಿಳಿಸ್ಕೊಟ್ರು, ಟೀಕಾಕಾರರು ತಿಳಿಸ್ಕೊಟ್ರು, ಪುನಃ ತಾತ್ಪರ್ಯ ಚಂದ್ರಿಕಾಕಾರರು ಅದರ ಒಂದು ವಿಸ್ತಾರವಾದ ಚಿಂತನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಎಲ್ಲ ಶಬ್ದಗಳೂ ದೇವರನ್ನ ಹೇಳುತ್ತೆ ಅನ್ನೋದು ಒಂದು ಮುಖ್ಯವಾದ ವಿಚಾರ ಇದೆಯಲ್ಲ. ಇದರಿಂದ ಗೊತ್ತಾಗೋದೇನು ಅಂತ ಹೇಳಿದ್ರೆ ದೇವರು ಎಲ್ಲ ಗುಣಗಳಿಂದ ಪರಿಪೂರ್ಣ. ಅಂದರೆ ಶಬ್ದಗಳು ಅಂದರೆ ಬರೀ ಮೇಲ್ನೋಟಕ್ಕೆ ಅರ್ಥವಿಲ್ಲದ ಶಬ್ದಗಳು ಅಂತ ತಿಳ್ಕೊಬೇಡಿ. ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥವಿದೆ. ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥವಿದೆ. ಆ ಅರ್ಥ ಏನಾಗಿರುತ್ತೆ, ಅದು ಒಂದು ಗುಣವನ್ನು ಸೂಚನೆ ಮಾಡುತ್ತೆ. ಆ ಗುಣವನ್ನು ಸೂಚನೆ ಮಾಡುತ್ತೆ. ಉದಾಹರಣೆಗೆ ಅಗ್ನಿ ಅಂತ ತಿಳ್ಕೋಣ. ಅಗ್ನಿ ಅಂದರೆ ಅಗಮ್ನಯತಿ, ಚಲನೆ ಇಲ್ಲದ ವಸ್ತುವಿಗೆ ಯಾವುದು ಚಲನೆಯನ್ನು ಕೊಡುತ್ತೋ ಅದು ಅಗ್ನಿ. ಚಲನೆ ಇಲ್ಲದ ವಸ್ತುವಿಗೆ ಯಾವುದು ಚಲನೆಯನ್ನು ಕೊಡುತ್ತೋ ಅದು ಅಗ್ನಿ. ಹಾಗೆ ಅಗ್ನಿ ಶಬ್ದದಿಂದ ಗೊತ್ತಾಗುವ ಗುಣ ಏನು? ಚಲನೆ ಇಲ್ಲದ ವಸ್ತುವಿಗೆ ಚಲನೆಯನ್ನು ಕೊಡೋದು, ಇದೇ ಒಂದು ಗುಣ. ಈ ಗುಣ ಅಗ್ನಿ ಶಬ್ದದಿಂದ ಗೊತ್ತಾಗತ್ತೆ. ನಾವು ದೇವರನ್ನ ಅಗ್ನಿ ಅಂತ ಹೇಳಿದಾಗ ಈ ಒಂದು ಗುಣವನ್ನ ದೇವರಲ್ಲಿ ನಾವು ಕಾಣ್ತೇವೆ. ಈ ಒಂದು ಗುಣವನ್ನು ನಾವು ದೇವರಲ್ಲಿ ಕಾಣ್ತೀವಿ. ಮೂಲತಃ ಅಗ್ನಿ ಅಂದರೆ ಬೆಂಕಿ, ಜಡವಾದ ಬೆಂಕಿನೂ ಅಗ್ನಿ, ಹೌದು, ಇಲ್ಲ ಅಂತಲ್ಲ. ಅದು ಕೂಡ ಚಲನೆ ಇಲ್ಲದ ವಸ್ತು ಚಲನೆ ಕೊಡುತ್ತೆ. ನೀವು ನೀರನ್ನು ತಗೊಂಡು ಹೋಗಿ ಬೆಂಕಿ ಮೇಲೆ ಇಡಿ. ಮೊದಲು ನೀರಿನಲ್ಲಿ ಚಲನೆ ಇರಲಿಲ್ಲ. ಬೆಂಕಿಯ ಸಂಬಂಧ ಆದ ಕೂಡಲೇ ಸ್ವಲ್ಪ ಹೊತ್ತಿಗೆ ನೀರಿನಲ್ಲಿ ಕುದಿಯಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಅಲ್ಲಿ ಚಲನೆ ಬಂತು. ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಟ್ಟದ್ದು ಯಾರು ಅಂದರೆ ಒಂದರ್ಥದಲ್ಲಿ ಜಡವಾದ ಬೆಂಕಿ. ಆದರೆ ಜಡವಾದ ವಸ್ತು ಏನೂ ಮಾಡುವುದಿಲ್ಲ ಅಂತ ಸಿದ್ಧಾಂತ. ಅದಕ್ಕೋಸ್ಕರವಾಗಿ ಅಭಿಮಾನಿ ದೇವತೆ ಒಪ್ಪೋದು. ಅಭಿಮಾನಿ ದೇವತೆ ಹೆಸರು ಅಗ್ನಿ. ಅವನನ್ನು ಕೂಡ ಈ ಅಗ್ನಿ ಶಬ್ದವೇ ಕರೆಯೋದು. ಚಲನೆಗೆ ವಸ್ತುವಿಗೆ ಚಲನೆ ಕೊಡೋದು ಯಾರು? ಅಗ್ನಿದೇವ ಅಂತ. ಇನ್ನೂ ಮೇಲಕ್ಕೆ ಹೋದಾಗ ಅಗ್ನಿದೇವನು ಅಸ್ವತಂತ್ರನೇ. ಅಗ್ನಿದೇವನು ಅಸ್ವತಂತ್ರೆ. ಬೆಂಕಿ ಸಂಪರ್ಕ ಆಗಬೇಕು, ಅದಕ್ಕೆ ಆದ ಮೇಲೆ ಆಗೋದು ಚಲನೆ ಬರ್ತಕ್ಕಂಥದ್ದು. ಅಲ್ಲಿ ಯಾರಪ್ಪ ಬರ್ತಾರೆ? ವಾಯುದೇವರು ಬರ್ತಾರೆ. ವಾಯುದೇವರು ಬಂದ ಮೇಲಿಂದ ಏನಾಗೋದು? ಅಲ್ಲಿ ಚಲನೆ ಆಗೋದು. ಹಾಗಾದ್ರೆ ಮುಖ್ಯವಾಗಿ ಅದಕ್ಕಿಂತ ಅಗ್ನಿದೇವನಿಗಿಂತ ಮುಖ್ಯವಾಗಿ ವಾಯುದೇವನನ್ನ ಅಗ್ನಿ ಅಂತ ಕರೆಯೋದು. ಅದರ ಮೇಲೆ ದೇವರು ತೇನ ವಿನಾ ತೃಣಮಪಿ ಚಲತಿ, ದೇವರಿಲ್ಲದೆ ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಅಂತ ಬಹಳ ಪ್ರಸಿದ್ಧವಾದ ಮಾತು. ಈ ಮಾತನ್ನು ನಾವು ಇಟ್ಟುಕೊಂಡಾಗ ಚಲನೆ ಇಲ್ಲದೆ ಇಡೀ ಬ್ರಹ್ಮಾಂಡಕ್ಕೆ ಚಲನೆ ಕೊಡುವನು ಯಾರು? ದೇವರು. ಹೀಗಾಗಿ ದೇವರು ಅಗ್ನಿ. ಸೊ ಅಗ್ನಿ ಅಂತ ಹೇಳಿದ ಕೂಡಲೇ ಹೌದು, ಅಗ್ನಿ ಶಬ್ದ ಬೇರೆ ಬೇರೆಯಲ್ಲಿ ನಾವು ಹೇಳ್ತೇವೆ, ಇಲ್ಲ ಅಂತಲ್ಲ. ಆದರೆ ಬಹಳ ಮುಖ್ಯವಾಗಿ ಅಗ್ನಿ ಶಬ್ದ ಯಾರನ್ನು ಹೇಳುತ್ತೆ? ದೇವರನ್ನು ಹೇಳುತ್ತೆ. ಬಹಳ ಮುಖ್ಯವಾಗಿ ಇಡೀ ಬ್ರಹ್ಮಾಂಡ ಪಿಂಡಾಂಡ ಯಾವುದೇ ತೆಗೆದುಕೊಂಡ್ರು ಅದೆಲ್ಲದಕ್ಕೂ ಚಲನೆ ಇಲ್ಲದಾಗ ಚಲನೆ ಕೊಡುವನು ದೇವರು ಹೇಳಿ ದೇವರ ಒಂದು ಗುಣವನ್ನ ಅಗ್ನಿ ಶಬ್ದದಿಂದ ನಾವು ತಿಳ್ಕೊಳ್ತೇವೆ. ಹಾಗೆ ಸುಂದರ ಅಂತ ಬಂದಾಗ ದೇವರನ್ನ ಕರೆದಾಗ ಸೌಂದರ್ಯ ಎಂಬ ಗುಣ ಗೊತ್ತಾಗತ್ತೆ. ಧೀರ ಅಂತ ದೇವರನ್ನ ಕರೆದಾಗ ಧೈರ್ಯ ಎನ್ನುವ ಗುಣ ಗೊತ್ತಾಗತ್ತೆ. ಸರ್ವಜ್ಞ ಅಂತ ಬಂದಾಗ ಎಲ್ಲವನ್ನೂ ತಿಳಿದುಕೊಂಡವನು ಎನ್ನುವ ಗುಣ ಗೊತ್ತಾಗತ್ತೆ. ಹೀಗೆ ಎಲ್ಲ ಶಬ್ದಗಳೂ ದೇವರನ್ನ ಹೇಳುತ್ತೆ ಅಂತ ಬಂದಾಗ ಎಲ್ಲ ಶಬ್ದಗಳೂ ಹೇಳುವ ಒಂದೊಂದು ಗುಣವೂ ದೇವರಲ್ಲಿದೆ. ಪ್ರತಿಯೊಂದು ಗುಣವೂ ದೇವರಲ್ಲಿದೆ. ಅಲ್ಲಿಗೆ ಎಲ್ಲಿ ಪರಿವಸಾನ ಆಯಿತು? ಸಕಲ ಶಬ್ದ ಅಭಿಜೇಯ, ಸಕಲ ಶಬ್ದ ವಾಚ್ಯ ದೇವರು ಅಂತ ಬಂದಾಗ ಸಕಲ ಶಬ್ದಗಳೂ ತಿಳಿಸುವ ಸಕಲ ಸದ್ಗುಣಗಳೂ ದೇವರಲ್ಲಿ ಇವೆ. ನೋಡಿ, ಇದು ಮಧ್ವಾಚಾರ್ಯ ಹಾಕಿಕೊಟ್ಟಿರ್ತಕ್ಕಂಥ ವಿಶಿಷ್ಟವಾದ ಚಿಂತನೆ. ಅದನ್ನೇ ಬಹಳ ವಿಶೇಷವಾಗಿ ತಾತ್ಪರ್ಯ ಚಂದ್ರಿಕಾದಲ್ಲಿ ನಾವು ನೋಡ್ತೇವೆ. ಹೀಗೆ ದೇವರು ಸರ್ವೋತ್ತಮ ಅನ್ನೋದಕ್ಕೆ ಬಹಳ ಮುಖ್ಯವಾದ ಕಾರಣ ಸರ್ವಶಬ್ದಾಭಿಧೇಯನಾಗಿ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿ ಅಥವಾ ಆ ಮೂಲಕವಾಗಿ ಸಕಲ ಸದ್ಗುಣಗಳನ್ನು ಹೊಂದಿರುವುದು ದೇವರೊಬ್ಬನೇ ಅಂಥೇಳಿ ಇದು ಬಹಳ ಮುಖ್ಯವಾದ ಕಾರಣ. ಇದು ಹರಿಸರ್ವೋತ್ತಮತ್ವಕ್ಕೆ ಒಂದು ವಿಶಿಷ್ಟವಾದ ಒಂದು ಚಿಂತನೆ ಆಯಿತು. ಮತ್ತೆ ಹರಿಸರ್ವೋತ್ತಮ ಯಾಕೆ ಅನ್ನೋದಕ್ಕೆ ಇಡೀ ವ್ಯಾಸತ್ರಯದಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ಮಂಗಲಾಚರಣೆ ಇಟ್ಕೊಂಡೆ ಹೋಗ್ತಾ ಇರೋದು. ಎರಡನೇದು ಏನಪ್ಪ ಅಂತ ಬಂದರೆ ಎಲ್ಲ ದೋಷಗಳಿಂದ ವಿದೂರ, ಅಸ್ಪೃಷ್ಟ ದೋಷಗಂಧಾಯ ಅಂತ
ಚಂದ್ರಿಕಾದಲ್ಲಿ ಬಂದಿರತಕ್ಕಂಥದ್ದು. ನೀವು ಉಳಿದ ಎಲ್ಲ ಕಡೆಯಲ್ಲೂ ಓದಿದಾಗಲೂ ಕೂಡ ಅದೇ ವಿಚಾರವನ್ನು ನಾವು ನೋಡ್ತೀವಿ. ಅದೇ ವಿಚಾರವನ್ನು ದೇವರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ದೋಷಗಳು ದೇವರಲ್ಲಿ ಇಲ್ಲ, ಯಾವುದೇ ವಿಧವಾಗಿರ್ತಕ್ಕಂಥ ದೋಷಗಳು ದೇವರಲ್ಲಿ ಇಲ್ಲ ಅನ್ನೋದನ್ನೇ ನೀವು ಎಲ್ಲ ಕಡೆಯಲ್ಲೂ ಸರ್ವಗುಣ ಪರಿಪೂರ್ಣ, ಅದೇ ರೀತಿಯಾಗಿ ಸರ್ವದೋಷ ವಿದೂರ, ಅಶೇಷ ದೋಷೋಜ್ಜಿತಂ ಅಂತ ಹೇಳಿ ನಾವು ಅದನ್ನು ನೋಡ್ತಾ ಇರ್ತಕ್ಕಂಥದ್ದು. ಎಲ್ಲಿ ಅಸ್ಪೃಷ್ಟ ದೋಷಗಂಧಾಯ ಅಂತ ಹೇಳಿ ಚಂದ್ರಿಕಾದಲ್ಲಿ ಅಶೇಷ ದೋಷೋಜ್ಜಿತಂ, ಎಲ್ಲ ವಿಧವಾಗಿರ್ತಕ್ಕಂಥ ದೋಷಗಳಿಂದ ದೂರನಾಗಿದ್ದಾನೆ ಅಂತ ಹೇಳಿ ಪುನಃ ತರ್ಕತಾಂಡವದಲ್ಲಿ ನೋಡ್ತೇವೆ. ಹಾಗೆಯೇ ನ್ಯಾಯಾಮೃತದಲ್ಲೂ ಕೂಡ ಅದೇ ರೀತಿಯಾದ ಮಾತು. ಯಾವುದೇ ವಿಧವಾಗಿರ್ತಕ್ಕಂಥ ದೋಷಗಳು ದೇವರಲ್ಲಿ ಇಲ್ಲ, ಯಾವುದೇ ವಿಧವಾದ ದೋಷಗಳು ದೇವರಲ್ಲಿ ಇಲ್ಲ. ಅಲ್ಲಿ ಹೇಳೋ ಸಂದರ್ಭದಲ್ಲಿ ನಿತ್ಯ ನಿರ್ಧೂತ ಹೇಯಂ, ಹೇಯವಾಗಿರ್ತಕ್ಕಂಥ ಯಾವುದೇ ವಿಚಾರವೂ ಕೂಡ ದೇವರಿಂದ ದೂರವೋ ದೂರ, ದೇವರಿಂದ ಬಹಳ ಬಹಳ ದೂರದಲ್ಲಿದೆ. ನಿತ್ಯ ನಿರ್ಧೂತ ಹೇಯಂ, ಎಲ್ಲ ವಿಧವಾದ ದೋಷಗಳನ್ನು ಕೂಡ ದೇವರು ದೂರ ಇಟ್ಕೊಂಡಿದ್ದಾನೆ, ಅವನ ಹತ್ರ ಸುಳಿಯೋದೇ ಇಲ್ಲ ಅಂತ ಹೇಳಿ ಸಕಲ ದೋಷ ವಿದೂರತ್ವ, ಇದು ಕೂಡ ಹರಿಯ ಸರ್ವೋತ್ತಮತ್ವದಕ್ಕೆ ಚಿಂತನೆಗೆ ಪೂರಕವಾದ್ದು. ಉಳಿದವರು ಯಾರೂ ಕೂಡ ಸರ್ವೋತ್ತಮರು ಅಲ್ಲ. ಯಾಕೆ ಯಾಕೆ ಅಂದರೆ ಉಳಿದವರೆಲ್ಲರಲ್ಲೂ ದೋಷಗಳಿವೆ. ಉಳಿದವರೆಲ್ಲರಲ್ಲೂ ಕೂಡ ದೋಷಗಳೇ ದೋಷಗಳು. ದೋಷಗಳಿಲ್ಲದೇ ಇರತಕ್ಕಂಥ ವ್ಯಕ್ತಿ ಎಲ್ಲೂ ಸಿಗಲ್ಲ, ದೋಷಗಳಿಲ್ಲದೇ ಇರತಕ್ಕಂಥ ವ್ಯಕ್ತಿ ಎಲ್ಲೂ ಸಿಗಲ್ಲ. ದೇವರೊಬ್ಬನೇ ಸಕಲ ದೋಷ ವಿದೂರ. ಏನಪ್ಪ ದೋಷಗಳು ಅಂತ ಬಂದಾಗ ನಾವು ಆಚಾರ್ಯರು ತತ್ವ ವಿಭಾಗ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು. ಬಹಳ ಮುಖ್ಯವಾಗಿ ತತ್ವವಾದದಲ್ಲಿ ಮಧ್ಯ ಸಿದ್ಧಾಂತದಲ್ಲಿ ತತ್ವ ವಿಭಾಗ ಹೇಗೆ, ಸ್ವತಂತ್ರಂ ಅಸ್ವತಂತ್ರಂಚ, ಜೀವಿಗಳು ಎರಡು ವಿಧ, ಒಂದು ಸ್ವತಂತ್ರ ಇನ್ನೊಂದು ಅಸ್ವತಂತ್ರ, ಒಂದು ಸ್ವತಂತ್ರ ಇನ್ನೊಂದು ಅಸ್ವತಂತ್ರ. ದೇವರೊಬ್ಬನೇ ಸರ್ವತಂತ್ರ ಸ್ವತಂತ್ರ, ಉಳಿದವರೆಲ್ಲರೂ ಅಸ್ವತಂತ್ರ, ಉಳಿದವರೆಲ್ಲರೂ ಪರಾಧೀನ, ದೇವರ ಅಧೀನ. ದೇವರೊಬ್ಬನೇ ಯಾರ ಅಧೀನ ಅಲ್ಲ. ಈ ಪರಾಧೀನತ್ವ ಅನ್ನೋದೇ ಒಂದು ದೋಷ, ಇನ್ನೊಬ್ಬರ ಅಧೀನವಾಗಿ ನಾವಿದ್ದೀವಿ ಅನ್ನೋದೇ ಒಂದು ದೋಷ. ಲಕ್ಷ್ಮೀದೇವಿ ಅಂತ ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಎಲ್ಲ ಜೀವಿಗಳು ದೇವರ ಅಧೀನ, ಎಲ್ಲ ಜೀವಿಗಳು ದೇವರ ಅಧೀನ. ಅದರಿಂದಾಗಿ ಎಲ್ಲರೂ ಅಸ್ವತಂತ್ರರೇ. ಆ ದೋಷ ಇದ್ದದ್ದೇ, ಅಸ್ವಾತಂತ್ರ್ಯ ಏನೂ ಮಾಡ್ಲಿಕ್ಕೆ ಬರಲ್ಲ. ಕೋರ್ಸು ಅಲ್ಲೊಂದು ವಿಚಾರ ಇದೆ, ಎಲ್ಲ ದೇವತೆಗಳಾಗಲಿ ಲಕ್ಷ್ಮೀ ದೇವಿ ಆಗಲಿ ನಾವು ದೇವರ ಅಧೀನ ಆಗಿದ್ದೀವಿ ಅಂತ ಅನ್ನೋ ಕಾರಣಕ್ಕೋಸ್ಕರಾಗಿ ಏನಪ್ಪ ತಾವು ಚಿಕ್ಕವರು ಅಂತ ಅವರು ಚಿಂತನೆ ಮಾಡಲ್ಲ. ಅಂದರೆ ಒಂದು ರೀತಿ ದೇವರ ಅಧೀನ ಆಗ್ಬಿಟ್ಟಿವಪ್ಪ ನಾವು ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳಲ್ಲ ಅವರು. ನಾವು ದೇವರ ಅಧೀನ ಅಂತ ಹೇಳ್ಕೊಳಿಕ್ಕೆ ಹೆಮ್ಮೆನೇ ಪಡ್ಕೊತಾರೆ. ಹೌದು, ಖಂಡಿತವಾಗಿಯೂ ಹೆಮ್ಮೆ ಪಡ್ಕೋಬೇಕು. ನಾವೆಲ್ಲರೂ ಆ ಭಗವಂತನ ಸೇವಕರಾಗಿದ್ದೀವಿ ಅಂತ ಎಲ್ಲ ಜ್ಞಾನಿಗಳು ಹೆಮ್ಮೆಯಿಂದಲೇ ಹೇಳ್ಕೊತಾರೆ, ಇಲ್ಲ ಅಂತಲ್ಲ. ಆದರೆ ಇಷ್ಟೇ ವಿಚಾರ, ಅಸ್ವಾತಂತ್ರ್ಯ ಪಾರತಂತ್ರ್ಯ ಅನ್ನೋದು ಲೋಕದ ದೃಷ್ಟಿಯಲ್ಲಿ ದೋಷವೇ. ಆದ್ದರಿಂದಾಗಿ ಆ ದೋಷ ನೀವು ಎಲ್ರಿಗೂ ಇದ್ದೇ ಇದೆ. ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯಲ್ಲೂ ಅಸ್ವಾತಂತ್ರ್ಯ ಇದೆ, ಮುಕ್ತರಾದ ಸಕಲ ಜೀವಿಗಳಲ್ಲೂ ಅಸ್ವಾತಂತ್ರ್ಯ ಇದೆ. ಇನ್ನು ಸಂಸಾರದಲ್ಲಿರ್ತಕ್ಕಂಥ ಜೀವಿಗಳಂತೂ ಕೇಳೋ ಹಾಗೆ ಇಲ್ಲ. ಹೀಗಾಗಿ ಈ ಅಸ್ವಾತಂತ್ರ್ಯ ಪಾರತಂತ್ರ್ಯ ಅನ್ನೋದೇ ಒಂದು ದೊಡ್ಡ ದೋಷ. ಅದಾದ ಮೇಲಿಂದ ಬಹಳ ಮುಖ್ಯವಾಗಿ ಸಂಸಾರದಲ್ಲಿರಬೇಕಾದ್ರೆ ಬೇಕಾದಷ್ಟು ದೋಷಗಳು ಆಯಿತು. ಸಂಸಾರದಲ್ಲಿ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದ ಮೇಲೆ ದೋಷಗಳಿಂದ ಸಂಸಾರದಲ್ಲಿ ಕಂಡು ಬರುವ ದೋಷಗಳು ಯಾವುದೂ ಕೂಡ ಇಲ್ಲ. ಆದರೂ ಕೂಡ ಅಲ್ಲೂ ಕೂಡ ದೇವರು ಯಾವ ರೀತಿ ಉತ್ತಮನೋ ಆ ರೀತಿ ಯಾರು ಉತ್ತಮರಾಗ್ಲಿಕ್ಕೆ ಸಾಧ್ಯವಿಲ್ಲ, ದೇವರ ಎತ್ತರಕ್ಕೆ ಯಾರು ಇರ್ಲಿಕ್ಕೆ ಸಾಧ್ಯವಿಲ್ಲ, ದೇವರ ಸ್ವಾತಂತ್ರ್ಯವನ್ನು ಯಾರು ಕೂಡ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಏನಾಗಿರ್ತಾರೆ, ದೇವರಿಗಿಂತ ಕೆಳಗನವರಾಗಿ ಅಸ್ವತಂತ್ರರಾಗಿ ಇರ್ತಾರೆ. ಪಾರತಂತ್ರ ಇದ್ದೇ ಇದೆ. ಹೀಗಾಗಿ ದೇವರೊಬ್ಬನಲ್ಲೇ ಆ ಪಾರತಂತ್ರ ರೂಪ ದೋಷ ಇಳಿದಿದ್ದು, ಸ್ವಾತಂತ್ರ್ಯ ರೂಪ ವಿಶಿಷ್ಟವಾದ ಸದ್ಗುಣ ದೇವರೊಬ್ಬರಲ್ಲೇ ಇರೋದು. ಹೀಗಾಗಿ ದೇವರೊಬ್ಬನೇ ವಿಶೇಷವಾಗಿ ಸರ್ವೋತ್ತಮ. ಅದಾದ ಮೇಲೆ ಸಕಲ ಸದ್ಗುಣಗಳು ಅಂತ ಬಂದಾಗ ವಿಶೇಷವಾಗಿ ನಾವು ಎಲ್ಲ ಕಡೆಯಲ್ಲೂ ನೋಡೋದು ಹೇಗೆ ಅಂತ ಹೇಳಿದ್ರೆ, ದೇವರನ್ನ ಯಾವ ಸದ್ಗುಣಗಳಿಂದ ಉಪಾಸನೆ ಮಾಡಬೇಕು ಅಂತ ಬಂದಾಗ ವಿಶೇಷವಾಗಿ ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರಾದಿಗಳನ್ನ ಮಾಡುವವನು ಅಂತ. ಓಂ ಜನ್ಮಾದ್ಯಸ್ಯ ಇತಃ ಅಂತ 2ನೇ ಬ್ರಹ್ಮಸೂತ್ರ, ಅಲ್ಲಿ ದೇವರ ಲಕ್ಷಣವನ್ನ ಹೇಳ್ತಾರೆ. ಯಾರಪ್ಪ ದೇವರು
ಅಂತ ಹೇಳಿದ್ರೆ ಜನ್ಮಾದಿ ಅಸ್ಯೇತಃ, ಜನ್ಮಾದಿ ಅಸ್ಯೇತಃ. ಯಾರ ಮೂಲಕವಾಗಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಜೀವನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಅಂದರೆ ಜಡವಾದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ, ಜೀವಿಗಳಾಗಿರ್ತಕ್ಕಂಥವ್ರಿಗೂ ದೇಹವನ್ನು ಕೊಡೋದ್ರ ಮೂಲಕವಾಗಿ ಸೃಷ್ಟಿ, ದೇಹವನ್ನು ದೂರ ಮಾಡೋದ್ರ ಮೂಲಕವಾಗಿ ಸಂಹಾರ, ಅಥವಾ ಮಧ್ಯದಲ್ಲಿ ಸ್ಥಿತಿ ನಿಯಮನ, ಆಮೇಲೆ ಜೀವಿಗಳಿಗೆ ಜ್ಞಾನವನ್ನು ಕೊಡೋದು, ಜ್ಞಾನ ಕೊಟ್ಟು ಮೋಕ್ಷವನ್ನು ಕೊಡೋದು, ಅಜ್ಞಾನವನ್ನು ಕೊಡೋದು, ಅಜ್ಞಾನ ಮೂಲಕವಾಗಿ ಸಂಸಾರದಲ್ಲಿ ಕಟ್ಟಿ ಹಾಕೋದು. ಇಷ್ಟು ಕೆಲಸ ಮಾಡೋನು ಯಾರು? ಅದು ದೇವರು ಅಂತ ಹೇಳಿ. ಇದು ದೇವರ ಸರ್ವೋತ್ತಮತ್ವಕ್ಕೆ ಮತ್ತೊಂದು ಕಾರಣ. ದೇವರ ಸರ್ವೋತ್ತಮತ್ವಕ್ಕೆ ಮತ್ತೊಂದು ಕಾರಣ. ಬೇರೆ ಯಾರೂ ಕೂಡ ಈ ಜಗತ್ತಿನ ಈ ಜೀವಿಗಳ ಸೃಷ್ಟಿ ಸಂಹಾರಾದಿಗಳನ್ನು ಮಾಡೋರು ಇಲ್ಲವೇ ಇಲ್ಲ. ಬ್ರಹ್ಮಾದಿ ದೇವತೆಗಳು ಸೃಷ್ಟಿಯಾದಿಗಳನ್ನು ಮಾಡ್ತಾರೆ, ರುದ್ರಾದಿ ದೇವತೆಗಳು ಸಂಹಾರವನ್ನ ಮಾಡ್ತಾರೆ, ಹೌದು. ಆದರೂ ಒಂದಲ್ಲ ಒಂದು ಹಂತದಲ್ಲಿ ನೋಡಿದಾಗ ಈ ಬ್ರಹ್ಮನು ದೇವರಿಂದ ಸೃಷ್ಟಿಯಾದವನೇ, ಶ್ರೀಹರಿಯಿಂದ ಸೃಷ್ಟಿಯಾದವನೇ. ಎಲ್ಲರ ಸಂಹಾರವನ್ನ ಮಾಡುವ ರುದ್ರದೇವನೂ ಕೂಡ ಶ್ರೀಹರಿಯಿಂದ ಸೃಷ್ಟಿಯಾದವನೇ. ಅದಾದ ಮೇಲೆ ಈ ಬ್ರಹ್ಮದೇವನನ್ನು ಕೂಡ ಮಹಾಪ್ರಳಯ ಬಂದಾಗ ದೇವರು ಸಂಹಾರ ಮಾಡ್ತಾರೆ, ಶ್ರೀಹರಿ ಸಂಹಾರ ಮಾಡ್ತಾನೆ. ರುದ್ರದೇವರು ಸರ್ವ ಸಂಹಾರಕರನ್ನು ಕೂಡ ದೇವರು ಮಹಾಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾರೆ. ಹೀಗಾಗಿ ದೇವರು ಎಲ್ಲರನ್ನ ಸೃಷ್ಟಿ ಸ್ಥಿತಿ ಸಂಹಾರ ಇದಕ್ಕೆ ಒಳಪಡಿಸ್ಬಿಡ್ತಾನೆ. ಹೀಗಾಗಿ ದೇವರು ಸರ್ವೋತ್ತಮ ಯಾಕೆ ಅಂದರೆ ಈ ಕಾರಣದಿಂದ. ಹೀಗೆ ಸಕಲ ಜಗಜ್ಜನ್ಮಾದಿ ಕಾರಣ, ಆದಿಪದಿಂದ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಪ್ರದತ್ವ. ಇದು ದೇವರೊಬ್ಬರಲ್ಲೇ ಇರತಕ್ಕಂಥ ವಿಶಿಷ್ಟವಾದ ಒಂದು ಲಕ್ಷಣ, ಬೇರೆ ಯಾರಲ್ಲೂ ಬರಲ್ಲ. ಯಾಕೆಂದ್ರೆ ಸೃಷ್ಟಿಯಾದ ಮೇಲೆ ಬ್ರಹ್ಮದೇವರು ಉಳಿದದ್ದೆಲ್ಲ ಸೃಷ್ಟಿ ಮಾಡ್ಬೋದು, ಆದರೆ ಮೊದಲು ಅವರ ಸೃಷ್ಟಿಯಾಗಿದ್ದಾರಿಂದ ದೇವರಿಂದ, ಆಯ್ತಾ. ಹಾಗೇನೆ ಬುಡದವ್ರನ್ನೆಲ್ಲ ಸಂಹಾರ ಯಾರು ಮಾಡಬಹುದು? ರುದ್ರದೇವರು ಮಾಡಬಹುದು. ಆದರೆ ಅವರು ಕೂಡ ಹುಟ್ಟಿದ ಮೇಲೆ ಸಂಹಾರ ಮಾಡೋದು, ಹುಟ್ಟಿದ್ಯಾರಿಂದ? ದೇವರಿಂದ. ಮತ್ತೆ ಇನ್ನೊಂದು ಸ್ವಾರಸ್ಯ, ಬ್ರಹ್ಮದೇವರು ತಾನು ಹುಟ್ಟಿದ ಮೇಲೆ ಬುಡದವರನ್ನ ಸೃಷ್ಟಿ ಮಾಡ್ತಾರೆ, ದೇವರನ್ನು ಸೃಷ್ಟಿ ಮಾಡ್ಲಿಕ್ಕಾಗೋದಾ? ಇಲ್ಲ. ದೇವರು ಮೊದಲೇ ಇದ್ದಾನೆ, ಮೊದಲೇ ಇದ್ದ ದೇವರು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದು. ಹಾಗೆ ಎಲ್ಲರನ್ನೂ ಸಂಹಾರ ಮಾಡ್ತಕ್ಕಂತಹ ರುದ್ರದೇವರು ಕೂಡ ದೇವರನ್ನು ಸಂಹಾರ ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ದೇವರಿಗೆ ಸಂಹಾರ ಇಲ್ವೇ ಇಲ್ಲ. ಯಾರು ಪ್ರಾಕೃತ ದೇಹವನ್ನ ಪಡೆದು ಹುಡ್ತಾರೋ ಅಂಥವರಿಗೆ ಪ್ರಾಕೃತ ದೇಹವನ್ನು ದೂರ ಮಾಡೋದ್ರ ಮೂಲಕವಾಗಿ ಸಂಹಾರ. ದೇವರಿಗೆ ಪ್ರಾಕೃತವಾದ ಶರೀರವೇ ಇಲ್ಲ, ಪ್ರಾಕೃತ ಶರೀರ ಇಲ್ಲ, ಅಪ್ರಾಕೃತ ಜ್ಞಾನಾನಂದಮಯ ಶರೀರ ದೇವರು. ಹೀಗಾಗಿ ದೇವರನ್ನು ಸೃಷ್ಟಿ ಮಾಡತಕ್ಕಂಥ ವಿಚಾರವೂ ಇಲ್ಲ, ದೇವರನ್ನು ಸಂಹಾರ ಮಾಡುವ ವಿಚಾರವೂ ಇಲ್ಲ. ಹೀಗಾಗಿ ಸಂಸಾರದಲ್ಲಿ ಬರುವ ಎಲ್ಲ ಬ್ರಹ್ಮಾದಿ ದೇವತೆಗಳಿಗೂ ಸೃಷ್ಟಿ ಸಂಹಾರಾದಿಗಳನ್ನು ಮಾಡೋದು, ಸಾಮಾನ್ಯ ಜೀವಿಗಳಿಗೂ ಸೃಷ್ಟಿ ಸಂಹಾರ ಮಾಡೋದು ದೇವರೇ. ಆದರೆ ಆಗಲೇ ಬಂತು ವಿಚಾರ, ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ರುದ್ರದೇವರು ಸಂಹಾರ ಮಾಡ್ತಾರೆ, ಹಾಗೆ ವೇದಗಳಲ್ಲಿ ಪುರಾಣಗಳಲ್ಲಿ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಅಲ್ಲೂ ಕೂಡ ಆಚಾರ್ಯ ಹೇಳ್ತಾರೆ, ಮುಖ್ಯವಾಗಿ ಸೃಷ್ಟಿ ಮಾಡುವನು ಬ್ರಹ್ಮದೇವರ ಒಳಗಡೆ ಇರುವ ಬ್ರಹ್ಮ ಎನ್ನುವ ದೇವರು, ಬ್ರಹ್ಮಣಿ ಬ್ರಹ್ಮರೂಪೋತ್ಸವು. ಮುಖ್ಯವಾಗಿ ಸಂಹಾರ ಮಾಡುವನು ರುದ್ರದೇವರ ಒಳಗಡೆ ಇರುವ ಶಿವ ಎನ್ನುವ ಆ ದೇವರೇ ಸಂಹಾರ ಮಾಡೋದು. ಹೀಗೆ ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಶಿವರೂಪಿ ಶಿವೇಷ್ಟಿತ. ಬ್ರಹ್ಮನಲ್ಲಿ ಬ್ರಹ್ಮ ಎನ್ನುವ ರೂಪದಿಂದ ಇದ್ದು ಸಕಲ ಜಗತ್ತಿನ ಸೃಷ್ಟಿ ಮಾಡ್ತಾನೆ. ಅದೇ ರೀತಿಯಾಗಿ ರುದ್ರನಲ್ಲಿ ಶಿವ ಎನ್ನುವ ರೂಪದಿಂದ ಇದ್ದು ಸಕಲ ಜಗತ್ತಿನ ಸಂಹಾರ ಮಾಡ್ತಾನೆ. ಅಷ್ಟೇ ಯಾಕೆ, ಯಾರು ಯಾರು ಗಂಡು ಹೆಣ್ಣುಗಳು ಸಮಾಗಮ ಮಾಡಿ ಮಕ್ಕಳನ್ನ ಪಡಿತಾರೆ ಅಂತ ಹೇಳಿದ್ರು ಉಪನಿಷತ್ನಲ್ಲಿ ಹೇಳ್ತಾರೆ, ಲಕ್ಷ್ಮೀನಾರಾಯಣರೇ ಆ ಕೆಲಸ ಮಾಡೋದು. ಗಂಡಿನಲ್ಲಿ ಮತ್ತು ಹೆಣ್ಣಿನಲ್ಲಿ, ಗಂಡಿನಲ್ಲಿ ನಾರಾಯಣ ರೂಪ, ಹೆಣ್ಣಿನಲ್ಲಿ ಲಕ್ಷ್ಮೀ ರೂಪ, ಅವರಿಬ್ಬರು ನಿಂತುಕೊಂಡೇ ಸಮಾಗಮ ಮಾಡಿ ಈ ಸೃಷ್ಟಿಯಾದಿ ಕಾರ್ಯವನ್ನ ಮಾಡೋದು. ಮೇಲ್ನೋಟಕ್ಕೆ ಗಂಡು ಹೆಣ್ಣುಗಳು ಒಂದು ಮೀಡಿಯಾ, ಮಾಧ್ಯಮ ಅಥವಾ ಪ್ರತಿಮೆ ಅಥವಾ ಅಧಿಷ್ಠಾನ, ಅದು ಲೆಕ್ಕಾಚಾರ. ಅದರ ಒಳಗಡೆ ಇದ್ದು ದೇವರೇ ಎಲ್ಲ ಕೆಲಸ ಮಾಡೋದು, ಅದರ ಒಳಗಡೆ ಇದ್ದು ದೇವರೇ ಕೆಲಸ ಮಾಡೋದು. ಅಂದಾಗಿ ಮುಖ್ಯವಾಗಿ ಸೃಷ್ಟಿ ಸಂಹಾರಾದಿಗಳನ್ನೆಲ್ಲ ದೇವರೇ ಮಾಡೋದು. ಸಕಲ ಬ್ರಹ್ಮಾಂಡದ ಎಲ್ಲ ಸೃಷ್ಟಿ ಸಂಹಾರಾದಿಗಳು, ಮತ್ತೆ ನಾವೆಲ್ಲ ಜೀವಿಗಳು ಪಿಂಡಾಂಡ ಎನ್ನುವ ಶರೀರವನ್ನು ಏನು ಪಡಿತಾ ಇದ್ದೇವೆ ಅದನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥವನು ದೇವರೇ, ಅದನ್ನು ಕೂಡ ಕಡೆಗೆ ಸಂಹಾರ ಮಾಡೋದು ದೇವರೇ. ಮಹಾಪ್ರಳಯ ಕಾಲ 14 ಲೋಕಗಳ ಸಂಹಾರ, ಎಲ್ಲ ದೇವರಾಶಿಗಳು ಜೀವರಾಶಿಗಳು ದೈತ್ಯರು ಅವರು ಇವರು ಎಲ್ಲರೂ ಕೂಡ ತಮ್ಮ ತಮ್ಮ ಶರೀರವನ್ನ ತೊರೆದು ಕಡೆಗೆ ಒಂದೊಂದು ಗತಿಯನ್ನ ಹೊಂದೋದು. ಅದೆಲ್ಲ ಯಾರು ಮಾಡೋದು?
ದೇವರೇ ಅಂತ ಹೇಳಿ ದೇವರ ಬಹಳ ಮುಖ್ಯವಾದ ಮತ್ತೊಂದು ವಿಶೇಷ ಅಂತ ಬಂದಾಗ ಸಕಲ ಜಗಜ್ಜನ್ಮಾದಿ ಕರ್ತೃತ್ವ. ಇದನ್ನು ಬೇರೆ ಯಾರೂ ಮಾಡೋದಿಲ್ಲ, ಅದಕ್ಕೋಸ್ಕರವಾಗಿ ದೇವರೇ ಸರ್ವೋತ್ತಮ. ಅದಾದ ಮೇಲೆ ಬಹಳ ಮುಖ್ಯ ವಿಶೇಷವಾಗಿ ಭಕ್ತ ಮುಕ್ತಿದಾಯಿನೇ ಅಂತ ಇಲ್ಲೂ ಬಂತು, ಶೇಷದಾಯಿನೇ ಅಂತ ನಾವು ನೋಡ್ತೇವೆ. ಶುಭತಮ ಮತಿಮೇಯಂ ಶುದ್ಧ ಸೌಖ್ಯಾಪ್ತಿಪಾಯಂ ಅಂತಲೂ ನೋಡ್ತೇವೆ. ಅಂದರೆ ದೇವರು ಬಹಳ ಶುದ್ಧವಾದ ಸೌಖ್ಯ ಅಂತ ಹೇಳಿದ್ರೆ ಮೋಕ್ಷದ ಸುಖ. ಇಲ್ಲಿಯ ಸುಖಕ್ಕೆ ಶುದ್ಧ ಅಲ್ಲ, ನಾವು ಸಂಸಾರದಲ್ಲಿ ಪಡೆಯುವ ಸುಖ ಪರಿಶುದ್ಧ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಪಡೆಯುವ ಸುಖ ಪ್ರಾಕೃತಿಕ ಸುಖ ಅಂದ್ರೆ ಪ್ರಕೃತಿಯ ದೋಷಗಳು ಬಂದ್ಬಿಡುತ್ತೆ. ಇಲ್ಲೆಲ್ಲ ಸುಖದ ಜೊತೆಗೆ ದುಃಖವೂ ಇರುತ್ತೆ. ಆ ಸುಖಕ್ಕೆ ಒಂದು ಇತಿಮಿತಿ ಇರುತ್ತೆ. ಇತಿಮಿತಿ ಇಲ್ಲದ ಅದ್ಭುತವಾದ ಪರಿಶುದ್ಧವಾದ ಪ್ರಕೃತಿಯ ದೋಷವಿಲ್ಲದ ಸುಖ ಅಂದ್ರೆ ಅದು ಮುಕ್ತಿಯ ಸುಖ. ಅದನ್ನ ಕೊಡೋರು ಯಾರು? ದೇವರೇ. ಮೋಕ್ಷ ಅಂದ್ರೆ ಮುಕ್ತಿ ನೈವ ಸುಖಾನುಭೂತಿ. ನಮ್ಮ ನಿಜವಾದ ಸುಖವನ್ನ, ಸ್ವರೂಪದ ಸುಖವನ್ನ ನಾವು ಅನುಭವಿಸೋದು. ಅಂದ್ರೆ ನಮ್ಮ ನಿಜವಾದ ಸುಖ ಜೀವಸ್ವರೂಪದಲ್ಲಿದೆ, ಇದ್ದರೂ ಅದು ಲಿಂಗದೇಹದಿಂದ ಮುಚ್ಚಿ ಹೋಗಿದೆ. ಕಡೆಗೆ ದೇವರು ಅಪರೋಕ್ಷ ಜ್ಞಾನವನ್ನ ಕೊಟ್ಟು ಆಯ್ತಾ, ಕಡೆಗೆ ಪ್ರಾರಬ್ಧ ಕರ್ಮ ಎಂಬ ಮುಗಿದ ಮೇಲೆ ಬ್ರಹ್ಮದೇವರ ಜೊತೆಗೆ ಹೋದಾಗ ಲಿಂಗದೇಹವನ್ನ ವಿಲಯಾನದಿ ಸ್ನಾನದ ಮೂಲಕವಾಗಿ ದೂರ ಮಾಡಿ ನಮ್ಮದೇ ಆದ ಒಂದು ಸ್ವರೂಪ ನಾವು ಪಡೆದುಕೊಂಡಾಗ ಅದರಲ್ಲಿರುವ ಆನಂದದ ಅಭಿವ್ಯಕ್ತಿಯನ್ನ ದೇವರು ಮಾಡ್ತಾನೆ. ಅದೇ ಮೋಕ್ಷ. ಅಂತಹ ಮೋಕ್ಷವನ್ನ ಕೊಡೋದು ಯಾರು? ದೇವರೊಬ್ಬನೇ. ಮುಕ್ತಿ ನೈಜ ಸುಖಾನುಭೂತಿ, ಆ ಮುಕ್ತಿಯನ್ನ ಕೊಡೋರು ಯಾರು ಅಂತ ಬಂದಾಗ ಶ್ರೀಹರಿ ಮುಕ್ತಿ ಪ್ರದಾತ, ವಾಯುಸ್ತು ತದನುಜ್ಞೆಯ ಅಂತ ಹೇಳಿದ್ರು. ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ ಅಂತ ಬರುತ್ತೆ, ಆದರೆ ಭಗವಂತನ ಆದೇಶ ತಗೊಂಡು ಭಗವಂತನ ಅಧೀನವಾಗಿ ಅವರು ಕೊಡಬೇಕೆ ಹೊರತು ತಾವಾಗಿ ಅವರು ಮೋಕ್ಷವನ್ನು ಕೊಡಿಸಲಿಕ್ಕೆ ವಾಯುದೇವರಿಗೂ ಸಾಧ್ಯವಿಲ್ಲ, ಲಕ್ಷ್ಮೀ ದೇವರಿಗೂ ಸಾಧ್ಯವಿಲ್ಲ. ಹೀಗೆ ಬಹಳ ವಿಶೇಷವಾದ ಒಂದು ಗುಣ ಮೋಕ್ಷ ಪ್ರದಾನ ಮುಕ್ತಿ ಪ್ರದತ್ವ ಏನಿದೆ ಅದು ಶ್ರೀಹರಿ ನಾರಾಯಣನಲ್ಲೇ ಇರೋದು, ಬೇರೆ ಯಾರಲ್ಲೂ ಇಲ್ಲ. ಅದಕ್ಕೋಸ್ಕರವಾಗಿ ದೇವರು ಸರ್ವೋತ್ತಮ. ಹೀಗೆ ಹರಿ ಸರ್ವೋತ್ತಮ ಅನ್ನೋದಕ್ಕೆ ಸಕಲ ಗುಣ ಪರಿಪೂರ್ಣತ್ವ ಒಂದು ಕಾರಣವಾದರೆ, ಸಕಲ ದೋಷ ವಿದೂರತ್ವ ಇನ್ನೊಂದು ಕಾರಣ, ಅದಕ್ಕೆ ಸಕಲ ಜಗಜ್ಜನ್ಮಾದಿ ಕಾರಣತ್ವ ಮತ್ತೊಂದು ಕಾರಣ. ಅದೇ ರೀತಿಯಾಗಿ ಸಜ್ಜನರಿಗೆಲ್ಲ ಮೋಕ್ಷವನ್ನ ಕರುಣಿಸ್ತಕ್ಕಂಥದ್ದು ಈ ಸದ್ಗುಣ ಇದೆಯಲ್ಲ, ಬಹಳ ಬಹಳ ಮುಖ್ಯವಾದ್ದು. ಅದು ವಿಶೇಷವಾಗಿ ಭಗವಂತನಲ್ಲಿದೆ. ಮತ್ತೆ ಸಕಲ ಗುಣ ಪರಿಪೂರ್ಣತ್ವದ ಜೊತೆಗೆ ನಾವು ನೋಡಿರ್ತಕ್ಕಂಥದ್ದು ಸಕಲ ಶಬ್ದ ಅಭಿಜೇಯತ್ವ. ಸಕಲ ಶಬ್ದಗಳು ದೇವರನ್ನ ಕೊಂಡಾಡುತ್ತೆ, ಸಕಲ ವೇದಗಳು ಕೊಂಡಾಡುತ್ತೆ ಅನ್ನೋದು ಅದಕ್ಕೆ ಪೂರಕವಾಗಿ ಬಂದಿರತಕ್ಕಂಥದ್ದು. ಮತ್ತೆ ಇನ್ನೊಂದು ವಿಚಾರವನ್ನ ನಾವು ಎಲ್ಲ ವ್ಯಾಸತ್ರಯದಲ್ಲೂ ನೋಡ್ತೇವೆ. ವಿಶೇಷವಾಗಿ ಭಗವಂತನ ಸದ್ಗುಣಗಳನ್ನೆಲ್ಲ ಹೇಳ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ದೇವರು ನಮ್ಮೆಲ್ಲ ಜೀವಿಗಳಿಗೆ ವಿಶೇಷವಾಗಿ ಯಾವ ರೀತಿ ಅನುಗ್ರಹಿಸ್ತಾನೆ ಅಂತ ಬಂದಾಗ ಸೃಷ್ಟಿ ಮಾಡೋದು, ಸ್ಥಿತಿ ಮಾಡೋದು, ಸಂಹಾರ ಮಾಡೋದು, ಇದು ನಾವು ನೋಡಿದ್ವಿ. ಆಮೇಲೆ ಮೋಕ್ಷ ಕೊಡೋದು ಅಂತ. ಅಲ್ಲಿ ನಾವು ಸ್ಥಿತಿಗೆ ಬಂದ್ವಲ್ಲ, ಸೃಷ್ಟಿ ಮಾಡಿದ್ಮೇಲೆ ಇಲ್ಲಿರ್ತೀವಲ್ಲ, ಇರೋ ಸಂದರ್ಭದಲ್ಲಿ ನಾವು ಏನೇನು ಅನುಭವಿಸ್ತೀವಿ? ಎಚ್ಚರವಾಗಿರ್ತೀವಿ, ಅದು ಜಾಗೃತ ಅವಸ್ಥೆ. ಆಮೇಲೆ ಸ್ವಪ್ನಾವಸ್ಥೆಗೆ ಹೋಗ್ತೀವಿ, ಆಮೇಲೆ ಸುಷುಪ್ತಿ ನಿದ್ರೆಗೆ ಹೋಗ್ತೀವಿ, ಆಯ್ತಾ? ಇದು ಮೂರು. ಈ ಮೂರು ಎಷ್ಟೆಷ್ಟು ಜನ್ಮಗಳನ್ನು ನಾವು ಪಡಿತೀವೋ ಅಷ್ಟೂ ಜನ್ಮಗಳಲ್ಲೂ ಬರ್ತಕ್ಕಂಥದ್ದು ಎಚ್ಚರ ಅಂದರೆ ಜಾಗೃತ ಅವಸ್ಥೆ, ಆಮೇಲೆ ಸ್ವಪ್ನಾವಸ್ಥೆ, ಆಮೇಲೆ ಸುಷುಪ್ತಾವಸ್ಥೆ, ಆಯ್ತಾ? ಇಡೀ ಸಂಸಾರ ಅಂತ ನಾವೇನು ಕಾಣ್ತೀವಿ, ಇಡೀ ಸಂಸಾರ ಅಂದರೆ ಎಚ್ಚರ, ಸ್ವಪ್ನ ಮತ್ತು ಸುಷುಪ್ತಿ. ಎಚ್ಚರ, ಸ್ವಪ್ನ, ಸುಷುಪ್ತಿ, ಇದು ಇಡೀ ಸಂಸಾರದಲ್ಲಿರೋದು. ಸಂಸಾರ ಅಲ್ಲ ಅಂದರೆ ಅದು ಮುಕ್ತಾವಸ್ಥೆ. ಹೀಗೆ ನಾಲ್ಕನ್ನ ಇಟ್ಟುಕೊಂಡು ಮಾಂಡೂಕ್ಯೋಪನಿಷತ್ತು ಬಹಳ ಸುಂದರವಾದ ವಿಚಾರ ಹೇಳುತ್ತೆ. ಈ ನಾಲ್ಕಕ್ಕೂ ನಿಯಾಮಕನಾದವನು ದೇವರು. ಸಂಸಾರದಲ್ಲಿ ನಿಯಾಮಕ ದೇವರು ಹೇಗೆ ಎಚ್ಚರ, ಸ್ವಪ್ನ ಮತ್ತು ಸುಷುಪ್ತಿಯನ್ನು ಕೊಡ್ತಾ, ಹಾಗೆ ಮುಕ್ತಿ ಸ್ಥಿತಿಯಲ್ಲೂ ಕೂಡ ದೇವರೇ ನಿಯಾಮಕ ಅಂತ ಹೇಳಿ ಸಕಲ ನಿಯಾಮಕ, ಸಕಲಾವಸ್ಥಾ ನಿಯಾಮಕ. ಎಲ್ಲರಿಗೂ ದೇವರು ನಿಯಾಮಕ, ಎಲ್ಲರ ಎಲ್ಲ ಅವಸ್ಥೆಗಳಿಗೂ ದೇವರು ನಿಯಾಮಕ. ಅದಕ್ಕೋಸ್ಕರವಾಗಿ ದೇವರು ಸರ್ವೋತ್ತಮ. ದೇವರು ಸರ್ವೋತ್ತಮ ಚಿಂತನೆಯಲ್ಲಿ ಮತ್ತೊಂದು ವಿಶಿಷ್ಟವಾದ ಒಂದು ಕಾರಣ, ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂತಹ ಆ ದೇವರ
ಆ ಒಂದು ಗುಣವನ್ನು ನಾವು ಚಿಂತನೆ ಮಾಡೋದು. ಇದು ಮಾಂಡೂಕೋಪನಿಷತ್ತಿನ ವಿಸ್ತಾರ. ಮಾಂಡೂಕ ಭಾಷ್ಯದಲ್ಲೂ ಬರುತ್ತೆ. ಬಹಳ ವಿಶೇಷವಾಗಿ ಬ್ರಹ್ಮಸೂತ್ರಗಳಲ್ಲಿ ಬರ್ತಕ್ಕಂಥ ವಿಚಾರ. ಆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾ ವಿಶೇಷವಾಗಿ ಚಂದ್ರಿಕಾಕಾರರು ಕೂಡ ಆ ವಿಚಾರವನ್ನು ನಮ್ಮ ಮುಂದೆ ಇಡ್ತಾರೆ. ಹೀಗಾಗಿ ಇದು ಬಹಳ ಬಹಳ ಮುಖ್ಯವಾದ್ದು, ಬಹಳ ಮುಖ್ಯವಾದ್ದು. ಎಲ್ಲರೂ ಯಾರೇ ಆಗಲಿ, ನಾವು ಎಚ್ಚರವಾಗಿದ್ದೇವೆ ಅಂದರೆ ವಿಶ್ವ ಅಥವಾ ವೈಶ್ವಾನರ ರೂಪ ಏನಿದೆ, ವಿಶ್ವಂಭರ ರೂಪ ಏನಿದೆ, ಅದರ ಮೂಲಕವಾಗಿ ನಾವು ಎಚ್ಚರವನ್ನು ಪಡಿತೇವೆ. ಸ್ವಪ್ನಕ್ಕೆ ಹೋದಾಗ ತೇಜಸ್ರೂಪಿ ಭಗವಂತನೇ ಸ್ವಪ್ನವನ್ನು ನಿರ್ಮಾಣ ಮಾಡಿ ನಮಗೆ ತೋರಿಸೋದು. ಆಮೇಲೆ ನಿದ್ರಾವಸ್ಥೆಯಲ್ಲಿ ಪ್ರಾಜ್ಞರೂಪಿ ಭಗವಂತ ನಿದ್ರೆಯನ್ನು ನಮಗೆ ಕಾಣಿಸೋದು. ಆಮೇಲೆ ಮೋಕ್ಷಕ್ಕೆ ಹೋದಾಗ ಇದು ಮೂರು ಇಲ್ಲ ಅಂದರೆ ನಾಲ್ಕನೆಯ ಇನ್ನೊಂದು ರೂಪ ಇದೆ ಎಂದರು. ಅದನ್ನು ತುರಿಯ ನಾಲ್ಕನೇ ರೂಪ ಅಂತಲೇ ಸಾಮಾನ್ಯವಾಗಿ ಕರೆಯೋದು. ಅದು ಯಾವುದಪ್ಪ ಅಂತ ಬಂದಾಗ ವಾಸುದೇವ ರೂಪದಿಂದ ಮುಕ್ತಿಯಲ್ಲಿ ದೇವರು ನಮ್ಮನ್ನು ನೇಮನ ಮಾಡ್ತಾನೆ, ಸುಖವನ್ನು ಕರುಣಿಸ್ತಾನೆ. ಹೀಗೆ ಸಂಸಾರದಲ್ಲಿರುವ ಎಲ್ಲ ಜೀವಿಗಳಿಗೂ ವಿಶೇಷವಾಗಿ ಎಚ್ಚರ ಸ್ವಪ್ನ ಸುಷುಪ್ತಿಗೆ ನಿಯಾಮಕನಾಗಿರ್ತಕ್ಕಂಥವನು. ಮತ್ತು ಮುಕ್ತಿ ಸ್ಥಿತಿಯಲ್ಲೂ ಕೂಡ ವಾಸುದೇವ ರೂಪದಿಂದ ವಿಶೇಷವಾಗಿ ನಿಯಾಮಕನಾದವನು ದೇವರು. ನಮಗೆಲ್ಲ ಅನುಭವಕ್ಕೆ ಬರೋದು ಎಚ್ಚರವಾಗಿದ್ದೇವೆ ಅಂದರೆ, ಎಚ್ಚರವಾಗಿದ್ದೂ ನಾವು ಬೇಕಾದಷ್ಟು ತಪ್ಪು ಮಾಡ್ತೇವೆ. ಮತ್ತೆ ಮಲಗಿದ ಮೇಲಿಂದ ಎಚ್ಚರಿಕೆ ಆಗಬೇಕು ಅಂದರೆ ನಾವಾಗ ಎಚ್ಚರಿಕೆ ಆಗಲ್ಲ. ದೇವರು ಎಚ್ಚರ ಪಡಿಸಿದ್ರೆ ಆಗ್ತಕ್ಕಂಥದ್ದು. ಇಲ್ಲದಿದ್ದರೆ ಎಚ್ಚರವಾಗಲ್ಲ. ಸ್ವಪ್ನದ ವಿಚಾರದಲ್ಲಂತೂ ಗೊತ್ತು, ನಾವು ಇಷ್ಟಪಟ್ಟ ಸ್ವಪ್ನ ನಮಗೆ ಬೀಳೋದಿಲ್ಲ, ಇಷ್ಟವಿಲ್ಲದ ಸ್ವಪ್ನ ಬೀಳೋದಿಲ್ಲ ಅಂತಿಲ್ಲ. ಅಂದ ಮೇಲಿಂದ ಸ್ವಪ್ನಾವಸ್ಥೆಯೂ ನಮ್ಮ ನಿಯಂತ್ರಣದಲ್ಲಿಲ್ಲ. ನಿದ್ರೆ ಅಂತೂ ಮುಗೀತು. ಯಾವಾಗ ನಿದ್ರೆ ಬರುತ್ತೆ, ಯಾವಾಗ ನಿದ್ರೆಯಿಂದ ಹೊರಗೆ ಬರ್ತೀವಿ ಗೊತ್ತಿಲ್ಲ ನಮಗೆ. ಅದು ಪೂರ್ಣವಾಗಿ ಪ್ರಾಜ್ಞರೂಪಿ ಭಗವಂತನ ಅಧೀನ. ಮತ್ತೆ ಮೋಕ್ಷ, ಅಲ್ಲಿಯ ವಿಚಾರ ಅದು ಕೂಡ ಅಷ್ಟೇ ಭಗವಂತನ ಅಧೀನ. ಹೀಗೆ ಈ 4 ಅವಸ್ಥೆಗಳನ್ನು ವಿಶೇಷವಾಗಿ ಕರುಣಿಸುವವನು ವಿಶ್ವ ತೇಜಸ್ಸ ಪ್ರಾಜ್ಞ ಸೂರ್ಯರೂಪದಿಂದ ಶ್ರೀಹರಿನಾರಾಯಣದಿಂದಾಗಿ ಅವನೇ ಸರ್ವೋತ್ತಮ. ಅದರಲ್ಲಿ ಸಾಮಾನ್ಯವಾಗಿ ಮುಕ್ತಿಯವಸ್ಥೆ ಅಂತ ಹೇಳಿದ್ರೇನು? ನಮ್ಮ ಸ್ವರೂಪದಲ್ಲಿರ್ತಕ್ಕಂಥ ಸುಖವನ್ನು ನಾವು ಅನುಭವಿಸೋದು. ನಮ್ಮ ಸ್ವರೂಪದ ಸುಖವನ್ನು ನಾವು ಅನುಭವಿಸ್ಬೇಕಾದ್ರೆ ದೇವರೇ ಆಗಬೇಕು. ನಮ್ಮ ಸುಖಪ್ಪ ನಮ್ಮ ಸ್ವಂತದ್ದು, ನಮ್ಮ ಸ್ವರೂಪದಲ್ಲೇ ಇದೆ, ನಾವು ಅನುಭವಿಸ್ತೀವಿ, ದೇವರೇ ಆಗಬೇಕು. ಇನ್ನು ಬೇಕಾದ್ರೆ ದೇವರನ್ನು ಒಪ್ಪೋಣ. ಎಲ್ಲಿವರೆಗೆ? ಸಂಸಾರದಲ್ಲಿ ಸೃಷ್ಟಿ ಮಾಡ್ದ, ಸಾಧನೆ ಮಾಡಿಸಿ ಅಪರೋಕ್ಷ ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಕರ್ಕೊಂಡು ಹೋದ, ಸಾಕು. ಮೋಕ್ಷಕ್ಕೆ ಕರ್ಕೊಂಡು ಹೋದ್ಮೇಲೆ ಮುಕ್ತಿಯಲ್ಲಿ ನಾವು ಅನುಭವಿಸೋದು ಯಾವುದು? ನಮ್ಮದೇ ವಿಚಾರ. ಅದನ್ನು ದೇವರು ಕೊಡೋದೇನು ಬಂತು ಅಲ್ವಾ? ಈಗ ನಮ್ಮ ಸ್ವರೂಪ ಸ್ವಭಾವ ಅಂತ ಯಾವುದಿರುತ್ತೆ, ಆ ಸ್ವರೂಪ ಸ್ವಭಾವಕ್ಕೆ ದೇವರೇ ಆಗಬೇಕು. ನಮ್ಮ ಸ್ವರೂಪ ಸ್ವಭಾವದಲ್ಲೇ ಜ್ಞಾನಾನಂದಾದಿ ಸದ್ಗುಣಗಳು, ಸುಖ ಸಂತೋಷ ಇರೋ ಸಂದರ್ಭದಲ್ಲಿ ಅದನ್ನು ನಾವೇ ಅನುಭವಿಸ್ತೀವಿ. ದೇವರು ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉಪನಿಷತ್ತುಗಳಲ್ಲಿ ಕೊಡೋ ವಿಚಾರ, ಆಚಾರ್ಯರು ಭಾಷ್ಯದಲ್ಲಿ ಹೇಳೋ ವಿಚಾರ, ಚಂದ್ರಿಕಾದಿ ಗ್ರಂಥಗಳಲ್ಲಿ ಬರೋ ವಿಚಾರ ಏನು ಅಂತ ಹೇಳಿದ್ರೆ, ಅಲ್ಲೂ ದೇವರು ಬೇಕು. ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮ. ಮುಕ್ತಿಯಲ್ಲೂ ಕೂಡ ದೊಡ್ಡ ಗತಿ ಯಾರು? ದೇವರೇ ಅಂತ. ಯಾಕೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, ಜೀವಿಯಾದವನು ಮೋಕ್ಷಕ್ಕೆ ಹೋದ ಮೇಲೂ ಕೂಡ ದೇವರು ಆಗೋದಿಲ್ಲ. ಜೀವಿಯಾಗೇ ಇರ್ತಾನೆ, ದೇವರು ದೇವರಾಗೇ ಇರ್ತಾನೆ. ನೀವು ಅದ್ವೈತ ಸಿದ್ಧಾಂತ ಪ್ರಕಾರ ಮೋಕ್ಷ ಅಂತ ಹೇಳಿದ್ರೆ ದೇವರಾಗ್ಬಿಡೋದೇ ಮೋಕ್ಷ, ಬ್ರಹ್ಮ ಆಗ್ಬಿಡೋದೇ ಮೋಕ್ಷ, ಹೀಗೆಲ್ಲ ಚಿಂತನೆ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಇಲ್ಲಪ್ಪ, ದೇವರಾಗುವುದು ಮೋಕ್ಷವಲ್ಲ. ಯಾವ ರೀತಿಯಲ್ಲಿ ಸಂಸಾರದಲ್ಲೂ ಬೇಕಾದ್ರೆ ಜೀವ ಮತ್ತು ದೇವರು ಬೇರೆ ಬೇರೆ ಆಗಿರ್ತಾರೋ, ಮೋಕ್ಷದಲ್ಲೂ ಕೂಡ ಜೀವ ಮತ್ತು ದೇವರು ಬೇರೆ ಬೇರೆನೇ ಆಗಿರ್ತಾರೆ. ಒಂದಾಗೋ ವಿಚಾರ ಬರಲ್ಲ, ಬೇರೆ ಬೇರೆ ಆಗಿರ್ತಾರೆ. ಆಯ್ತಪ್ಪ, ಬೇರೆ ಬೇರೆ ಆಗಿದ್ರೂ ಕೂಡ ನಮ್ಮ ಸುಖ ನಾವು ಅನುಭವಿಸಲಿಕ್ಕೆ ದೇವರಾಗಬೇಕು. ಹರಿಯತಕ್ಕಂತಹ ಹೊಳೆಗೆ ದೊಣ್ಣೆರಾಯನ ಅಪ್ಪಣೆನಾ ಅಂತ ಕೇಳ್ತಾರಲ್ಲ, ಹಾಗೆ ನಮ್ಮಲ್ಲಿರುವ ಸುಖ ಹಾಗೆ ಹರಿಯತ್ತೆ. ದೇವರಾಗಬೇಕು ಅಂದರೆ ಇಲ್ಲ. ಮೋಕ್ಷಕ್ಕೆ ಹೋದ ಮೇಲೂ ನಾವು ದೇವರಿಗಿಂತ ಭಿನ್ನರಾಗಿ ದೇವರ ಪ್ರತಿಬಿಂಬವೇ ಆಗಿರ್ತೇವೆ. ಮತ್ತೇನಾಗುವುದಿಲ್ಲ, ಬಿಂಬ ಆಗೋದಿಲ್ಲ. ಮೂಲತಃ ಜೀವ ಅಂತ ಹೇಳಿದ್ರೆ ಏನು? ದೇವರ ಪ್ರತಿಬಿಂಬ, ಶ್ರೀಹರಿನಾರಾಯಣ ಪ್ರತಿಬಿಂಬ. ಸಕಲ ಜೀವರಾಶಿಗೂ ಬಿಂಬ ದೇವರೊಬ್ಬನೇ. ಅನಂತ ರೂಪಗಳಿಂದ ಬಿಂಬನಾಗಿದ್ದಾನೆ, ಇಲ್ಲ ಅಂತಲ್ಲ. ಆದರೆ ಒಬ್ಬನೇ ದೇವರು
ಸಕಲ ಜೀವರಾಶಿಗೂ ಬಿಂಬ. ಯಾರ್ಯಾರಿಗೆ? ಎಲ್ಲರಿಗೂ. ಲಕ್ಷ್ಮೀದೇವಿ ಅಂತ ಲಕ್ಷ್ಮೀದೇವಿಗೂ ದೇವರು ಬಿಂಬ, ಹೆಣ್ಣಿನ ರೂಪದಿಂದ. ಯಾವ ಯಾವ ಹೆಣ್ಣಿನ ಜೀವರಾಶಿಗಳಿದ್ದಾರೆ ಅವರೆಲ್ಲರಿಗೂ ಹೆಣ್ಣು ಬಿಂಬನಾಗಿ ನಿಂತುಕೊಂಡಿದ್ದಾನೆ. ಯಾರು ಯಾರು ಗಂಡು ಜೀವರಾಶಿಗಳಿದ್ದಾರೋ ಅವರೆಲ್ಲರೂ ಗಂಡು ಬಿಂಬನಾಗಿ ನಿಂತಾರೆ. ಹೆಣ್ಣಿಗೆ ಹೆಣ್ಣಿನ ಬಿಂಬ, ಗಂಡಿಗೆ ಗಂಡನ ಬಿಂಬ. ಹಾಗೆ ಅಂತ ಹೇಳಿ ನಪುಂಸಕ ಬಿಂಬ ಇದೆಯಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಪುಂಸಕ ಜೀವಿಗಳು ಅಂತಲೇ ಇಲ್ಲ, ಜೀವಸ್ವರೂಪದಲ್ಲಿ ನಪುಂಸಕ ಅಂತ ಇಲ್ಲ. ಮತ್ತೆ ಮಾಡಬಾರದ ಕೆಟ್ಟ ಕೆಲಸ ಮಾಡಿದಾಗ ನಪುಂಸಕ ಶರೀರ ಬರ್ಬೋದು. ಎಲ್ಲಿ? ಸಂಸಾರದಲ್ಲಿ ನಪುಂಸಕ ಶರೀರ ಬರ್ಬೋದು. ಆದರೆ ಜೀವ ಸ್ವರೂಪದ ವಿಚಾರ ಬಂದಾಗ ಗಂಡು ಅಥವಾ ಹೆಣ್ಣು ಎರಡೇ ಇರೋದು, ಅಲ್ಲಿ ನಪುಂಸಕ ಅಂತ ಜೀವ ಸ್ವರೂಪದಲ್ಲಿಲ್ಲ. ಆದ್ದರಿಂದ ಅದಕ್ಕೆ ಬಿಂಬನಾದ ಭಗವಂತನು ಗಂಡು ಹೌದು ಹೆಣ್ಣು ಹೌದು, ಗಂಡು ಹೌದು ಹೆಣ್ಣು ಹೌದು. ಹೀಗೆ ಗಂಡು ಆದ ಹೆಣ್ಣು ಆದ ದೇವರು ಮುಕ್ತಿಯಲ್ಲಿ ಬರುವ ಗಂಡಸರಿಗೂ ಹೆಂಗಸರಿಗೂ ಬಿಂಬರೂಪಿಯಾಗಿ ಇದ್ದುಕೊಂಡೇ ಸುಖ ಸಂತೋಷವನ್ನು ಕರುಣಿಸ್ತಾನೆ. ಯಾಕೆ? ಬಿಂಬರೂಪದ ಅನುಗ್ರಹ ಇಲ್ಲದೆ ಇದ್ರೆ ಪ್ರತಿಬಿಂಬದಲ್ಲಿ ಏನು ನಡೆಯಲ್ಲ. ಜೀವಿಯಾದವನು ಮೋಕ್ಷಕ್ಕೆ ಹೋದ್ಮೇಲೂ ಪ್ರತಿಬಿಂಬನಾಗೇ ಇರ್ತಾನೆ, ಬಿಂಬ ಆಗಲ್ಲ ಯಾವತ್ತಷ್ಟೇ. ಬಿಂಬ ಪ್ರತಿಬಿಂಬಗಳಿಗೆ ಐಕ್ಯನೇ ಬರೋದಿಲ್ಲ. ಅದನ್ನು ತುಂಬಾ ಕಡೆ ಹೇಳ್ತಾರೆ ಚಂದ್ರಿಕಾಚಾರ್ಯ. ಬಿಂಬ ಪ್ರತಿಬಿಂಬಗಳಿಗೆ ಐಕ್ಯ ಬರುವ ವಿಚಾರವೇ ಇಲ್ಲ. ಅದರಿಂದಾಗಿ ಇಲ್ಲಿಂದ ಹೋದ ಜೀವ ಪ್ರತಿಬಿಂಬನಾದವನು ಮುಕ್ತಿಯಲ್ಲೂ ಪ್ರತಿಬಿಂಬನೇ ಆಗಿರ್ತಾನೆ. ಆ ಪ್ರತಿಬಿಂಬನಾದ ಜೀವ ಸುಖವನ್ನು ಅನುಭವಿಸಬೇಕು ಅಂದರೆ ಬಿಂಬದ ಅನುಗ್ರಹ ಬೇಕು. ಬಿಂಬದಲ್ಲಿ ಏನು ಆಗದೆ ಪ್ರತಿಬಿಂಬದಲ್ಲಿ ಏನು ನಡೆಯುವುದು? ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುತ್ತೆ, ಇಲ್ಲದಿದ್ದರೆ ಇಲ್ಲ. ಕನ್ನಡಿಯಲ್ಲಿ ನಾವು ನಮ್ಮ ಪ್ರತಿಬಿಂಬ ನೋಡ್ತೇವೆ. ಆ ಕನ್ನಡಿಯಲ್ಲಿ ಕಾಣ್ತಕ್ಕಂಥ ಪ್ರತಿಬಿಂಬದಲ್ಲಿ ಚಟುವಟಿಕೆ ನಡೆಯಬೇಕು ಅಂದರೆ ಹೊರಗಡೆ ಕನ್ನಡಿ ಹೊರಗಿರ್ತಕ್ಕಂಥ ನಮ್ಮಲ್ಲಿ ಚಟುವಟಿಕೆ ನಡೆದ್ರೆ ಮಾತ್ರ ಅಲ್ಲಿ ಕನ್ನಡಿಯಲ್ಲಿ ಕಾಣ್ತಕ್ಕಂಥ ಪ್ರತಿಬಿಂಬದಲ್ಲಿ ಚಟುವಟಿಕೆ. ಹಾಗೆ ದೇವರ ಚಟುವಟಿಕೆ, ಬಿಂಬರೂಪಿ ಭಗವಂತ ಚಟುವಟಿಕೆ ಮಾಡಿದಾಗ ಮಾತ್ರ ಎಲ್ಲಿ ಪ್ರತಿಬಿಂಬರಾದ ಜೀವಿಗಳಿಂದ ಚಟುವಟಿಕೆ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ, ತಾನೇ ತಾನಾಗಿ ಪ್ರತಿಬಿಂಬ ಯಾವ ಚಟುವಟಿಕೆಯನ್ನು ಮಾಡೋದಿಲ್ಲ, ಬಿಂಬರೂಪಿಯಾದ ಭಗವಂತ ಮಾಡಬೇಕು. ಅಂದ ಮುಕ್ತಿಯಲ್ಲಿ ಪ್ರತಿಬಿಂಬನಾದ ಜೀವ ಸುಖವನ್ನು ಅನುಭವಿಸಬೇಕಾಗಿದ್ದರೂ ಕೂಡ ಬಿಂಬರೂಪಿ ಭಗವಂತನ ಅನುಗ್ರಹ ಬೇಕೇ ಬೇಕು. ಹೀಗೆ ದೇವರು ಏನು ಮಾಡ್ತಾನೆ ಅಂತ ಬಂದಾಗ ನಮ್ಮನ್ನು ಸೃಷ್ಟಿ ಮಾಡ್ತಾನೆ, ಸಾಧನೆ ಮಾಡಿಸ್ತಾನೆ, ಅಜ್ಞಾನವನ್ನು ದೂರ ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಕಡೆಗೆ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ, ಆಮೇಲೆ ಮೋಕ್ಷವನ್ನು ಕೊಡ್ತಾನೆ, ಮೋಕ್ಷದಲ್ಲಿ ಸುಖವನ್ನು ಕೊಡ್ತಾನೆ. ಹೀಗೆ ಇದೆಲ್ಲವನ್ನು ಒಬ್ಬರೇ ದೇವರು ಮಾಡು. ಅದಕ್ಕೋಸ್ಕರವಾಗಿ ಶ್ರೀಹರಿನಾರಾಯಣ ಸರ್ವೋತ್ತಮನಾಗಿದ್ದಾನೆ ಅಂತ. ಮತ್ತೆ ನೀವು ವಿಶೇಷವಾಗಿ ಈ ಶ್ರೀಹರಿ ಪರತರಹ ಅಂತ ಬಂದಾಗ ಬಹಳ ವಿಶೇಷವಾಗಿ ಶ್ರೀಹರಿ ಸರ್ವೋತ್ತಮ ಅಂತ ನಾವು ಚಿಂತನೆ ಮಾಡ್ತೀವಲ್ಲ, ಆ ಸರ್ವೋತ್ತಮತ್ವದ ಚಿಂತನೆಗೆ ಪೂರಕವಾದ ಯಾವುದು ಅಂದರೆ ಜೀವಿಗಳು ಬೇರೆಯವರು ಇರಬೇಕು. ದೇವರಿಗಿಂತ ಭಿನ್ನರಾದ ಜೀವಿಗಳು ಬೇರೆಯವರಿದ್ದರೆ ಮಾತ್ರವೇ ದೇವರು ಸರ್ವೋತ್ತಮ ಆಗ್ಲಿಕ್ಕೆ ಸಾಧ್ಯ. ಸುಮ್ಮನೆ ಹಾಗೆ ಕಲ್ಪನೆ ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ ರನ್ನಿಂಗ್ ರೇಸಲ್ಲಿ ಓಡ್ತಾ ಇದ್ದಾರೆ, ಇಂಥವರಿಗೆ ಫಸ್ಟ್ ಪ್ರೈಸ್ ಬಂತು ಅಂತ ಹೇಳೋದು ಸಾಮಾನ್ಯ. ಅಲ್ಲಿ ಏನಾಗಬೇಕು? ಫಸ್ಟ್ ಪ್ರೈಸ್ ಬಂತು ಇಂಥವರಿಗೆ ಅಂತ ಹೇಳಿದ್ರೆ ತುಂಬ ಜನ ಓಡಿದ್ರೆ ಆ ಓಡಿದವರಲ್ಲಿ ಫಸ್ಟ್ ಪ್ರೈಸ್ ಇಂಥವನಿಗೆ ಅಂತ ಹೇಳ್ಬೋದು. ಒಬ್ಬ ಓಡಿದ್ದಾನೆ, ಅವನಿಗೆ ಫಸ್ಟ್ ಪ್ರೈಸ್ ಬಂತು ಅಂದರೆ ಅದಕ್ಕೇನಾದರೂ ಹೆಗ್ಗಳಿಕೆ ಇದೆಯಾ? ಇಲ್ಲ. ರನ್ನಿಂಗ್ ರೇಸಲ್ಲಿ ನಮ್ಮ ಮಗ ಓಡಿದ, ಅವನಿಗೆ ಫಸ್ಟ್ ಪ್ರೈಸ್ ಅಂತು. ಆಯ್ತಪ್ಪ, ನಿಮ್ಮ ಮಗನ ಜೊತೆಗೆ ಎಷ್ಟು ಜನ ಓಡಿದ್ರು? ಯಾರೂ ಓಡಲಿಲ್ಲ, ನಮ್ಮ ಮಗ ಒಬ್ಬನೇ ಓಡ್ದ, ಅದಕ್ಕೆ ಅವನಿಗೆ ಫಸ್ಟ್ ಪ್ರೈಸ್ ಬಂತು ಅಂದರೆ ಅಂತಹ ಫಸ್ಟ್ ಪ್ರೈಸ್ ಬಂದವರಿಗೆ ಹೆಗ್ಗಳಿಕೆ ಇಲ್ಲ. ಹಾಗೆ ದೇವರು ಸರ್ವೋತ್ತಮ. ಆಯ್ತಪ್ಪ, ದೇವರು ಸರ್ವೋತ್ತಮ ಅಂದರೆ ದೇವ್ರ ಜೊತೆಗೆ ಬೇರೆ ಯಾರು ಇದ್ದಾರೋ ಇಲ್ವೋ? ಇಲ್ಲಪ್ಪ, ಬೇರೆ ಯಾರೂ ಇಲ್ಲ, ಇರೋದು ದೇವರೊಬ್ಬನೇ, ಅವನು ಸರ್ವೋತ್ತಮ ಅಂದರೆ ಅಂತಹ ಸರ್ವೋತ್ತಮತ್ವಕ್ಕೆ ಯಾವ ಬೆಲೆಯೂ ಇಲ್ಲ. ಬೇರೆ ಜನರು ಬೇಕಾದಷ್ಟು ಜನ ಇದ್ದಾರೆ, ಆಯ್ತಾ? ಭಿನ್ನಾಹ ಜೀವಗಣಾಹ ಹರೇಹ ಅನುಚರಾಹ ನಿಚೋಚ್ಚ ಭಾವಂಗತಾಹ. ದೇವರಿಗಿಂತ ಭಿನ್ನರಾದ ಜೀವಿಗಳು ಲೆಕ್ಕವಿಲ್ಲದಷ್ಟಿದ್ದಾರೆ. ಅವರೆಲ್ಲರೂ ಏನಾಗಿದ್ದಾರೆ? ತಾರತಮ್ಯದಲ್ಲಿ ಇದ್ದಾರೆ, ಆಯ್ತಾ? ಅಂತಹ ಎಲ್ಲ ಜೀವಿಗಳಿಗಿಂತ ಮೇಲೆ ದೇವರಿರೋದ್ರಿಂದಾಗಿ ದೇವರು ಸರ್ವೋತ್ತಮ. ಅದರಿಂದಾಗಿ ದೇವರಿಗೆ ಹೆಗ್ಗಳಿಕೆ ಬಂತು. ಒಬ್ಬನೇ ದೇವರಿದ್ದಾನೆ, ಯಾವ ಜೀವಿಗಳೂ ಇಲ್ಲ.
ಅಂತ ಅದ್ವೈತ ಸಿದ್ಧಾಂತ ಚಿಂತನೆ ಮಾಡಿದ್ರೆ ದೇವರಿಗೆ ಸರ್ವೋತ್ತಮ ಚಿಂತನೆ ಕೊಡೋದೇ ಇಲ್ಲ. ದೇವರಿಗೆ ಸರ್ವೋತ್ತಮ ಚಿಂತನೆ ಕೊಡೋದಿಲ್ಲ. ದೇವರಿಗೆ ಸರ್ವೋತ್ತಮ ಅಂತ ನಾವು ಕೊಡಬೇಕಾಗಿದ್ರೆ ಬಹಳ ಮುಖ್ಯವಾಗಿ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ದೇವರು ಬೇರೆ, ಜೀವಿಗಳು ಬೇರೆ. ಜೀವಿಗಳು ಭಿನ್ನರಾದ ಜೀವಿಗಳು ಇರಲೇಬೇಕು. ಇದ್ದಾಗ ಮಾತ್ರ ಆ ಜೀವಿಗಳಿಂದ ಮೀರಿ ನಿಂತ ದೇವರಿಗೆ ಸರ್ವೋತ್ತಮತ್ವ ಅದು ಕೂಡತ್ತೆ. ಅದಕ್ಕೋಸ್ಕರವಾಗಿ ಬಹಳ ವಿಶೇಷವಾಗಿ ಮಧ್ವಾಚಾರ್ಯರು ಭೇದಗಳ ಒಂದು ಚಿಂತನೆಯನ್ನು ಮಾಡಿದರು. ನವರತ್ನ ಮಾಲಿಕಾಸ್ತುತಿಯಲ್ಲೂ ಕೂಡ ತತ್ವತೋ ಭೇದ ಅಂತಲೇ ಬರುತ್ತೆ. ಎಲ್ಲ ಜೀವಿಗಳಿಗೂ, ದೇವರಿಗೂ ಜೀವಿಗಳಿಗೂ, ದೇವರಿಗೂ ಜಡ ಪದಾರ್ಥಕ್ಕೂ ಇರ್ತಕ್ಕಂಥ ಭೇದ ಪಂಚಭೇದಗಳೇನಿದೆ ಆಯ್ತಾ, ಆ ಪಂಚಭೇದಗಳು ತತ್ವತಃ ಪಾರಮಾರ್ಥಿಕವಾಗೇ ಇದೆ ಅಂತ ಹೇಳಿ ಆ ವಿಚಾರ ಒಪ್ಕೊಳ್ದೇ ಇದ್ರೆ ದೇವರ ಸರ್ವೋತ್ತಮತ್ವಕ್ಕೆ ಏನು ಉಪಯೋಗವೇ ಇಲ್ಲ. ಭೇದ ಬಹಳ ಮುಖ್ಯವಾಗಿ ಬೇಕು, ಭೇದ ಬಹಳ ಮುಖ್ಯವಾಗಿ ಬೇಕು. ಅದಕ್ಕೋಸ್ಕರವಾಗಿ ಆ ಭೇದದ ಚಿಂತನೆಯನ್ನು ಕೂಡ ನವರತ್ನ ಮಾಲಿಕ ಒಂದು ಸ್ತೋತ್ರದಲ್ಲಿ ಮಾಡೋದು. ಹೀಗಾಗಿ ದೇವರು ಸರ್ವೋತ್ತಮನಾಗಿದ್ದಾನೆ, ದೇವರು ಸರ್ವೋತ್ತಮನಾಗಿದ್ದಾನೆ. ಬೇಕಾದಷ್ಟು ಜೀವಿಗಳು ಇದ್ದಾರೆ, ಅವರೆಲ್ಲರಿಗಿಂತ ಮೀರಿ ದೇವರು ಸರ್ವೋತ್ತಮನಾಗಿದ್ದಾನೆ. ತತ್ವತೋ ಭೇದ. ಅದಾದ ಮೇಲೆ ಬಹಳ ವಿಶೇಷವಾಗಿ ಈ ಜಗತ್ತಿನ ಸತ್ಯತ್ವದ ವಿಚಾರನೂ ಕೂಡ ಬರುತ್ತೆ ನೋಡಿ. ಸತ್ಯಂ ಜಗತ್ತು ಅಂತ, ಅದು ಕೂಡ ಬಹಳ ಮುಖ್ಯ, ದೇವರ ಸರ್ವೋತ್ತಮತ್ವಕ್ಕೆ ಪೂರಕವಾದ ವಿಚಾರ. ಯಾಕೆಂತ ಹೇಳಿದ್ರೆ ದೇವರು ಬ್ರಹ್ಮಾಂಡದ ಜಗತ್ತಿನ ನಿರ್ಮಾಣ ಮಾಡ್ದ ಆಯ್ತಾ, ಪಿಂಡಾಂಡದ ಶರೀರಗಳ ನಿರ್ಮಾಣ ಮಾಡ್ದ ಅಂತ ನಾವು ಹೇಳ್ತೇವೆ. ಆದರೆ ಅದ್ವೈತ ಸಿದ್ಧಾಂತದ ಪರಿಭಾಷೆಯಲ್ಲಿ ಅದೆಲ್ಲ ಕಣ್ಕಟ್ಟು. ಏನು ದೇವರು ಸೃಷ್ಟಿ ಮಾಡಿದ ಅಂದರೆ ಒಂದು ರೀತಿ ಅವಿದ್ಯಾ ವಿಲಾಸ, ಅಜ್ಞಾನದಿಂದ ಆಗಿರ್ತಕ್ಕಂಥದ್ದಷ್ಟೇ, ಅದು ಯಾವುದೂ ಕೂಡ ಇಲ್ಲ ಅಂತ ಹೀಗೆ ಹೇಳ್ಬಿಡ್ತಾರೆ. ಆಮೇಲೆ ದೇವರಿಗೆ ಸೃಷ್ಟಿಕರ್ತೃತ್ವವನ್ನ ಅವರು ಒಪ್ಪೋದೇ ಇಲ್ಲ. ಪಾರಮಾರ್ಥಿಕವಾದ ಈ ಜಗತ್ತಿನ ಸೃಷ್ಟಿಕರ್ತೃತ್ವ ದೇವರಿಗೆ ಒಪ್ಪೋದೇ ಇಲ್ಲ. ಅದೆಲ್ವೋ ಅವಿದ್ಯಾ ವಿಲಾಸ. ಯಾಕೆಂದ್ರೆ ಸೃಷ್ಟಿನೇ ಅವರಿಗೆ ಕಣ್ಕಟ್ಟು. ಯಾಕೆಂದ್ರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯ, ಈ ಜಗತ್ತೇನಿದೆ ಸುಳ್ಳು ಅಂತ ಹೇಳ್ತಕ್ಕಂತಹ ಒಂದು ಸಿದ್ಧಾಂತದವರಿಗೆ ಜಗತ್ತಿನ ಸೃಷ್ಟಿ ಏನ್ ಬಂತು? ಜಗತ್ತಿನ ಸೃಷ್ಟಿನೇ ಇಲ್ಲವೇ ಇಲ್ಲ, ಜಗತ್ತಿನ ಸೃಷ್ಟಿಯೇ ಇಲ್ಲ. ಈ ರೀತಿಯಾದ ಸಿದ್ಧಾಂತವನ್ನು ಒಪ್ಕೊಂಡ್ರೆ ದೇವರಿಗೆ ಏನ್ರಿ ಗುಣ ಹೇಳ್ತೀವಿ? ದೇವರು ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನ ಮಾಡ್ತಾನೆ, ಆಯ್ತು. ಆ ಸೃಷ್ಟಿಯಾದಿಗಳೇನು ಅಂದ್ರೆ ಎಲ್ಲವೂ ಸುಳ್ಳು. ಯಾಕೆ? ಜಗತ್ತೇ ಸುಳ್ಳು. ಸೃಷ್ಟಿಯಾದ ಜಗತ್ತೇ ಸುಳ್ಳಾಗ್ಬಿಟ್ರೆ ಸೃಷ್ಟಿಯಾದಿ ಚಟುವಟಿಕೆಗಳು ಸುಳ್ಳಾಗ್ಬಿಡುತ್ತೆ. ಅಂದಮೇಲೆ ಅಂತಹ ಸೃಷ್ಟಿಯಾದಿಗಳನ್ನು ಮಾಡುವ ದೊಡ್ಡ ದೇವರು ಅಂತ ಏನು ದುಡ್ಡಷ್ಟು ಕೇಳ್ತೀವಿ ನೀವು? ಹೇಳಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಏನಂತ ಒಪ್ಪಬೇಕು? ದೇವರು ಮಾಡುವ ಸೃಷ್ಟಿ ಅದು ಸತ್ಯಭೂತವಾದ ಸೃಷ್ಟಿ. ಯಾಕಪ್ಪ ಅಂದ್ರೆ ಉಳಿದವರು ಕಣ್ಕಟ್ಟಿನ ಸೃಷ್ಟಿಯನ್ನ ಜಗತ್ತಲ್ಲಿ ಮಾಡಬಹುದು. ಯಾರ್ಯಾರು ಇಂದ್ರಜಾಲ ಮತ್ತೊಂದು ಶೋ ಎಲ್ಲ ಮಾಡ್ತಾರೆ, ಅವರೆಲ್ಲ ಕಣ್ಕಟ್ಟಿನಲ್ಲಿ ಏನೇನೋ ಮಾಡ್ತಾರೆ ಅಲ್ವಾ? ಹೊರಗಡೆ ಟಿಕೆಟ್ಗೆ ದುಡ್ಡು ಕೊಟ್ಟು ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿ ನೋಡ್ತಾ ಇದ್ರೆ ಆ ಮ್ಯಾಜಿಷಿಯನ್ ಏನ್ ಮಾಡ್ತಾನೆ? ತನ್ನ ಕೈಯಿಂದ ಹಾಗೇನೇ ನೋಟುಗಳನ್ನ ಸೃಷ್ಟಿ ಮಾಡ್ತಾನೆ. ನೋಟುಗಳ ಸುರಿಮಳೆ. ನಮ್ಗನ್ಸುತ್ತೆ, ಅಲ್ಲಪ್ಪ ಅಷ್ಟೊಂದು ನೋಟುಗಳ ಸುರಿಮಳೆ ಮಾಡೋನು ಹೊರಗಡೆ ಯಾಕೆ ನೋಟು ಕೊಟ್ಕೊಂಡು ನಮ್ಮನ್ನ ಒಳಗಡೆ ಕರ್ಕೊತಾನೆ? ಅಲ್ಲ, ನಾವ್ಯಾಕೆ ದುಡ್ಡು ಕೊಡ್ಬೇಕು? ದುಡ್ಡನ್ನು ಸೃಷ್ಟಿ ಮಾಡೋ ಕೆಪಾಸಿಟಿ ಮ್ಯಾಜಿಷಿಯನ್ಗಿದ್ರೆ ದುಡ್ಡು ಕೊಟ್ಟು ಜನರನ್ನ ಕಳಿಸ್ಕೊಂಡು ಯಾಕಪ್ಪ ಆ ರೀತಿ ಸೃಷ್ಟಿ ಮಾಡಬೇಕು? ಹಾಗೆ ನಿಜವಾದ ಸೃಷ್ಟಿ ಅಲ್ಲ ಅದು, ಅದು ಕಣ್ಕಟ್ಟು. ಕಣ್ಕಟ್ಟು. ನಿಜವಾಗಿ ಅವನು ನೋಟು ಸೃಷ್ಟಿ ಮಾಡ್ಲಿಕ್ಕಾಗೋದಿಲ್ಲ, ಕಣ್ಕಟ್ಟು. ಯಾರು ಅಸಮರ್ಥರೋ ಅಂಥವರು ಕಣ್ಕಟ್ಟು ಮಾಡ್ತಾರೆ. ದೇವರು ಸರ್ವಸಮರ್ಥ, ದೇವರು ಸರ್ವಸಮರ್ಥ. ಅದರಿಂದಾಗಿ ಕಣ್ಕಟ್ಟಿನ ಸೃಷ್ಟಿ ಅಂತ ಇಲ್ಲದಪ್ಪ, ದೇವರ ಹತ್ರ ಕಣ್ಕಟ್ಟಿನ ಸೃಷ್ಟಿ ಅಂತ ಇಲ್ಲ. ಪಾರಮಾರ್ಥಿಕವಾದ ಜಗತ್ತಿನ ಸೃಷ್ಟಿಯನ್ನೇ ದೇವರು ಮಾಡೋದು ಅಂತ. ಅದಕ್ಕೋಸ್ಕರವಾಗಿ ನ್ಯಾಯಾಮೃತದಲ್ಲಿ ಬಹಳ ವಿಶೇಷವಾಗಿ ಈ ಜಗತ್ಸತ್ಯತ್ವದ ವಿಚಾರವನ್ನ, ಜಗತ್ಸತ್ಯತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜಗತ್ತು ಸುಳ್ಳು ಅಂತ ಹೇಳ್ತಕ್ಕಂಥ ಅನುಮಾನಗಳೇನು ಬರುತ್ತೆ ಅದೆಲ್ಲವನ್ನೂ ನಿರಾಕರಣೆ ಮಾಡ್ತಕ್ಕಂಥದ್ದನ್ನ ವಿಶೇಷವಾಗಿ ನ್ಯಾಯಮೃತದಲ್ಲಿ ನೋಡ್ತೇವೆ. ಅದರ ಉದ್ದೇಶ ದೇವರು ಸತ್ಯವಾದ ಜಗತ್ತಿನ ನಿರ್ಮಾಣ ಮಾಡೋದು. ಇಡೀ ಸಂಸಾರವೂ ಕೂಡ ಸತ್ಯವೇ. ಈ ಸಂಸಾರ ಕಣ್ಕಟ್ಟಲ್ಲ, ಸುಣ್ಣಲ್ಲ. ನಾವು ದುಃಖವನ್ನು ಅನುಭವಿಸ್ತಾ ಇದ್ದೀವಿ, ಅದು ಸತ್ಯವೇ, ಸತ್ಯವೇ. ಆದರೆ ಈ ಸಂಸಾರ ಶಾಶ್ವತವಲ್ಲ, ಅಷ್ಟೇ ವಿಚಾರ. ಸಂಸಾರ ಶಾಶ್ವತವಲ್ಲ. ದೇವರ ಆರಾಧನೆ ಮಾಡಿ ಒಂದಿಷ್ಟು ಸಂಸಾರದಿಂದ ಪಾರಾಗ್ಬೋದು. ಹಾಗೆಂತೇಳಿ ಸಂಸಾರ ಸುಳ್ಳಲ್ಲ, ಅದು ಸತ್ಯವಾದ. ಸುಳ್ಳಲ್ಲ, ಸತ್ಯವಾದದ್ದೇ. ಅದರಿಂದ ಸಂಸಾರ, ಈ ಬ್ರಹ್ಮಾಂಡ, ನಾವಿರ್ತಕ್ಕಂಥದ್ದೆಲ್ಲವೂ ಕೂಡ ಸತ್ಯವೇ ಅಂತ ಆದಾಗ ಆಗ ದೇವರಿಗೆ ಒಂದು ಹೆಗ್ಗಳಿಕೆ.
ದೇವರು ಸರ್ವೋತ್ತಮ ಅಂತ ಹೇಳೋ ಸಂದರ್ಭದಲ್ಲಿ ಸಂಸಾರವೇ ಸುಳ್ಳಾಗ್ಬಿಟ್ರೆ, ಆಯ್ತಾ, ಜಗತ್ತೇ ಸುಳ್ಳಾಗ್ಬಿಟ್ರೆ ಹಾಗೆ ಇಲ್ಲಿ ಕಷ್ಟ ಸುಖ ಪಡೋದು ಅದು ಕೂಡ ಸುಳ್ಳು. ಇಂತಹ ಸಂಸಾರದಿಂದ ಪಾರಾಗೋದಕ್ಕೋಸ್ಕರವಾಗಿ ನಾವು ಭಕ್ತಿ ಮಾಡಬೇಕು, ದೇವರ ಹತ್ರ ಹೋಗ್ಬೇಕು. ಯಾಕೆ ಬೇಕಿದೆಲ್ಲ? ಯಾವಾಗ ಸಂಸಾರವೇ ಸುಳ್ಳು ಅಂತಾಗ್ಬಿಡುತ್ತೋ ಇದು ಯಾವ ಕೆಲಸಕ್ಕೂ ಏನು ಕೂಡ ಬೇಕಾಗೇ ಇಲ್ಲ. ಸಂಸಾರವೇ ಸುಳ್ಳು ಅಂದಮೇಲೆ ನಾವು ಯಾಕೆ ಈ ಸಂಸಾರದಿಂದ ಪಾರಾಗಬೇಕು? ಸುಳ್ಳಾದ ಸಂಸಾರದಿಂದ ಪಾರಾಗೋದಕ್ಕೋಸ್ಕರವಾಗಿ ಸಾಧನೆ ಮಾಡೋದೇನು ಮತ್ತೊಂದು ಮಾಡೋದು ಅರ್ಥವೇ ಇಲ್ಲ. ಅದರಿಂದಾಗಿ ಜಗತ್ತು ಸತ್ಯ, ಸಂಸಾರ ಸತ್ಯ ಅಂತ ಆದಾಗ ಮಾತ್ರವೇ ಅದರಿಂದ ಪಾರಾಗೋದಕ್ಕೋಸ್ಕರವಾಗಿ ದೇವರ ಹತ್ರ ನಾವು ಹೋಗೋದು. ಆಗ ದೇವರು ನಮಗೆ ಮೋಕ್ಷವನ್ನು ಕರುಣಿಸ್ತಾನೆ ಅಂತ ಹೇಳಿ ದೇವರ ಸರ್ವೋತ್ತಮತ್ವಕ್ಕೆ ಅದು ಪೂರಕವಾಗೋದು. ಅದರಿಂದಾಗಿ ವಿಶೇಷವಾಗಿ ನಾವು ಮಧ್ವಾಚಾರ್ಯ ಹೇಳಿದ ಜಗತ್ಸತ್ಯತ್ವ, ಸಂಸಾರ ಸತ್ಯತ್ವದ ವಿಚಾರ ಏನಿದೆ ಅದನ್ನು ವಿಶೇಷವಾಗಿ ಚಂದ್ರಿಕಾ ಗ್ರಂಥದಲ್ಲಿ ವಿಶೇಷವಾಗಿ ಅದನ್ನು ಸಮರ್ಥನೆ ಮಾಡೋದು ಯಾತ್ರಾದರು. ಯಾಕೆಂದರೆ ಅದು ಹರಿಸರ್ವೋತ್ತಮತ್ವಕ್ಕೆ ಪೂರಕ, ಹರಿಸರ್ವೋತ್ತಮತ್ವಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಹಾಗೆ ಹೇಳಿದೆ, ಭೇದನೂ ಅಷ್ಟೇ. ಭೇದದ ವಿಚಾರ ಇದೆಯಲ್ಲ, ಜೀವಿಗಳು ದೇವರಿಗಿಂತ ಭಿನ್ನರಾಗಿ ಇದ್ದಾಗ ಮಾತ್ರವೇ ಆಗೇನಾಗುತ್ತೆ, ಅಂತಹ ಜೀವಿಗಳಿಗೆ ಉತ್ತಮನಾದ ದೇವರು ಸರ್ವೋತ್ತಮ ಅಂತ ವಿಚಾರ. ಜೀವಿಗಳೇ ಇಲ್ಲ ಅಂತಾದರೆ, ದೇವರೊಬ್ಬನೇ ಇದ್ದಾನೆ ಅಂತಾದರೆ ಸರ್ವೋತ್ತಮತ್ವದ ವಿಚಾರಕ್ಕೇನೆ ಭಂಗ ಬರುತ್ತೆ ಆಯ್ತಾ. ಹೀಗೆಲ್ಲ ಏನೇನು ತತ್ವಗಳು ಅಲ್ಲಿ ಬಂತೋ ಅದೆಲ್ಲವೂ ಕೂಡ ಒಂದು ರೀತಿ ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡ್ತೇವೆ. ಹೀಗೆ ಶ್ರೀಮನ್ಮಧ್ವಮತೆ ಹರಿಪ್ರತರ ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣಾ ಹರೇ ಅನುಚರಾ ನಿಚೋಚ್ಯ ಭಾವಂಗತಾ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ. ಆ ಮೋಕ್ಷವನ್ನು ಪಡೆಯೋದಕ್ಕೋಸ್ಕರವಾಗಿ ನಿರ್ಮಲವಾದ ಭಕ್ತಿಭಾವ ನಮಗೆ ಬೇಕು ಅಂತ. ಯಾರಲ್ಲಿ ನಿರ್ಮಲವಾದ ಭಕ್ತಿಭಾವ? ದೇವರಲ್ಲಿ. ದೇವರಲ್ಲಿ ನಿರ್ಮಲವಾದ ಭಕ್ತಿಭಾವವನ್ನು ಮಾಡಿದಾಗ ಮಾತ್ರವೇ, ಶ್ರೀಹರಿನಾರಾಯಣನಲ್ಲಿ ನಿರ್ಮಲವಾದ ಭಕ್ತಿಭಾವವನ್ನು ಮಾಡಿದಾಗ ಮಾತ್ರವೇ ನಾವು ಮೋಕ್ಷವನ್ನು ಪಡೆಯಬಹುದು. ಈ ಕಾರಣದಿಂದಲೂ ಕೂಡ ದೇವರು ಸರ್ವೋತ್ತಮ. ಬೇರೆ ಯಾರಲ್ಲೇ ಯಾರ್ಯಾರಲ್ಲೋ ದೇವತೆಯಲ್ಲಿ ನಿರ್ಮಲವಾದ ಭಕ್ತಿ ಮಾಡಿದರೆ ಅದು ಏನಾಗೋದಿಲ್ಲ, ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ನಿರ್ಮಲವಾದ ಭಕ್ತಿ ಯಾರಲ್ಲಿ ಮಾಡಬೇಕು? ದೇವರಲ್ಲಿ ಮಾಡಬೇಕು. ಹೀಗೆ ಭಕ್ತಿ ವಿಷಯ ಯಾರು? ದೇವರೇ. ಯಾರಲ್ಲಿ ಭಕ್ತಿ ಮಾಡಬೇಕು? ದೇವರಲ್ಲಿ ಭಕ್ತಿ ಮಾಡಬೇಕು. ಯಾರ್ಯಾರಲ್ಲೋ ಭಕ್ತಿ ಮಾಡಿದ್ರೆ ಲೌಕಿಕವಾದ ಬೇರೆ ಬೇರೆ ಫಲಗಳನ್ನು, ಪ್ರಯೋಜನಗಳನ್ನು ಪಡೆಯಬಹುದು. ಆದರೆ ಮೋಕ್ಷವೆಂಬ ಪ್ರಯೋಜನವನ್ನು ಪಡೆಯಬೇಕಾಗಿದ್ರೆ ನಿರ್ಮಲವಾದ ಭಕ್ತಿಯನ್ನ ದೇವರಲ್ಲೇ ಮಾಡಬೇಕು, ದೇವರಲ್ಲೇ ಮಾಡಬೇಕು. ಅದಕ್ಕೋಸ್ಕರವಾಗಿ ನಿರ್ಮಲ ಭಕ್ತಿ ವಿಷಯ ದೇವರು ಅನ್ನೋ ಕಾರಣಕ್ಕೋಸ್ಕರವಾಗಿ ಶ್ರೀಹರಿನಾರಾಯಣ ಸರ್ವೋತ್ತಮ, ಶ್ರೀಹರಿನಾರಾಯಣ ಸರ್ವೋತ್ತಮ, ಇನ್ಯಾರೂ ಅಲ್ಲ ಅಂತ. ಅದರ ಮೇಲೆ ಜಗತ್ಸತ್ಯತ್ವದ ವಿಚಾರ ಬಂತು, ಸತ್ಯವಾದ ಭೇದದ ವಿಚಾರ ಬಂತು. ಆದರೆ ಕೆಲವೊಂದು ಕಡೆಯಲ್ಲಿ ವೇದಗಳನ್ನು ನೋಡಿದಾಗ ಅಭೇದ ಹೇಳುವ ರೀತಿಯಲ್ಲೂ ಕಂಡು ಬರುತ್ತೆ. ದೇವರು ಜೀವಿಗಳು ಒಂದೇ ಏನೋ, ಆತ್ಮ ತತ್ವಂಸಿ ಶ್ವೇತಕೇತೋ ಅಂತ ಬಂದಾಗ ಅವನು ದೇವರು, ಆ ದೇವರೇ ಜೀವಾತ್ಮನಾಗಿದ್ದಾನೆ ಅನ್ನೋ ರೀತಿಯಲ್ಲಿ ವೇದವಾಕ್ಯಗಳು ಹೇಳುತ್ತೋ ಏನೋ ಅಂತನೋ. ಪ್ರಪಂಚೋ ಇದು ವಿದ್ಯೇತ ನಿವರ್ತ್ಯೇತ ಸಂಶಯ ಮಾಯಾಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇಂತಹ ವೇದವಾಕ್ಯಗಳನ್ನು ನೋಡಿದಾಗ ಅದ್ವೈತವೇ ಸತ್ಯ, ದ್ವೈತ ಪ್ರಪಂಚ ಎಲ್ಲವೂ ಕೂಡ ಸುಳ್ಳು ಅಂತ ಈಗ ಎಲ್ಲ ಹೇಳಿದ ಹಾಗೆ ಕಾಣುತ್ತೆ. ಆ ರೀತಿ ಏನಾದರೂ ವಿಚಾರ ಬಂದ್ರೆ, ಅಂದ್ರೆ ಜಗತ್ತು ಸುಳ್ಳು ಅಂತ ಆಗಿಬಿಟ್ರೆ, ಅದೇ ರೀತಿಯಾಗಿ ಭೇದವು ಇಲ್ಲವೇ ಇಲ್ಲ, ದೇವರಿಗೂ ಮತ್ತು ಎಲ್ಲರಿಗೂ ಅಭೇದವಿದೆ ಅಂತ ಆಗ್ಬಿಟ್ರೆ ಅದೆಲ್ಲವೂ ಹಿಂದೆ ಹೇಳಿದ ಹಾಗೆ ವಿಷ್ಣು ಸರ್ವೋತ್ತಮತ್ವಕ್ಕೆ ಚ್ಯುತಿ ಬರ್ತಕ್ಕಂಥ ವಿಚಾರಗಳು. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಅಂತಹ ಶ್ರುತಿಗಳನ್ನು ತೆಗೆದುಕೊಂಡು ನ್ಯಾಯಾಮೃತದಲ್ಲಿ ವಿಶೇಷವಾಗಿ ವಿಮರ್ಶೆ ಮಾಡ್ತಾರೆ. ಪ್ರಪಂಚೋ ಇದು ವಿದ್ಯೆ ಇರ್ಬೋದು, ಬೇರೆ ಯಾವುದೇ ಒಂದು ಶ್ರುತಿ ಇರ್ಬೋದು. ಆಯ್ತಾ, ಅವರೇನು ಹೇಳ್ತಾರೆ? ಪ್ರಪಂಚ ಸತ್ಯವೇ, ಪ್ರಪಂಚ ಸತ್ಯವೇ. ಪ್ರಪಂಚವನ್ನ ಮಾಯಾಮಯ ಅಂತ ಕರೀತಕ್ಕಂಥ ವಿಚಾರ ಕಣ್ಕಟ್ಟು ಅಂತ ಅಲ್ಲ, ಮಾಯೆ ಅಂತ ಅಲ್ಲ, ಭಗವಂತನ ಇಚ್ಛೆಯಿಂದ ನಿರ್ಮಾಣವಾಗಿತ್ತು. ಮಾಯಾಮಾಯ ಅಂದ್ರೆ ಭಗವಂತನ ಇಚ್ಛೆ, ಭಗವಂತನ ಇಚ್ಛೆಯಿಂದ ನಿರ್ಮಾಣವಾದ್ದರಿಂದಾಗಿ ಜಗತ್ತನ್ನ ಮಾಯಾ ನಿರ್ಮಿತ ಅಂತ ಕರೀತಾರೆ ಹೊರತು ಕಣ್ಕಟ್ಟಿನಿಂದ ಮಾಡಿದ್ದಲ್ಲಪ್ಪ ಜಗತ್ತು ಸತ್ಯ. ಅದೇ ರೀತಿಯಾಗಿ ಸ ಆತ್ಮ ತತ್ವಂಸಿ ಶ್ವೇತಕೇತೋ ಅಂತ ಹೇಳಿದ ಕೂಡಲೇ ಸಾ ಆತ್ಮ ತತ್ವಂಸಿ ಅಂತ ಹೇಳಿದ್ರೆ ಎಲೆ ಶ್ವೇತಕೇತುವೇ, ಅವ್ರಿಗೆ ಗುರುಗಳು ಹೇಳೋದು ಎಲೆ ಶ್ವೇತಕವೇ, ಅವನು ಭಗವಂತ, ಅವನೇ ನೀನಾಗಿದ್ದಿ ಅಂತ ಅಲ್ಲ. ಪದಚ್ಛೇದ ಏನ್ ಮಾಡಬೇಕು?
ಸ ಆತ್ಮ ತತ್ವಮಸಿ ಅಂತಿದ್ದಾಗ ಸಹ ಆತ್ಮ ತ್ವಂ ಅತತ್ವಮಸಿ, ನೀನು ಅವನಿಗಿಂತ ಬೇರೆಯಾಗಿದ್ದಿ. ತತ್ ತ್ವಮಸಿ ಅಲ್ಲ, ಅವನೇ ನೀನಾಗಿ ಹೇಳೋದಲ್ಲ, ಅವನಿಗಿಂತ ಬೇರೆಯಾಗಿದ್ದಿ. ಅವನು ದೇವರು, ಅವನು ದೇವರು, ನೀನು ಅವನಿಗಿಂತ ಬೇರೆಯಾಗಿದ್ದಿ. ಹೀಗೆ ಪದವಿ ಭಾಗವನ್ನು ಆಚಾರ ಮಾಡ್ತಾರೆ. ಅದರ ಬಗ್ಗೆ ಬಹಳ ವಿಸ್ತಾರವಾದ ಚಿಂತನೆಯನ್ನು ನ್ಯಾಯಮೂರ್ತಿಯಲ್ಲಿ ನಾವು ನೋಡ್ತೇವೆ. ಹೀಗೆ ಎಲ್ಲೆಲ್ಲಿ ಅದ್ವೈತ ಪ್ರತಿಪಾದಕ ಅಂತ ಮೇಲ್ನೋಟಕ್ಕೆ ಕಾಣುವ ವೇದವಾಕ್ಯಗಳನ್ನು ಎಲ್ಲವೂ ಕೂಡ ದ್ವೈತ ಪ್ರತಿಪಾದಕ ಅಂತ ವಿಶೇಷವಾದ ರೀತಿಯಲ್ಲಿ ನಮಗೆ ಮನವರಿಕೆ ಮಾಡಿಕೊಡ್ತಾರೆ ನ್ಯಾಯಮೂರ್ತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಮೂಲಕವಾಗಿ ದೇವರಿಗೂ ಮತ್ತು ಜೀವಿಗಳಿಗೂ ಏನಿದೆ ಭೇದವೇ ಇರ್ತಕ್ಕಂಥದ್ದು. ಆ ಭೇದ ಸತ್ಯವಾದದ್ದು. ಆದ್ದರಿಂದಾಗಿ ದೇವರು ಸರ್ವೋತ್ತಮ ಅಂತ ಹೇಳಿ ಹೀಗೆ ಎಲ್ಲ ಕಡೆಯಲ್ಲೂ ದೇವರು ಭಕ್ತಿ ವಿಷಯನಾದ್ದರಿಂದ, ಮುಕ್ತಿಯನ್ನು ಕೊಡುವವನಾದ್ದರಿಂದ, ಎಲ್ಲ ಕಾರಣದಿಂದಲೂ ಕೂಡ ಶ್ರೀಹರಿನಾರಾಯಣ ಸರ್ವೋತ್ತಮ. ಮತ್ತೆ ಇನ್ನೊಂದು ವಿಷಯ ಹೇಳಿ ಮುಗಿಸ್ಬಿಡ್ತೇನೆ. ವಿಷ್ಣು, ಹರಿ, ನಾರಾಯಣ ಅಂತ ಎಲ್ಲ ಹೆಸರಿಂದ ಕರೆಯೋದು. ಆದರೆ ಬ್ರಹ್ಮಸೂತ್ರಗಳು ಪ್ರಾರಂಭ ಆಗುವ ಸಂದರ್ಭದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬಂತು. ಬ್ರಹ್ಮನ ಜಿಜ್ಞಾಸ ಅಲ್ಲಪ್ಪ, ಶ್ರೀಹರಿನಾರಾಯಣ ಜಿಜ್ಞಾಸ ಅಂತ ಹೇಳೋ ಇಲ್ಲ, ಬ್ರಹ್ಮನ ಜಿಜ್ಞಾಸ ಅಂತ ಹೇಳ್ಬಿಟ್ಟಿದ್ದೀರಿ. ಬ್ರಹ್ಮ ಜಿಜ್ಞಾಸ ಅಂದರೆ ನಾರಾಯಣ ಜಿಜ್ಞಾಸ ಹೇಗಾಗುತ್ತೆ? ದೇವರ ಜಿಜ್ಞಾಸ ಅಂದರೆ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನ ಮಾಡಬೇಕು. ಯಾಕೆ? ಮೋಕ್ಷವೆಂಬ ಫಲವೃದ್ಧಿಯಿಂದ ವೈರಾಗ್ಯವನ್ನ ಪಡೆದ ನಂತರ, ಅಧಿಕಾರವನ್ನ ಪಡೆದ ನಂತರ ಪರಬ್ರಹ್ಮನ ಶ್ರವಣವನ್ನು ನಿಧಿಧ್ಯಾಸನ ಮಾಡಬೇಕು. ಯಾಕೆ? ಮೋಕ್ಷವನ್ನ ಪಡೆಯೋದಕ್ಕೋಸ್ಕರವಾಗಿ. ಇದು ಅಥಾತ ಬ್ರಹ್ಮ ಜಿಜ್ಞಾಸ, ಮೊದಲನೇ ಬ್ರಹ್ಮಸೂತ್ರದ ಅರ್ಥ. ಆದರೆ ಬ್ರಹ್ಮನ ಜಿಜ್ಞಾಸ, ಬ್ರಹ್ಮನ ಬಗ್ಗೆ ಶ್ರವಣವನ್ನ ಮಾಡಬೇಕು ಅಂತ ಹೇಳಿದರೆ, ನೀವು ನೋಡಿದ್ರೆ ಶ್ರೀಹರಿ ಸರ್ವೋತ್ತಮ, ಅವನ ಬಗ್ಗೆ ಜಿಜ್ಞಾಸ ಮಾಡಬೇಕು ಅಂತ ಹೇಳ್ತೀರಿ. ಶ್ರೀಹರಿ ನಾರಾಯಣ ಆ ಶಬ್ದವೇ ಇರಲ್ಲ ಅಂದ್ರೆ ಅದಕ್ಕೆ ಪ್ರಾರಂಭದಲ್ಲಿ ಆಚಾರ್ಯ ಭಾಷೆಯಲ್ಲಿ ಬ್ರಹ್ಮ ಶಬ್ದಸ್ಯ ವಿಷ್ಣಾವೇವ ಅಂದ್ರು. ಬ್ರಹ್ಮ ಅಂದ್ರೆ ಬೇರೆಯಲ್ಲ, ವಿಷ್ಣು ಅಂದ್ರೆ ಬೇರೆಯಲ್ಲ. ಬ್ರಹ್ಮ ಶಬ್ದ ವಿಷ್ಣುವಿನಲ್ಲೇ ಇರೋದು, ಬೇರೆ ಯಾರಲ್ಲೂ ಇಲ್ಲ. ಬ್ರಹ್ಮ ಶಬ್ದ ವಿಷ್ಣುವಿನಲ್ಲೇ ಇರೋದು, ದೇವರಲ್ಲ. ಬ್ರಹ್ಮ ಅಂದ್ರೆ ಏನು? ಬೃಹಂತೋಹ್ಯಸ್ಮಿನ್ ಗುಣ ಇತಿ ಬ್ರಹ್ಮ. ಯಾರಲ್ಲಿ ಎಲ್ಲ ವಿಧವಾಗಿರ್ತಕ್ಕಂಥ ಗುಣಗಳು ನೆಲೆಗೊಂಡಿವೆಯೋ ಅವನು ಬ್ರಹ್ಮ. ಅವನು ಯಾರು? ಬ್ರಹ್ಮ ಈಕ್ವಲ್ಸ್ ವಿಷ್ಣು. ಯಾಕೆ ವಿಷ್ಣು ಅಂದ್ರೆ ವಿಶಂತಿ ಸರ್ವೇ ಗುಣಾ ಅಸ್ಮಿನ್ನಿತಿ ವಿಷ್ಣು. ಯಾರಲ್ಲಿ ಎಲ್ಲ ಗುಣಗಳೂ ಕೂಡ ನೆಲೆಸಿವೆಯೋ ಅವನು ವಿಷ್ಣು. ಈಗ ವಿಷ್ಣು ಅಂದ್ರು ಬ್ರಹ್ಮ ಅಂದ್ರು ಒಂದೇ. ಈ ಬ್ರಹ್ಮ ಶಬ್ದವನ್ನ ವಿಷ್ಣು ಬಿಟ್ಟು ಬೇರೆ ಯಾರಲ್ಲೂ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಆಗ್ಲೇ ಹೇಳಿದಾಗೆ ಸಕಲ ಗುಣ ಪರಿಪೂರ್ಣ ಯಾರು? ಅವನು ಬ್ರಹ್ಮ. ಆ ಸಕಲ ಗುಣ ಪರಿಪೂರ್ಣ ಯಾರು? ಇದು ಬೇರೆ ಯಾರೂ ಅಲ್ಲ, ವಿಷ್ಣು ಒಬ್ಬನೇ. ಬೇರೆ ಯಾರು ಕೂಡ ಸಕಲ ಗುಣ ಪರಿಪೂರ್ಣ ಹಾಗೂ ವಿಚಾರವಲ್ಲ. ಹೀಗಾಗಿ ಮೊದಲು ಬಂದಿರತಕ್ಕಂಥ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರೆ ಸಕಲ ಗುಣ ಪರಿಪೂರ್ಣನಾದ ಪರಬ್ರಹ್ಮನಾದ ವಿಷ್ಣುವಿನ ಶ್ರವಣವನ್ನು ನಿಧಿಧ್ಯಾಸನಾದಿಗಳನ್ನ ಮಾಡೋದು. ಯಾಕೆ? ಮೋಕ್ಷವೆಂಬ ಫಲವನ್ನ ಪಡೆಯೋದಕ್ಕೋಸ್ಕರ. ಅಂದಮೇಲೆ ನಾವು ಬೇರೆ ಯಾರ್ಯಾರು ದೇವತೆಗಳ ಜಿಜ್ಞಾಸೆಯನ್ನ ಮಾಡೋದಲ್ಲ. ಹಾಗೆಂತೇಳಿ ಬೇರೆ ದೇವತೆಗಳೇ ಬೇಡ ಅಂತಲ್ಲ. ಆಚಾರ್ಯರು ಹೇಳ್ತಾರೆ, ಯಥಾಯೋಗ್ಯವಾಗಿ ಉಪಾಸನೆ ಮಾಡಿ, ಅವರವರ ಯೋಗ್ಯತೆಗನುಗುಣವಾಗಿ ಅವರಲ್ಲೂ ಭಕ್ತಿಭಾವ ಮಾಡಬೇಕು. ಯಾಕೆಂದ್ರೆ ಸರ್ವೋತ್ತಮನಾದ ಶ್ರೀಹರಿ ಮೇಲ್ಗಡೆ ಇದ್ದಾನೆ, ಮೇಲಿನ ಮೆಟ್ಟಲಿದ್ದಾರೆ. ನಾವೆಲ್ಲ ಕೆಳಗಡೆ, ಎಲ್ಲ ಮೆಟ್ಲಾದ್ಮೇಲೆ ಯಾರೋ ಮನುಷ್ಯೋತ್ತಮರು ಅಂತ ಆ ಮೆಟ್ಲಲ್ಲಿ ನಾವೆಲ್ಲೋ ಇದ್ದೀವಿ, ಅಥವಾ ಇನ್ನು ಮೆಟ್ಟು ಹುಡುಕ್ತಾ ಇದ್ದೀವಿ, ನಮ್ಗೇನೂ ಗೊತ್ತಿಲ್ಲ. ಆ ಮೆಟ್ಟಲು ಏರ್ಕೊಂಡು ಹೋಗ್ಬೇಕು ಅಂದ್ರೆ ಆ ಮೆಟ್ಟಲ್ಲಿ ಯಾವ ಯಾವ ದೇವತೆಗಳು ಬರ್ತಾರೋ ಅವರೆಲ್ಲರನ್ನೂ ಕೂಡ ಯಥಾಯೋಗ್ಯವಾಗಿ ಉಪಾಸನೆ ಅಂದ್ರೆ ಅವರ ತಾರತಮ್ಯ ಕಕ್ಷೆಗೆ ಅನುಗುಣವಾಗಿ ಅವರಲ್ಲಿ ಯಾವ ರೀತಿ ಭಕ್ತಿ ಭಾವ ಮಾಡಬೇಕೋ ಹಾಗೆ ದೇವರ ಸೇವಕರು, ದೇವರಿಂದ ನಿಯಮ್ಯರು, ನಮಗಿಂತ ದೊಡ್ಡವರು ಅಂತ ಹೀಗೆ ಚಿಂತನೆ ಮಾಡಿ ಅವರ ಉಪಾಸನೆಯನ್ನ ಮಾಡಬೇಕು. ದೇವರಲ್ಲಿ ಹೇಗೆ ಸರ್ವೋತ್ತಮತ್ವೇನ ಭಕ್ತಿ ಮಾಡ್ತೀವೋ ಹಾಗೆ ಅವರು ಯಾರದ್ದು ಸರ್ವೋತ್ತಮತ್ವೇನ ಭಕ್ತಿಯನ್ನ ಮಾಡಬಾರ್ದು ಅಂತ ಆಚಾರ್ಯ ಹೇಳ್ತಾರೆ. ಹೀಗೆ ನಮಗೆ ಎಲ್ರಿಗೂ ಬೇಕು, ದೇವರು ಬೇಕು, ಚತುರ್ಮುಖ ಬ್ರಹ್ಮ ಬೇಕು, ಲಕ್ಷ್ಮೀ ದೇವಿ ಬೇಕು, ಪ್ರಾಣದೇವರು ಬೇಕು, ರುದ್ರದೇವರು ಬೇಕು, ಎಲ್ಲರೂ ಬೇಕು. ಎಲ್ಲರನ್ನೂ ಆರಾಧನೆ ಮಾಡಬೇಕು. ಆದರೆ ಎಲ್ಲರನ್ನೂ ಕೂಡ ಶ್ರೀಹರಿಯ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ, ಶ್ರೀಹರಿಯಿಂದ ನಿಯಮನಕ್ಕೆ ಒಳಪಟ್ಟಿರುವ ದೇವತೆಗಳು ಅಂತ ಹೇಳಿ ಶ್ರೀಹರಿಯ ಪರಿವಾರದವರು ಅಂತ ಚಿಂತನೆ ಮಾಡಿಕೊಂಡು ನಾವು
ಯಥಾಯೋಗ್ಯವಾದ ಭಕ್ತಿಯಿಂದ ಮಾಡಬೇಕು ಹೊರತು ಸರ್ವೋತ್ತಮತ್ವೇನ ಭಕ್ತಿಯನ್ನು ದೇವರಲ್ಲಿ ಮಾತ್ರ ಮಾಡಬೇಕು, ಇನ್ಯಾರೂ ಇಲ್ಲ. ಹೀಗಾಗಿ ಶ್ರೀಹರಿನಾರಾಯಣ ಸರ್ವೋತ್ತಮನಾಗಿದ್ದಾನೆ ಅನ್ನುವ ಒಂದು ವಿಶಿಷ್ಟವಾದ ಚಿಂತನೆ, ಅದು ಬಹಳ ವಿಶೇಷವಾಗಿ ತಮ್ಮ ವ್ಯಾಸತ್ರಯದಲ್ಲಿ 3 ಗ್ರಂಥಗಳಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ವ್ಯಾಸರಾಜ ಸಾರ್ವಭೌಮರು. ಈ ಒಂದು ಚಿಂತನೆಯನ್ನು ವಿಶೇಷವಾಗಿ ಈ ಒಂದು ಅವರ ಆರಾಧನೆಯ ಪರ್ವಕಾಲದಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಪ್ರೀತಿಯ ಗೆಳೆಯರಾಗಿರ್ತಕ್ಕಂಥ ನಾಗು ಶ್ರೀನಿವಾಸನ್ನ ವಿಶೇಷವಾಗಿ ಮೆಚ್ಚುತ್ತಾ, ಅವರ ಎಲ್ಲ ಕುಟುಂಬದವರಿಗೂ ಭಗವಂತ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು, ಪರಿಪೂರ್ಣವಾದ ಆಯುರಾರೋಗ್ಯ ಭಾಗ್ಯವನ್ನು ವಿಶೇಷವಾಗಿ ಕರುಣಿಸಲಿ. ಅವರಿಂದ ಇಂತಹ ಸೇವೆ ನಿರಂತರವಾಗಿ ನಡೆಯಲಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಶಿಷ್ಟವಾದ ಈ ಕಾರ್ಯದಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದಾರೋ ಅವರೆಲ್ಲರಿಗೂ ಭಗವಂತನು ಗುಣಿಸಲಿ. ಇದನ್ನು ಕೇಳಿದವರೆಲ್ಲರಿಗೂ ಕೂಡ ವ್ಯಾಸರಾಜ ಗುರು ಸಾರ್ವಭೌಮರು, ಅವರ ಅಂತರ್ಯಾಮಿಯಾದ ಮಧ್ವಗುರುಗಳು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ, ನಮ್ಮ ಗುರುಗಳನ್ನು ವಿಶೇಷವಾಗಿ ಸ್ಮರಣೆ ಮಾಡಿಕೊಂಡು ನಮ್ಮ ಗುರುಗಳ ಅಂತರ್ಯಾಮಿಯಾದ ವ್ಯಾಸರಾಜ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಗೋಪಾಲಕೃಷ್ಣನ ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಹರಿಯೇ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಹರಯೇ ನಮಃ.